ಹರಿವಾಯುಗುರುಭ್ಯೋ ನಮಃ. ವಸ್ತುಸ್ತುತಂ ಸುರಸ್ತೋಮೈರಸ್ತುಶಸ್ತಂ ಮಯಾ ಸ್ತುತಂ ಮಸ್ತು ಅಸ್ತಂ ಪ್ರಸ್ತುತಾಯ ಸ್ತುತಿಮಸ್ತ ಕವಿಸ್ತುತಂ ಶ್ರೀಮಲ್ಲಕ್ಷ್ಮೀ ನೃಸಿಂಹಸ್ಯ ಶ್ರಿಯಂ ವಿಶುತಮೇನಕಃ ಸ್ವಭಕ್ತಾಭೀಷ್ಟದಾನಾಯ ಸಮುಪಾತ್ತ ದಶಾಕೃತೇಃ. ಶ್ರೀಮದಾನಂದ ತೀರ್ಥೇಂದು ಭಾಸನಂ ಮಮ ಮಾನಸೆ ಆಸ್ಯಾಶೇ ಸಾಧುಶಬ್ದಾರ್ಥ ಸರಿದೀಶಾದಿರುದ್ಧಯೇ ಚಿತ್ರೈ ಪದೇಶ ಗಂಭೀರೈರ್ವಾಕ್ಯೈರ್ಮಾನೈರಖಂಡಿತೈಃ ಗುರುಭಾವಂ ವ್ಯಂಜಯಂತಿ ಭಾತಿ ಶ್ರೀ ಜಯತೀರ್ಥವಾತ್ ತಂ ವಂದೇ ನರಸಿಂಹ ತೀರ್ಥನಿಲಯಂ ಶ್ರೀವ್ಯಾಸರಾತ್ ಪೂಜಿತಂ ಧ್ಯಾಯಂತಂ ಮನಸಾ ನೃಸಿಂಹಚರಣಂ ಶ್ರೀಪಾದರಾಜಂ ಗುರುಂ ವ್ಯಾಸಸೂತ್ರ ಪದಾರ್ಥೋಪನ್ಯಾಸಮಾಕೈರ್ಯ ಮಾನ್ಯತೆ ವ್ಯಾಸರಾಜಸ್ಯ ಭಜತೆ ದಾಸತಾಂ ಕೋನ ಕೋವಿದಃ ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೌಘಾಕರಾನಹಂ ವಾದಿರಾಜ ಗುರೂನ್ ವಂದೇ ಹಯಗ್ರೀವ ಪರಾಶ್ರಯಾನ್ ಭಕ್ತಾನಾಂ ಮಾನಸಾಂಭೋಜ ಭಾರವೇ ಕಾಮಧೇನವೇ ನಮತಾಂ ಕಲ್ಪತರವೇ ಜಯೀಂದ್ರ ಗುರವೇ ನಮಃ. ಮೂಕೋಪಿ ಯತ್ಪ್ರಸಾದೇನ ಮುಕುಂದ ಶಯನಾಯತೆ ರಾಜರಾಜಾಯತೆ ರಿಕ್ತಃ ರಾಘವೇಂದ್ರಂ ತಮಾಶ್ರಯೇ. ಸುಖತೀರ್ಥ ಮತಾಬ್ದೀಂದ್ರಂ ಸುಧೀಂದ್ರ ಸುರಸೇವಕಂ ಸುಧಾ ಪರಿಮಳಾಸಕ್ತಂ ಸ್ವಯಮೀಂದ್ರ ಗುರುಂ ಭಜೆ ಸ್ವಯಮೀಂದ್ರ ಕರಾಬ್ಜೋತ್ತಂ ಸುವಿದ್ಯಾ ಬೋಧಕಂ ಸದಾ ಸುಮೂಲ ರಾಮ ಪೂಜಾಢ್ಯಂ ಸುಧೀಂದ್ರ ಗುರುಂ ಭಜೆ ಸುಧೀ ಜನ ಸುಮಂದಾರಂ ಸುಧೀಂದ್ರ ಸತಸುಪ್ರಿಯಂ ಸುಷಮೀಂದ್ರ ಗುರುಂ ವಂದೇ ಸುಧೀಂದ್ರ ಕರೋದ್ಭವಂ ಸುಷಮೀಂದ್ರ ಕರಾಬ್ಜೋತ್ತಂ ರಾಘವೇಂದ್ರ ಗುರುಪ್ರಿಯಂ ಶ್ವೇತೇಂದ್ರ ಗುರುಂ ವಂದೇ ಮೂಲ ರಾಮಾಚಲೇರಕಂ ಜಲಜ್ಯೇಷ್ಠ ನಿಭಾಕಾರಂ ಜಗದೀಶ ಪದಾಶ್ರಯಂ ಜಗದೀತಲ ವಿಖ್ಯಾತಂ ಜಗನ್ನಾಥ ಗುರುಂ ಭಜೆ. ಹರಿವಾಯುಗುರುಭ್ಯೋ ನಮಃ. ಅಧುನಾಪೀಠದಲ್ಲಿ ವಿರಾಜಮಾನರಾದ ಶ್ರೀ ಶ್ರೀ ಶ್ರೀಪಾದಂಗಳವರ ಅಡಿದಾವರಗಳಲ್ಲಿ ಅನಂತ ಭಕ್ತಿಪೂರ್ವಕ ಪ್ರಣಾಮವನ್ನು ಸಮರ್ಪಣೆ ಮಾಡುತ್ತಾ ಇಲ್ಲಿ ಸೇರಿರತಕ್ಕಂತಹ ಸಮಸ್ತ ಸಜ್ಜನರೊಂದಕ್ಕೆ ವಂದಿಸುತ್ತಾ ಈ ಯಾವ ಅಧಿಕ ಮಾಸದ ಜ್ಞಾನಯಜ್ಞ ಕಾರ್ಯಕ್ರಮದಲ್ಲಿ ನನಗೆ ಕೊಟ್ಟಿರ್ತಕ್ಕಂತಹ 2ನೇ ದಿವಸ ಕೃಷ್ಣನು ಉಪದೇಶ ಮಾಡಿರ್ತಕ್ಕಂತಹ ಭಗವದ್ಗೀತೆ ಬಗ್ಗೆ ನಿನ್ನೆ ಹೇಳಿದ್ವಿ. ಇಂದು ಅದೇ ಯಾದವ ಕೃಷ್ಣ ಅದೇ ಇವತ್ತು ವಾಸಿಷ್ಠ ಕೃಷ್ಣ ಅರ್ಥಾತ್ ವೇದವ್ಯಾಸ ರಚನೆ ಮಾಡತಕ್ಕಂತಹ ಶ್ರೀಮದ್ ಭಾಗವತದಲ್ಲಿ ಬರುವಂತಹ ನರಸಿಂಹದೇವರ ಅವತಾರದ ಬಗ್ಗೆ ಯತ್ಕಿಂಚಿತ್ ಇಲ್ಲಿ ಪ್ರವಚನ ಮಾಡಲಿಕ್ಕೆ ಉದ್ಯುಕ್ತನಾಗಿದ್ದೇನೆ. ನಿನ್ನೆ ಹೇಳಿದಾಗೆ 4 ಯುಗಗಳು ಕೃತ, ತ್ರೇತ, ದ್ವಾಪರ, ಕಲಿಯುಗ. ಕಲಿಯುಗದಲ್ಲಿ ಭಗವಂತನಿಗೆ ಅವತಾರವಿಲ್ಲ ಸಿದ್ಧಾಂತ. ದ್ವಾಪರ ಯುಗದಲ್ಲಿ ಭಗವಂತ ದ್ವಾಪರ ಯುಗದಲ್ಲಿ ಅನೇಕ ಅವತಾರ ಮಾಡಿದ್ದಾನೆ. ಪ್ರಸಿದ್ಧವಾಗಿರ್ತಕ್ಕಂಥ ಅವತಾರಗಳಂದ್ರೆ ಕೃಷ್ಣ, ವೇದವ್ಯಾಸದೇವರು, ಪರಶುರಾಮ ಎಲ್ಲ ಭಗವಂತನ ಅವತಾರಗಳು. ಹೀಗಿರಬೇಕಾದ್ರೆ ಇನ್ನೇನ್ ದ್ವಾಪರ ಯುಗ ಮುಗಿತಾ ಬಂತು, ಕಲಿಯುಗ ಪ್ರಾರಂಭವಾಗ್ತಾ ಇದೆ ಅನ್ನುವ ಸಂದರ್ಭದಲ್ಲಿ ಭಗವಂತ ಬಾದರಾಯಣರಾಗಿ ಅವತಾರ ಮಾಡಿದ. ಭಗವಂತನ ಹೆಸರು ಬಾದರಾಯಣರು ಅಂತ. ಆ ಬಾದರಾಯಣ ಅವತಾರ ಮಾಡಿ ಏನ್ ಮಾಡಿದ ಅಂದ್ರೆ ಈ ವೇದಗಳು ರಾಶಿಯಾಗಿತ್ತು. ಈ ಜೋಳ ರಾಶಿ, ಅಕ್ಕಿ ರಾಶಿ ಮಾಡ್ತಾರಲ್ಲ ಅದು ರಾಶಿಯ ಗುಂಪಾಗಿತ್ತು ವೇದ. ಇವುಗಳನ್ನ ಬಾದರಾಯಣರು ವಿಭಾಗ ಮಾಡಿದ್ರು. ಇದಿಷ್ಟು ಋಗ್ವೇದ, ಇದು ಯಜುರ್ವೇದ, ಇದು ಸಾಮವೇದ, ಇದು ಅಥರ್ವಣ ವೇದ ಅಂತ 4 ವಿಭಾಗ ಮಾಡಿದ್ರು ಬಾದರಾಯಣನು. ಯಾವತ್ತು ಬಾದರಾಯಣನು ನಾಮಕ ಭಗವಂತ ವೇದಗಳನ್ನು ವಿಭಾಗ ಮಾಡಿದ್ನೋ ಅವತ್ತಿಂದ ಇವತ್ತಿನ ತನಕ ಆ ಬಾದರಾಯಣಿಗೆ ವೇದವ್ಯಾಸರು ಅಂತಕ್ಕಂಥ ಹೆಸರು ಬಂತು. ವೇದಗಳನ್ನು ವಿಭಾಗ ಮಾಡಿದ್ರೆ ವೇದವ್ಯಾಸರು ಅಂತಕ್ಕಂಥ ಹೆಸರು ಬಂತು. ಈ ವೇದಗಳು ಕೂಡ ರಾಶಿಯಾಗಿದ್ದು ಕೂಡ ಋಗ್ವೇದ 24 ಶಾಖೆ, ಯಜುರ್ವೇದ 108 ಶಾಖೆ, ಸಾಮವೇದ 1000 ಶಾಖೆ, ಅಥರ್ವವೇದ 12 ಶಾಖೆ, ಹೀಗೆ ಶಾಖಾ ವಿಭಾಗವನ್ನು ಕೂಡ ಮಾಡಿದ್ರು. ಇಷ್ಟು ಶಾಖೆದಲ್ಲಿ ಇವನಿದೆ ಅಂತಾರೆ. ಶಾಖಾ ವಿಭಾಗ ಮಾಡಿದ ಮೇಲೆ ಇದು ಆ ಜನಗಳು ಋಗ್ವೇದ ಓದೋರು, ಯಜುರ್ವೇದ ಓದೋರು, ಸಾಮವೇದ ಇದರ ಓದ್ಕೊಂತ ಓದು. ಇದಿಷ್ಟು ಓದ್ಬೇಕು ಅಂದ್ರೆ ಜೀವನದಲ್ಲಿ ನಮಗಿರ್ತಕ್ಕಂಥದ್ದು ಕಲಿಯುಗದಲ್ಲಿ 100 ವರ್ಷ, ಹಬ್ಬಬ್ಬಾನು 120 ವರ್ಷ, ಅದ್ಮೇಲೆ ಯಾರು ಬರ್ತಾರೆ. ಈ 120 ವರ್ಷ ಆಯುಷ್ಯದಲ್ಲಿ ಇಡೀ ಒಂದು ವೇದವನ್ನು ಓದ್ಬೇಕಂದ್ರೆ ಅವರ ವೇದ ಅಂದ್ರೆ ಈಗ ವಿದ್ಯಾರ್ಥಿಗಳ ಊರಿಗೆ ಓದ್ತಾರೆ, ನಾನು ವೇದ ಮುಗಿತೀರಿ ಅಂದ್ರೆ ಮುಗಿತು. ಏನ್ ಮುಗಿತು? ಸಂಹಿತ, ಪದ, ಪಾಠ ಇಷ್ಟು ಮುಗಿತು. ಅರ್ಥ ಒಬ್ಬರಿಗೆ ಗೊತ್ತಿಲ್ಲ.
ಒಂದು ತಿಳ್ಕೊಳ್ಳಿ, ವೇದ ಓದಿರ್ತಕ್ಕಂಥ ವಿದ್ವಾಂಸರಿಗೆ ಸಂಸ್ಕೃತ ಜ್ಞಾನ ಇರಲ್ಲ. ಸಂಸ್ಕೃತ ಓದಿದ್ರೆ ಎಲ್ಲರೂ ಪಂಡಿತರು ಕೂಡ ವೇದ ಪೂರ್ತಿ ಬರೋದಿಲ್ಲ. ವೇದ ಕಂಠಪಾಠ ಮಾಡೋದು, ಬಾಯಿ ಅಂತ ಕಂಠಪಾಠ, ಅರ್ಥ ಗೊತ್ತಾಗೋದಿಲ್ಲ. ಆದ್ರೆ ಶಾಸ್ತ್ರ ಓದಿದ್ರೆ ಶಾಸ್ತ್ರವೇ ಹೇಳ್ತಾರೆ, ವೇದ ಅರ್ಥ ಪೂರ್ತಿ ಅವ್ರಿಗೆ ಗೊತ್ತಿಲ್ಲ, ವೇದನೂ ಬರೋದಿಲ್ಲ ಪೂರ್ತಿ, ಸ್ವಲ್ಪ ಇಷ್ಟ ಕಷ್ಟ ಬಂದಿರ್ತಾರೆ. ಹೀಗೆ ವೇದವನ್ನು ಸಂಹಿತ ಓದಿದ್ವಿ, ಪದಪಾಠ ಓದಿದ್ವಿ, ಜ್ಞಾನಾಂತ ಓದಿದ್ವಿ, ಇಷ್ಟು ಓದ್ಕೊಂಡ್ವಿ. ಇಷ್ಟು ಓದಿ ಅರ್ಥ ತಿಳ್ಕೊಬೇಕಂದ್ರೆ 120 ವರ್ಷ ಏನೇನು ಸಾಧಿದೆ. ಅದಕ್ಕೆ ಅದೇ ವೇದವ್ಯಾಸರು ಒಂದು ಕೆಲಸ ಮಾಡಿದ್ರು, ಇಡೀ 4 ವೇದಗಳನ್ನು ಓದಿದೆ ಪುಣ್ಯ ಬರಬೇಕು. ಆ ರೀತಿಯಾಗಿ 564 ಬ್ರಹ್ಮಸೂತ್ರವನ್ನು ರಚನೆ ಮಾಡಿ 564 ಬ್ರಹ್ಮಸೂತ್ರಗಳನ್ನು ಚೆನ್ನಾಗಿ ಓದಿಬಿಟ್ರೆ ಇಡೀ 4 ವೇದಗಳ ಅರ್ಥವನ್ನು ತಿಳ್ಕೊಂಡಂಗಾಗುತ್ತೆ. 564 ಬ್ರಹ್ಮಸೂತ್ರ ರಚನೆ ಮಾಡಿದವರು ವೇದವ್ಯಾಸರು. ಅಷ್ಟೇ ಬಿಡಲಿಲ್ಲ, ಅವುಗಳನ್ನ 222 ಅಧಿಕರಣವಾಗಿ ವಿಭಾಗ ಮಾಡಿದ್ರು ವೇದವ್ಯಾಸರು. 222 ಅಧಿಕರಣ ಮಾಡತಕ್ಕಂಥವ್ರು ಅದು. ಇಷ್ಟು ಮಾಡಿ ಬಿಟ್ಬಿಟ್ರು. ಆ ನಂತರದಲ್ಲಿ ಅನೇಕ ದಾರ್ಶನಿಕರು ಅವ್ರೇನ್ ಮಾಡಿದ್ರು, ಅವರ ವ್ಯಾಖ್ಯಾನ ಬರೆದ್ರು. ಜೈಮಿನಿ ಅನೇಕರು, ಇನ್ನು ಒಬ್ರು ಅಂತಲ್ಲ, ಒಟ್ಟು 21 ಜನ ಅದ್ವೈತಿಗಳು, ಸಿಟಾದವರು ಅನೇಕರು ಇದ್ದಾರೆ. ಇಲ್ಲವೆಲ್ಲ ಬೇಡ, ಅವರೆಲ್ಲರೂ ಕೂಡ ಅದಕ್ಕೆ ಅರ್ಥ ಬರೆದ್ರು. ಆದರೆ ವೇದವ್ಯಾಸರು ಯಾವ ದೃಷ್ಟಿಯಿಂದ 564 ಬ್ರಹ್ಮಸೂತ್ರವನ್ನ ರಚನೆ ಮಾಡಿದ್ರು ಅದು ಸರಿಯಾಗಿರ್ತಕ್ಕಂಥ ಅರ್ಥವನ್ನು ಒಬ್ಬರೂ ಬರಲಿಲ್ಲ, ಯಾರು ಬರಲಿಲ್ಲ. ಕೊನೆಗೆ ಕಲಿಯುಗ ಪ್ರಾರಂಭವಾಯಿತು, ಭಗವಂತನ ಅವತಾರ ಇಲ್ಲ. ಆ ಸಮಯದಲ್ಲಿ ಜೀವೋತ್ತಮರಾಗಿರ್ತಕ್ಕಂಥ ವಾಯುದೇವರು ಪಾದಕ ಕ್ಷೇತ್ರದಲ್ಲಿ, ಪರಶುರಾಮ ಕ್ಷೇತ್ರದಲ್ಲಿ ಆಚಾರ್ಯ ಮಧ್ವರಾಗಿ ಅವತಾರ ಮಾಡಿದ್ರು. ಅವತಾರ ಮಾಡಿದ ಮೇಲೆ ಅವರಿಗೆ ವೇದವ್ಯಾಸ ಅಪ್ಪಣೆ ಕೊಟ್ಟು, ನೀನು ಈ ಯಾವ 564 ಬ್ರಹ್ಮಸೂತ್ರಗಳಿಗೆ ಸರಿಯಾಗಿರ್ತಕ್ಕಂಥ ಅರ್ಥವನ್ನು ಬರೀಬೇಕು ಅಂತ ಹೇಳಿ. ಆಯ್ತು, ಮಧ್ವಾಚಾರ್ಯರು ಗುರುಗಳ ಅಪ್ಪಣೆ. ಗುರುಗಳು ಅವರೇ, ದೇವರು ಕೂಡ ಅವರೇ. ವೇದವ್ಯಾಸ ಗುರುಗಳು ಹೌದು, ಭಗವಂತನು ಹೌದು ಮಧ್ವಾಚಾರ್ಯರಿಗೆ. ಅದು ಸುಧಾದಿ ಗ್ರಂಥ ಹೋಗ್ಬೇಕಾದ್ರೆ ಚರ್ಚೆ ಬರುತ್ತೆ. ಗುರುಗಳು ನಮಸ್ಕಾರ ಮಾಡಿದಲ್ಲ, ಭಗವಂತ ನಮಸ್ಕಾರ ಮಾಡ್ತಾರೆ ಅಂತ ಚರ್ಚೆ ಬರ್ತಬೇಡ, ಅದು ವಿಷಯ ಬೇಡ. ಹೀಗೆ ಅವರ ಅಪ್ಪಣೆ ಪ್ರಕಾರ ಸರಿ ಅಂತ 564 ಬ್ರಹ್ಮಸೂತ್ರಗಳಿಗೆ 4 ಗ್ರಂಥ ಬರ್ತದೆ ಮಧ್ವಾಚಾರ್ಯ. 1 2 4 ಬ್ರಹ್ಮಸೂತ್ರ ಭಾಷ್ಯ, ಅನುವ್ಯಾಖ್ಯಾನ, ಅಣುಭಾಷ್ಯ, ನ್ಯಾಯ ವಿವರಣ ಅಂತೇಳಿ 4 ಗ್ರಂಥವನ್ನ ಮಧ್ವಾಚಾರ್ಯ ಬರೆದ್ರು. ಈ 4 ಗ್ರಂಥಗಳನ್ನು ಓದಿಬಿಟ್ರೆ ಇಡೀ ಬ್ರಹ್ಮಸೂತ್ರಗಳು ಓದಷ್ಟು ಪುಣ್ಯ ಬರುತ್ತೆ. ಇಡೀ ಸಮಗ್ರ ವೇದಗಳ ಅರ್ಥವನ್ನ ತಿಳ್ಕೊಂಡಂಗಾಗುತ್ತೆ. ಇದು ಮಧ್ವಾಚಾರ್ಯ ಬರ್ತಕ್ಕಂತಹ ಅಂತೆ ಸಿದ್ಧಸ್ಸು ಸಿದ್ಧಾಂತ. 21 ಕುಭಾಷೆಗಳಿದ್ವು, 21 ಮಂದಿ ಬರೆದಿದ್ರು ವ್ಯಾಖ್ಯಾನ. ಅದ್ಯಾವುದು ಸರಿ ಇರಲಿಲ್ಲ. ಅದೆಲ್ಲವನ್ನು ಖಂಡನೆ ಮಾಡಿ ಅಂತೆ ಸಿದ್ಧಸ್ಸು ಸಿದ್ಧಾಂತ ಅಂತ ಹೇಳಿದಂಗೆ 22ನೇ ಭಾಷ್ಯವನ್ನ ನಮ್ಮ ಆಚಾರ್ಯ ಮಧ್ವರ ಬರೆದು, ಅದೇ ಕೊನೆಯ ಭಾಷ್ಯ, ಅದೇ ವೇದವ್ಯಾಸಕ್ಕೆ ಸಮ್ಮತವಾಗಿರ್ತಕ್ಕಂಥದ್ದು. ವೇದವ್ಯಾಸ ಯಾವ ದೃಷ್ಟಿಯಿಂದ ಬರೆದಿದ್ರು ಅದು ಸರಿಯಾಗಿದ್ದ ಅರ್ಥವನ್ನ ಆಚಾರ್ಯ ಮಧ್ವರ ಒಬ್ಬರೇ ಬರೆದಿದ್ರು. ಯಾಕಂದ್ರೆ ಜೀವೋತ್ತಮರು ವಾಯುದೇವರು ಅದರಿಂದ ಬರೆದು ಅಷ್ಟೇ ಆಗೋಯ್ತು. ಆ ಮಧ್ವಾಚಾರ್ಯರು ಅವಲ್ಲದೆ ಸರ್ವಮೂಲ ಗ್ರಂಥ ಅಂತೇಳಿ 37 ಗ್ರಂಥಗಳು ಬರೆದಿದ್ದಾರೆ. ಆ ಗ್ರಂಥಗಳಿಗೆ ಅವ್ರ ಶಿಷ್ಯರಾಗಿರ್ತಕ್ಕಂಥ ಪದ್ಮನಾಭ ತೀರ್ಥರು ವ್ಯಾಖ್ಯಾನ ಬರ್ಕೊಂಡು ಹೋಗಿದ್ದಾರೆ. ಈಗ ನಡ್ಕಂತ ಹೋಯ್ತು. ವೇದವ್ಯಾಸರು ಇಷ್ಟಕ್ಕೆ ಸುಮ್ಮನೆ ಆಗಿಲ್ಲ. ಈ ಶಾಸ್ತ್ರ ಓದಿದ್ರು ಪಂಡಿತರು ಸ್ವಾಮರು ಎಲ್ಲ ಓದ್ತಾರಪ್ಪ. ಸಾಮಾನ್ಯ ಶಿಷ್ಯರು, ಹೆಣ್ಮಕ್ಳು, ಶೂದ್ರಾದಿಗಳು ಅವರು ಮೋಕ್ಷಕ್ಕೆ ಹೋಗ್ಬೇಕಾದ್ರೆ ಅವರೇ ಮಾಡಬೇಕು, ಬ್ರಹ್ಮಸೂತ್ರ ಓದಂಗಿಲ್ಲಲ್ಲ. ಅವರಿಗೋಸ್ಕರವಾಗಿ 4 ಪ್ರಾರ್ಥನೆ ಮಾಡಿದ್ರು. ವೇದವ್ಯಾಸರೇ ಬರೇ ಇಷ್ಟು ಮಾಡಿ ಸಾಲು, ಇನ್ನೇನು ಬರಬೇಕು ಅಂದ್ರೆ ಆಯ್ತು ಅಂತೇಳಿ ಅವ್ರ ಪುರಾಣವನ್ನ ಬರಚನೆ ಮಾಡಿ 18 ಪುರಾಣಗಳನ್ನ ರಚನೆ ಮಾಡಿ. ಯಾರು? ವೇದವ್ಯಾಸ. 18 ಪುರಾಣಗಳು, 18 ಉಪಪುರಾಣಗಳು ಕೂಡ ಬೇರೆ ಮಾಡಿ ಈ 18 ಪುರಾಣಗಳನ್ನ ರಚನೆ ಮಾಡಿಬಿಟ್ಟು ಈ 18 ಪುರಾಣಗಳನ್ನ ವಿಭಾಗ ಮಾಡಿದ್ರು. 6 ಪುರಾಣ ಸಾತ್ವಿಕ, 6 ಪುರಾಣ ರಾಜಸ, 6 ಪುರಾಣ ತಾಮಸ. ಸಾತ್ವಿಕ, ರಾಜಸ, ತಾಮಸ 6 3 15 6 ಮಾಡಿದ್ರು. ಈ 6 ಸಾತ್ವಿಕ ಪುರಾಣದಲ್ಲಿ ವರಾಂತರ ವಿಭಾಗ ಮಾಡಿದ್ರು. ಸಾತ್ವಿಕ ಸಾತ್ವಿಕ, ಸಾತ್ವಿಕ ರಾಜಸ, ಸಾತ್ವಿಕ ತಾಮಸ, ರಾಜಸ ಸಾತ್ವಿಕ, ರಾಜಸ ರಾಜಸ, ರಾಜಸ ತಾಮಸ, ತಾಮಸ ಸಾತ್ವಿಕ, ತಾಮಸ ರಾಜಸ, ತಾಮಸ ತಾಮಸ, ಹೀಗೆ ವರಾಂತರ ವಿಭಾಗ ಮಾಡಿದ್ರು. ಉದಾಹರಣೆಗೆ ನಿಮ್ಮ ಮನೆಯೊಳಗೆಲ್ಲ ನೀವು ಸತ್ಯನಾರಾಯಣ ಕಥೆ ಮಾಡ್ತೀವಿ, ಅದು ಸ್ಕಂದ ಪುರಾಣದಲ್ಲಿ ಬರೋದು ತಾಮಸ ಪುರಾಣ. ಹೇ ನಮ್ಮನೆ ಮಾತು ಸ್ವಾಮಿ ಸತ್ಯನಾರಾಯಣ ಪೂಜೆ ಮಾಡ್ತೀವಿ ನಾವು ಶ್ರೇಷ್ಠ. ಹಾಗೆ ತಾಮಸ ಪುರಾಣದಲ್ಲಿ ಕೂಡ ಸಾತ್ವಿಕ ಭಾಗ ಮೊದಲನೇದೆಲ್ಲ 3 ವಿಭಾಗ ಮಾಡಿದ್ದಾರೆ. ಒಂದು ಸಾತ್ವಿಕ ಬರ್ತಕ್ಕಂಥ ಭಾಗ, ಒಂದು ವಿಭಾಗ. ಹೀಗೆ ವಿಭಾಗವನ್ನು ಕೂಡ ವೇದವ್ಯಾಸ ಮಾಡಿ ದಾನ ಮಾಡಿದ್ದಲ್ಲ. ಅದರೊಳಗೆ ಸಾತ್ವಿಕ ಪುರಾಣದಲ್ಲಿ 6 ಪುರಾಣದಲ್ಲಿ ಬರ್ತಕ್ಕಂಥದ್ದು ಇಡೀ 18 ಪುರಾಣಗಳಲ್ಲಿ ಪುರಾಣ ರಾಜ ಎಂದು ಪ್ರಸಿದ್ಧವಾಗಿರ್ತಕ್ಕಂಥದ್ದೇ ಶ್ರೀಮದ್ ಭಾಗವತ ಪುರಾಣ. ಈ 18 ಪುರಾಣವನ್ನ ಒಬ್ಬ ಕವಿ ಸುಂದರವಾಗಿ ಒಂದ್ ಕಡೆ
ಬಹಳ ಸ್ಪಷ್ಟವಾಗಿ ಹೇಳ್ತಾನೆ. 18 ಪುರಾಣ ಹೆಸರು ಕೇಳ್ಬೇಕು, ಯಾವ್ಯಾವ ಪುರಾಣಗಳು ಹೇಗೆ ಬಂತು ಅಂತಕ್ಕಂಥ. ಅದನ್ನು ಒಬ್ಬ ಕವಿ ಒಂದು ಕಡೆ ಬರ್ತಾ ಇದ್ದಾನೆ. ಏನಪ್ಪಾ ಅಂದ್ರೆ, ಮದ್ವಯಂ ಭದ್ವಯಂ ಚೈವ ಭ್ರತ್ರಯಂ ವಚ ಚತುಷ್ಟಯಂ ಅನಾಪಲಿಂಗ ಕೂಸ್ಕಾನಿ ಪುರಾಣಾನಿ ಪ್ರಚಕ್ಷತೆ. ಈ ಒಂದು ಶ್ಲೋಕದಲ್ಲಿ ಇಡೀ 18 ಪುರಾಣ ಬಂದು ನೋಡಿ. ಹೆಂಗಪ್ಪ, ಯಾವ ರೀತಿ? ಮದ್ವಯಂ ಮಕಾರದಿಂದ ಪ್ರಾರಂಭವಾಗತಕ್ಕಂಥ 2 ಪುರಾಣಗಳು. ಅದು ಯಾವುದು ಅಂದ್ರೆ ಮತ್ಸ್ಯ ಪುರಾಣ, ಮಾರ್ಕಂಡೇಯ ಪುರಾಣ ಎರಡಾಗೋಯ್ತು. ಆಮೇಲೆ ಭದ್ವಯಂ, ಭದ್ವಯಂ ಮಹಾಪುರಾಣ, ಬಕಾರದಿಂದ ಪ್ರಾರಂಭವಾಗತಕ್ಕಂಥ 2 ಪುರಾಣಗಳು ಯಾವುದು ಅಂದ್ರೆ ಭವಿಷ್ಯ ಪುರಾಣ ಮತ್ತು ಭಾಗವತ. ಈಗೆಲ್ಲ ಶುರು ಮಾಡಿದ್ವಲ್ಲ, ಅದು ಭಾಗವತ ಪುರಾಣ ಅದಾಯ್ತು. ಅಂಶೈವ ಭ್ರತ್ರಯಂ, ಭ್ರತ್ರಯಂ, ಭ್ರ ಎಂತಕ್ಕಂಥ ಅಕ್ಷರದಲ್ಲಿ 3 ಪುರಾಣಗಳು. ಯಾವ್ಯಾವುದು? ಬ್ರಹ್ಮಾಂಡ ಪುರಾಣ, ಬ್ರಹ್ಮವೈವರ್ತ ಪುರಾಣ ಮತ್ತು ಬ್ರಾಹ್ಮ್ಯ ಪುರಾಣ. ಇವು 3 ಇರ್ತಕ್ಕಂಥದ್ದು. ಆಮೇಲೆ ಚತುಷ್ಟಯಂ, ವಕಾರದಲ್ಲಿ 4 ಪುರಾಣಗಳಿದ್ದಾವೆ. ಅದು ಯಾವ್ಯಾವಪ್ಪ ವಕಾರ 4 ಪುರಾಣಗಳು ಅಂದ್ರೆ ಅದನ್ನು ಹೇಳ್ತಾ ಇದ್ದಾರೆ. ವಕಾರಾದಿಗಳಲ್ಲಿ ವಾಮನ ಪುರಾಣ, ವರಾಹ ಪುರಾಣ, ವಿಷ್ಣು ಪುರಾಣ, ವಾಯು ಪುರಾಣ 4 ಆಯ್ತು. ಅದಾದ್ಮೇಲೆ ಅನಾಪಲಿಂಗ ಕೂಸ್ಕಾನಿ. ಅಂದ್ರೆ ಅಗ್ನಿ ಪುರಾಣ, ನ ಅಂದ್ರೆ ನಾರದ ಪುರಾಣ, ಓ ಅಂದ್ರೆ ಪದ್ಮ ಪುರಾಣ, ನಿಲ್ ಅಂದ್ರೆ ಲಿಂಗ ಪುರಾಣ, ಗು ಅಂದ್ರೆ ಗ ಅಂದ್ರೆ ಗರುಡ ಪುರಾಣ, ಕು ಅಂದ್ರೆ ಕೂರ್ಮ ಪುರಾಣ, ಸ್ಕ ಅಂದ್ರೆ ಸ್ಕಂದ ಪುರಾಣ. ಹೀಗೆ ಒಂದು ಶ್ಲೋಕದಲ್ಲಿ 18 ಪುರಾಣಗಳನ್ನ ರಚನೆ ಮಾಡ್ತಕ್ಕಂಥವ್ರು ಒಬ್ಬ ಕವಿಗಳು. ಮದ್ವಯಂ ಭದ್ವಯಂ ಚೈವ ಭರದ್ವಯಂ ವ ಚತುಷ್ಟಯಂ ಅನಾಪಲಿಂಗ ಕೂಸ್ಕಾನಿ ಪುರಾಣಾನಿ ವಿಚಕ್ಷತೆ ಅಂತ. ಈ ರೀತಿಯಾಗಿ ಈ 18 ಪುರಾಣಗಳು ಬಂದಿರತಕ್ಕಂತಹದ್ದು. ಈ 18 ಪುರಾಣಗಳಲ್ಲಿ ಮೊದಲೇ ಹೇಳಿದ ಪ್ರಕಾರವಾಗಿ 6 ಪುರಾಣಗಳು ಸಾತ್ವಿಕ ಪುರಾಣಗಳು. ಆ ಸಾತ್ವಿಕ ಪುರಾಣದಲ್ಲಿ ಬರ್ತಕ್ಕಂಥದ್ದು ಶ್ರೀಮದ್ ಭಾಗವತ. ಅಷ್ಟೇ ಅಲ್ಲ, 18 ಪುರಾಣದಲ್ಲಿ ಕೂಡ ಶ್ರೀಮದ್ ಭಾಗವತ ಪುರಾಣ ರಾಜ ಎಂದು ಪ್ರಸಿದ್ಧ ಆಗಿರ್ತಕ್ಕಂಥದ್ದು. ಇಂತಹ ಪುರಾಣವನ್ನ ನಾವು ಪ್ರತಿನಿತ್ಯ ಸ್ಮರಣೆ ಮಾಡ್ತಿರಬೇಕು, ಕೇಳ್ತಿರಬೇಕು. ಪ್ರತಿನಿತ್ಯ ಏಕಾದಶಿ ಬರಲಿ, ದ್ವಾದಶಿ ಬರಲಿ, ಅಮಾವಾಸ್ಯೆ ಬರಲಿ, ಹುಣ್ಣಿಮೆ ಬರಲಿ, ಪಾಡ್ಯ ಬರಲಿ, ಬೇಕಾದ ಬರಲಿ, ಪ್ರತಿನಿತ್ಯ ಪುರಾಣವನ್ನ ಶ್ಲೋಕಾರ್ಧಮೋ ಶ್ಲೋಕಪಾದಮೋ ಅಂತ ಹೇಳಿದ್ದಾರೆ. ಶ್ಲೋಕಾದಿ ಕೇಳಬೇಕು. ಆಗಿಲ್ಲ ಅರ್ಧ ಶ್ಲೋಕ, ಅದು ಆಗಿಲ್ಲ ಶ್ಲೋಕ ಪಾದ ಅಂದ್ರೆ 4 ತೊಂದು ಮಾಡಿ 1 ಪಾದ ಅಂತ ಆಗ್ತಾರೆ. ಅಷ್ಟಾದ್ರೂ ಕೂಡ ನಾವು ಕೇಳಲೇಬೇಕು ಅಂತೇಳಿ ಶಾಸ್ತ್ರಕಾರರು ಭಾಗವತ ಪುರಾಣಕ್ಕೆ ಬಹಳ ಮಹತ್ವ ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ, ನಮ್ಮ ಮಾತೃ ಸಂಪ್ರದಾಯದಲ್ಲಿ ಪ್ರತಿಯೊಬ್ಬರು ಪಂಚಾಂಗ ಬರೀತಾರೆ. ಈ ಭಾದ್ರಪದ ಮಾಸ ಶುಕ್ಲ ಪಕ್ಷ, ಈ ಗಣೇಶ ಚೌತಿ, ಸ್ವರ್ಣ ಗೌರಿ ಎಲ್ಲ ಬರ್ತಾವಲ್ಲ, ಆ ಸಮಯದಲ್ಲಿ ಶ್ರೀಮದ್ ಭಾಗವತವನ್ನ ಪೋಷ್ಟಪದಿ 15 ದಿವಸದ ಕಾಲ ಇರ್ಬೇಕು. ಇಲ್ಲ ಸಪ್ತಾಹ 7 ದಿನಗಳ ಕಾಲ ಪ್ರವಚನ ಮಾಡುವುದು ಅನಾದಿನ ಹೊಂದಿರತಕ್ಕಂಥ ಸತ್ ಸಂಪ್ರದಾಯ. 15 ದಿವಸ 7 ದಿವಸ ಕೇಳಿದ್ರೆ ಪುರಾಣ ಕೇಳಿದಷ್ಟು ಆಗೋದು. ಒಬ್ಬ ವಿದ್ವಾಂಸರು, ಒಬ್ಬ ಸ್ವಾಮಿಗಳು ಬೆಳಗ್ಗೆ 2 ತಾಸು, ಸಾಯಂಕಾಲ 2 ತಾಸು ಹೇಳಿ ಕೂಡ ಪೂರ್ತಿ ಕೇಳಿದಷ್ಟು ಆಗೋದಿಲ್ಲ. ಅಷ್ಟು ದೊಡ್ಡದು ಪುರಾಣ. ಅದಕ್ಕೆ ಒಂದು ವಾಕ್ಯ ಇದೆ. ಶಾಸ್ತ್ರ ಓದಿಕೆ ಬಂದಿರ್ತಕ್ಕಂಥ ವಿದ್ಯಾರ್ಥಿಗಳು ತರ್ಕ ಓದಿನಿ, ವ್ಯಾಕರಣ ಓದಿನಿ, ವೇದಾಂತ, ಮೀಮಾಂಸ, ಸುಧಾಗಿದೆ, ಚಂದ್ರಿಕಾಗಿದೆ, ನ್ಯಾಯಮೂರ್ತಾಗಿ ತಗಲಾರು ಆಗಿದೆ ಅಂತ ಇದ್ದಾರೆ. ಎಲ್ಲರೂ ಕೂಡ ವಿದ್ಯಾವತಾನ ಭಾಗವತೆ ಪರೀಕ್ಷಾ ಅಷ್ಟು ಓದ್ಕೊಂಡಿಲ್ಲ. ಭಾಗವತ ಕೇಳ್ಬಿಡ್ತೀನಿ, ಪ್ರಶ್ನೆ ಹೇಳ್ಬಿಡು. ಅಷ್ಟು ಭಾಗವತ ಸುಲಭ ಸಾಮಾನ್ಯವಾಗಿರ್ತಕ್ಕಂಥದ್ದಲ್ಲ. 12 ಸ್ಕಂದದಿಂದ ಕೂಡಿರ್ತಕ್ಕಂಥ ಭಾಗವತ ಮಹತ್ತರವಾಗಿರ್ತಕ್ಕಂಥ ಗ್ರಂಥ. ಅದಕ್ಕೆ ಪುರಾಣ ರಾಜ ಅಂತ ಕರಿತಾ ಇದ್ದಾರೆ. ಇಂತಹ ಪುರಾಣ ರಾಜದಲ್ಲಿ ಭಾಗವತ ಮಹತ್ತರವಾಗಿರ್ತಕ್ಕಂಥದ್ದು. ಅಲ್ಲಿ ಸಪ್ತಮ ಸ್ಕಂದ, ಇದ್ರ ಸಪ್ತಮ ಸ್ಕಂದ ಹೇಳ್ತಿರೋದು ನಾನೇನು ಹೇಳಿದ್ದು. ಹೌದು, ಯಾಕೆ ಮೊದಲನೇ ಸ್ಕಂದ ಬೇಕಾಗಿತ್ತು, ಆಪ್ತ ಸ್ಕಂದ ಬೇಕಾಗಿತ್ತು, ಕೃಷ್ಣ ಕಥೆ ಬರ್ತಿತ್ತು. ನರಸಿಂಹದೇವ ಕಥೆನೇ ಯಾಕೆ ಅಂದ್ರೆ, ಒಂದು ತಿಳ್ಕೊಳ್ಳಿ. ನಾನು ಇನ್ನೂ ಒಂದು ಹೇಳಿದ ಮಾತಾಡಿದೆ. ದೇವರೆಂದರೆ ತಿರುಪತಿ ತಿಮ್ಮಪ್ಪ, ಗುರುಗಳೆಂದರೆ ಮಂಚಾಲಿ ರಾಗಪ್ಪ ಪ್ರಸಿದ್ಧವಾದ ನಾಣ್ಣುಡಿ. ಇವತ್ತು ಗುರುಗಳು ಅನೇಕರು ಇದ್ದಾರೆ. ಮಧ್ವಾಚಾರ್ಯರಿಂದ ಆರಂಭ ಮಾಡಿಕೊಂಡು ಅದನ್ನ ಪೀಠಾಧಿಪತಿಗಳ ತನಕ ಎಲ್ಲ ಮಟ್ಟದ ಅನೇಕ ಗುರುಗಳು ಇದ್ದಾರೆ. ಗುರುಗಳು ಇದ್ರೂ ಕೂಡ ರಾಘವೇಂದ್ರ ಸ್ವಾಮಿಯವರಿಗೆ ಇಷ್ಟು ಪ್ರಸಿದ್ಧಿ ಬರಲಿಕ್ಕೆ ಕಾರಣ ಏನು ಅಂದ್ರೆ, ಸೂಕ್ಷ್ಮವಾಗಿ ಯೋಚನೆ ಮಾಡಿದ್ರೆ ರಾಘವೇಂದ್ರ ಸ್ವಾಮಿ ಯಾರು? ವ್ಯಾಸರಾಜ. ವ್ಯಾಸರಾಜರು ಯಾರು? ಬಾಲಿಕ ರಾಜ. ಬಾಲಿಕ ರಾಜರಾಜು ಪ್ರಹ್ಲಾದ ರಾಜ. ಪ್ರಹ್ಲಾದ ರಾಜರಾಜು ಅವರು ವಿಶಿಷ್ಟವಾಗಿರ್ತಕ್ಕಂಥ ಕರ್ಮದ ದೇವತೆ. ಆ ಕರ್ಮದ ದೇವತೆ ಯಾರು? ಸಾಕ್ಷಾತ್ ಚತುರ್ಮುಖ ಬ್ರಹ್ಮದೇವರ ಹತ್ರ ಹೂವು ತುಳಸಿ ಅನ್ಕೊಳ್ತಕ್ಕಂಥ ಒಬ್ಬ ವ್ಯಕ್ತಿ. ಅಂತಹ ವ್ಯಕ್ತಿ ಇವತ್ತು ಭೂಮಿಯಲ್ಲಿ ಏನೋ ಒಂದು ಬ್ರಹ್ಮದೇವರ ಶಾಪದಿಂದ ಭೂಮಿಗೆ ಅವತಾರ ಮಾಡಬೇಕಾದ್ರೆ ಮೊದಲಿಗೆ ಅವತಾರ ಮಾಡಿದ್ದೆ ಪ್ರಹ್ಲಾದ ರಾಜನಾಗಿ. ಶಂಕುಕರ್ಣ ಅಂತಕ್ಕಂಥ ಕರ್ಮದ ದೇವತೆ. ಆ ಶಂಕುಕರ್ಣ ದೇವರು ಬ್ರಹ್ಮನ ಹತ್ರ ಇದು ಪೂಜೆಗಿದ್ರು. ಒಬ್ಬ ಸ್ವಾಮಿ ಅಂದ್ರೆ ಅವ್ರು 10-6 ಮಂದಿ ಇರ್ತಾರೆ. ಒಬ್ಬ ಹೂ ತಂದ್ಕೊಡೋರು, ತುಳಸಿ ಅಂದ್ಕೊಳ್ಳೋರು, ಬಾಳ ಸೇವೆ ಮಾಡೋರು, ಎರಡು ಸೇವೆ ಮಾಡೋರು, ಕರ್ಕೊಂಡು ಹೋಗೋರು, ಬೆಳಿಗ್ಗೆ ಹೋಗೋರು, ನೋಡ್ಕೊಳ್ಳೋದು, ಕ್ಯಾಶ್ ನೋಡ್ಕೊಂಡು ಈಗ ಒಬ್ಬರು ಇರ್ತಾರೆ. ಈ ಕರ್ಮದ ದೇವತೆ ಆಗಿರ್ತಕ್ಕಂತಹ ವ್ಯಕ್ತಿ ಏನ್ ಮಾಡೋದು, ಅವರು ಹೂವು ಮತ್ತು ತುಳಸಿ ತಂದುಕೊಡ್ತಾ ಇದ್ರು.
ಕಾರಣಾಂತರಗಳು ಒಂದು ಸೈಡಾಗಿ ಬಂದ್ಬಿಟ್ಟು ಬ್ರಾಹ್ಮಣರಿಗೆ ಶಾಪ ಕೊಟ್ಬಿಟ್ಟು ನೀವು ಭೂಮಿಯಲ್ಲಿ ಹೋಗಿ ಅವತಾರ ಮಾಡುವಂತ ಅವರೇ ಮದುವೆಗೆ ಅವತಾರ ಮಾಡಿದ್ದೆ ಪ್ರಹ್ಲಾದ ರಾಜರಾಗಿ ಶಂಕುಕರ್ಣ ಎಂತಕ್ಕಂಥ ಕರ್ಮದ ದೇವತೆ. ಈ ಪ್ರಹ್ಲಾದ ರಾಜರಿಗೋಸ್ಕರವಾಗಿ ನಮ್ಮಲ್ಲಿ ಭಗವಂತ ಅನೇಕ ಅವತಾರಗಳಿದೆ. 1000 ಅವತಾರಗಳಿದೆ, 100 ಅವತಾರ ಇದೆ, 12 ಅವತಾರ ಇದೆ, 24 ಅವತಾರ ಇದೆ. ಪ್ರಸಿದ್ಧವಾಗಿರ್ತಕ್ಕಂಥ ದಶಾವತಾರ ಮತ್ಸ್ಯ, ಕೂರ್ಮ, ವರಾಹ, ನರಸಿಂಹ, ವಾಮನ, ಪರಶುರಾಮ, ರಾಮ, ಕೃಷ್ಣ, ಬೌದ್ಧ, ಕಲ್ಕಿ ಅಂತಕ್ಕಂಥ 10 ಅವತಾರಗಳು ಪ್ರಸಿದ್ಧವಾಗಿ. ಈ 10 ಅವತಾರಗಳಲ್ಲಿ ಒಂದು ಅವತಾರ ನರಸಿಂಹದೇವರ ಅವತಾರ. ಇದು ಯಾರಿಗೋಸ್ಕರ ಆಯ್ತು? ನಮಗ, ನಿಮಗ, ಭಕ್ತರಿಗೆ, ಯಾರಿಗೆ? ಕೇವಲ ಕರ್ಮದ ದೇವತೆ ಆಗಿರ್ತಕ್ಕಂಥ ಶಂಕುಕರ್ಣ ಎಂಬ ದೇವತೆಗೋಸ್ಕರ ಅವತಾರವಾಗಿತ್ತು. ಅದೇ ಶಂಕುಕರ್ಣನೇ ಪ್ರಹ್ಲಾದರಾಜರು, ಅದೇ ಪ್ರಹ್ಲಾದರಾಜರೇ ಬಾಲಿಕರಾಜರು, ಅದೇ ಬಾಲಿಕರಾಜರೇ ವ್ಯಾಸರಾಜರು, ಅದೇ ವ್ಯಾಸರಾಜರೇ ಕಲಿಯುಗದ ಕಾಮಧೇನು ಕಲ್ಪವೃಕ್ಷ ನಮ್ಮ ರಾಘವೇಂದ್ರ ಸ್ವಾಮಿಗಳು. ಅಂದ್ರೆ ರಾಯರಿಗೋಸ್ಕರ ನರಸಿಂಹದೇವರು ಅವತಾರ ಮಾಡಿದ್ದಾರೆ ಅಂತ. ಅದು ವಿಶಿಷ್ಟ. ಅವತಾರ ಮಾಡಿದ್ದೇ ಪ್ರಹ್ಲಾದರಾಜಗೋಸ್ಕರ, ಇಲ್ಲಿ ಅವತಾರ ಮಾಡಬೇಕಾದ ಅವಶ್ಯಕತೆ ಇರಲಿಲ್ಲ ನರಸಿಂಹದೇವರಿಗೆ. ಆ ದೃಷ್ಟಿಯಿಂದ ಆ ನರಸಿಂಹದೇವರ ಅವತಾರ ಕಥೆಯನ್ನ ಇವತ್ತು ಯಥಾಮತಿ ಯಥಾಶಕ್ತಿಯಾಗಿ ನಾವು ಇಲ್ಲಿ ನೋಡೋಣ ಅಂತ ಹೇಳಿ ಆ ಸಪ್ತಮ ಸ್ಕಂದ ಭಾಗವತದ ಕಥಾಭಾಗವನ್ನ ಯಥಾಸೃಷ್ಟಿಯಾಗಿ ಹೇಳಕ್ ಪ್ರಯತ್ನ ಪಡ್ತಾ ಇದೆ. ಸಪ್ತಮ ಸ್ಕಂದದಲ್ಲಿ ಸಾಮಾನ್ಯವಾಗಿ ಶುಕಾಚಾರ್ಯರನ್ನ ಪರೀಕ್ಷಿತ್ ಮಹಾರಾಜ ಪ್ರಶ್ನೆ ಮಾಡೋದು, ಅಲ್ಲಿ ಯುಧಿಷ್ಠಿರ ನಾರದರಲ್ಲಿ ಪ್ರಶ್ನೆ ಮಾಡೋದು, ಹೀಗೆ ಪ್ರಶ್ನೋತ್ತರವಾಗಿ ಅನೇಕ ಕಥೆಗಳು ಬರ್ತಕ್ಕಂಥದ್ದು. ಪ್ರಸ್ತುತ ಪರೀಕ್ಷಿತ್ ಮಹಾರಾಜ ಪ್ರಶ್ನೆ ಮಾಡ್ತಾ ಇದ್ದಾನೆ. ಏನಪ್ಪ ಅಂದ್ರೆ, ಸಮಪ್ರಿಯ ಸುಬ್ರಹ್ಮನ್ ಭೂತಾನ ಭಗವಾನ್ ಸ್ವಯಂ ಇಂದ್ರಸ್ಯಾರ್ತೆ ಕಥಂ ದೈತ್ಯಾನ್ ಅವಧಿ ವಿಷಮೋ ಯಥಾತ. ಅಲ್ಲ ಸ್ವಾಮಿ, 6 ಸ್ಕಂದ ಕೇಳ್ಬಿಡ್ರಿ, 7 ಸ್ಕಂದ ಬಂದಿದೆ. ಆ ಸ್ಕಂದದಲ್ಲಿ ಎಲ್ಲ ಬಂದ ವಿಷಯ ಬಂತು. ಅದು ಒಂದು ವಿಷಯ ನನಗೆ ಸಂಶಯ ಬಂದ್ಬಿಡದೆ, ಈ ಭಗವಂತನಿಗೆ ದೊಡ್ಡವರು ಕೆಟ್ಟವರು ಒಳ್ಳೆಯವರು ಕೆಟ್ಟವರು ಅಂತ ಯಾವ ಭಾವನೆ ಇಲ್ಲ. ಅಂತಹ ಭಗವಂತ ಯಾಕೆ ಕೆಲವೊಂದು ಕಡೆ ಮೋಸ ಮಾಡೋದಕ್ಕೆ ಕಾಣಿಸ್ತದಲ್ಲ, ಸಂಶಯ ಬಂದ್ಬಿಡಿ ಸ್ವಾಮಿ ಅಂತೇಳಿ ಪರೀಕ್ಷಿತ್ ಮಹಾರಾಜ ಪ್ರಶ್ನೆ ಮಾಡ್ತಾನೆ. ಏನ್ ಸಂಶಯಪ್ಪ ಅಂದ್ರೆ, ಸಮೋಹಂ ಸರ್ವಭೂತೇಶು ಅಂತ ಭಗವದ್ಗೀತೆಯಲ್ಲಿ ಬರಕ್ಕೆ ಎಲ್ಲರೂ ಸಮವಾಗಿ ನೋಡ್ಕೊಂತಾನೆ. ನಮ್ಮವರು ಅಂತ ಅವ್ನು ಭಗವಂತ ಏನೋಗಿಲ್ಲ, ಎಲ್ಲರಿಗೂ ಸಮಾನವಾಗಿರ್ತಕ್ಕಂಥದ್ದು. ಆದ್ರೆ ನಾನು ನಿನ್ನೆ ಹೇಳಿದಂಗೆ ಸಾತ್ವಿಕ ಭಾಗದಲ್ಲಿ ಇರ್ತಕ್ಕಂಥವ್ರಿಗೆ ಒಳ್ಳೇದು ಮಾಡ್ತಾನೆ, ರಾಜಸ ಭಾಗದವ್ರಿಗೆ ಒಳ್ಳೇದು ಕೆಟ್ಟದ್ದು ಎರಡೂ ಮಾಡ್ತಾನೆ, ತಾಮಸದವ್ರಿಗೆ ಕೆಟ್ಟದ್ದೇ ಮಾಡ್ತಾನೆ. ದೈತ್ಯರೆಲ್ಲ ತಾಮಸ ಜೀವಿಗಳೇ, ಅದನ್ನ ಕೆಟ್ಟದ್ದು ಮಾಡ್ತಾ ಇದ್ದಾರೆ, ಅವ್ರು ಮಾಡ್ಕೊಂಡು ಫಲ. ಈಗಿರ್ಬೇಕಾದ್ರೆ ದೈತ್ಯರನ್ನು ಒಲಿಸದೇ ಇರ್ತಕ್ಕಂತಹ ಸಮತ್ವ ಭಗವಂತನ ಕಂಡು ಬರ್ತಾ ಇಲ್ಲಲ್ಲ, ಇದು ಸ್ವಲ್ಪ ನಮಗೆ ಸಂಶಯಾಸ್ಪದವಾಗಿದೆ. ಅದರಿಂದ ಇತಿನ ಸಮಭಾಭಾಗ ನಾರಾಯಣ ಗುಣಾನ್ ಪ್ರತಿ ಸಂಶಯ ಸಮಹಾನ್ ಜಾತಸ್ವ ಭವಾನ್ ಚೇತು ಮಹರ್ಷಿ. ನಾರಾಯಣನ ಗುಣಗಳಲ್ಲಿ ನಾವು ಸಂಶಯ ಬರ್ತಾ ಇದೆ ನನಗೆ, ಅದನ್ನ ನೀವು ಪರಿಹರಿಸಬೇಕು ಅಂತೇಳಿ ಪರೀಕ್ಷಿತ್ ಮಹಾರಾಜ ಶುಕಾಚಾರ್ಯ ಕೇಳಿದಾಗ ಶುಕಾಚಾರ್ಯರು ಸಾಧು ಪುಷ್ಟಂ ಮಹಾರಾಜ ಹರೇ ಚರಿತಂ ಅದ್ಭುತಂ. ಒಳ್ಳೆ ಪ್ರಶ್ನೆ ಮಾಡಿದ್ಯಪ್ಪ. ಭಗವಂತನಿಗೆ ಕೆಟ್ಟದ್ದು ಒಳ್ಳೆದು ಯಾವುದೂ ಇಲ್ಲ, ಎಲ್ಲ ಸಮವಾಗಿ ನೋಡ್ತಾನೆ. ಅದು ಕೆಟ್ಟದ್ದು ನೋಡ್ದಂಗೆ ಕಾಣಿಸ್ತಾ ಇದ್ರೆ ಒಳ್ಳೆ ಪ್ರಶ್ನೆ ಮಾಡಿದ್ಯಾ. ಇದು ಭಗವಂತನ ಚರಿತ್ರೆ ಅದ್ಭುತವಾಗಿರ್ತಕ್ಕಂಥದ್ದು. ಯಥೋ ಭಾಗವತ ಮಹಾತ್ಮಂ ಭಗವದ್ ಭಕ್ತಿವರ್ಧಕಂ. ಈ ಭಾಗವತ ಮಹಾತ್ಮೆ ನಾವು ಕೇಳ್ತೀವಲ್ಲ, ಎಷ್ಟೋ ಸಾರಿ ಕೇಳ್ತೀವಿ. ಕೇಳಿ 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 ಏನು ಉಪಯೋಗ ಅಂದ್ರೆ ಭಗವಂತನಲ್ಲಿ ಅತಿಯಾಗಿರ್ತಕ್ಕಂಥ ಭಕ್ತಿ ಹೆಚ್ಚಾಗುತ್ತೆ. ಇದ್ದ ದೇವಸ್ಥಾನಗಳಲ್ಲಿ, ಮಠಗಳಲ್ಲಿ, ಸಂಸ್ಥೆಗಳಲ್ಲಿ, ಸಂಘಗಳಲ್ಲಿ ಪುರಾಣ ಪ್ರವಚನ ಭಜನೆ ಎಲ್ಲ ಮಾಡ್ತಾ ಇರ್ತಾರೆ. ಅಲ್ಲಿ ನಾವು ಯಾಕಂತೀವಿ ಅಂದ್ರೆ ನಮ್ಗೆ ಸ್ವಲ್ಪ ಸಾಧನೆ ಆಗುತ್ತೆ ಅಂತ ಹೋಗ್ತೀವಿ. ಅಲ್ಲಿ ಹೋಗ್ಬಿಟ್ಟು ನಾವು ಏನಪ್ಪಾ ಅಂದ್ರೆ ಇಲ್ಲೇ ಬಂದು ಒಬ್ಬ ಚಲ ಪಂಡಿತರು ಬಂದು ದಿನಾ ಕುತ್ಕೊಂಡು ಏಕಾಶಿ ಪಾಠ ಮಾಡ್ರಿ, ಏಕಾಶಿ ದಿನಾ ಪ್ರವಚನ ಮಾಡಿದ್ರೆ ನಿಮ್ಗೆ 10 ಸರಿ ಕೇಳಿ 10 ದಿನ ಪಂಡಿತರು ಹೇಳ್ತಾ ಇದ್ದಾರೆ, ಒಂದ್ಸರಿಯಾದ್ರೂ ಮಾಡಿ ನೋಡೋಣ ಅಂತ ಬುದ್ಧಿ ಉತ್ಪತ್ತಿ ಆಗುತ್ತೆ. ನೀವು ಪ್ರಯತ್ನ ಪಟ್ಟಾಗ ಭಗವಂತ ಅನುಗ್ರಹ ಮಾಡ್ತಾರೆ, ಏಕಾಶಿ ಪಾಠ ಮಾಡಿ ಶುರು ಮಾಡ್ತೀರಿ. ನಿಮ್ಮ ಗಂಡ ಮಕ್ಕಳು ಮೊಮ್ಮಕ್ಕಳಿಗೆ ಸಂಸಾರ ಬರ್ಕೊಂಡು ಹೋಗುತ್ತೆ. ಅದರಿಂದ ಮಠ ಮಂದಿರಗಳಲ್ಲಿ ನಡೀತಕ್ಕಂತಹ ಜ್ಞಾನ ಕಾರ್ಯದಲ್ಲಿ ತಪ್ಪದೆ ಭಾಗವಹಿಸಬೇಕು. ಅದೇ ಸ್ವಲ್ಪ ನಮಗೆ ಸಾಮರ್ಥ್ಯ, ನಮ್ಮ ಬುದ್ಧಿಗೆ ಸರಿಯಾಗಿ ಕೆಲವು ವಿಷಯ ತಿಳಿದು ನಮ್ಮ ಜೀವನ ಸಾರ್ಥಕವಾಗತ್ತೆ. ಆ ದೃಷ್ಟಿಯಲ್ಲಿ ಇವತ್ತು ಭಾಗವತ ಮಹಾತ್ಮ ಭಗವದ್ ಭಕ್ತಿವರ್ಧನ ಅಂದ್ರೆ ಭಗವಂತನ ಮಹಾತ್ಮೆ ಕೇಳಿದ್ರೆ ಭಕ್ತರಿಗೆ ಭಕ್ತಿ ಜಾಸ್ತಿ ಆಗುತ್ತೆ. ಅದರಿಂದ ಒಳ್ಳೆ ಪ್ರಶ್ನೆ ಕೇಳಿದ್ಯಪ್ಪ. ಗೀಯತೆ ಪರಮಂ ಪುಣ್ಯಂ ಋಷಿಭಿರ್ ನಾರದಾದುದಿ ನತ್ವಾ ಕೃಷ್ಣ ಯಮುನೆಯೇ ಕಥಯಿಷ್ಯ ಅರೇ ಕಥಾ. ಪರಮ ಪುಣ್ಯಕರವಾಗಿರ್ತಕ್ಕಂತಹ ಭಗವಂತನ ಮಹಿಮೆಯನ್ನ ನಾರದ ಮುನಿಗಳೇ, ಅನೇಕ ಋಷಿಗಳು ಮತ್ತು ನಾನು ವೇದವ್ಯಾಸ ಮುನಿಗಳು ನಮಸ್ಕರಿಸಿ ಭಗವಂತನ ಕೊಂಡಾಡಿ ಕಥೆಯನ್ನು ಪ್ರಾರಂಭ ಮಾಡ್ತೀನಿ. ಆ ವಿಷಯವನ್ನು ಸರಿಯಾಗಿ ಕೇಳು. ಈ ಕೇಳ್ತಕ್ಕಂಥ ಪ್ರಶ್ನೆ ಸರಿಯಾಗಿದೆ, ಕೇಳಪ್ಪ ಅಂದ್ರೆ ಅದೇ ಹೇಳಿದ್ರೆ ಸತ್ವಂ ರಜಃ ತಮಃ ಇತಿ ಪ್ರಕೃತೇ ನಾತ್ಮನೋ ಗುಣ.
ಪ್ರಕೃತಿಯಲ್ಲಿ ನಿನ್ನೆ ಹೇಳಿದಂಗೆ ಪ್ರಕೃತಿಯಲ್ಲಿ ಯಾವುದು ಸಾತ್ವಿಕತೆ ರಾಜಸತ್ವ ತಾಮಸತ್ವ ಜಾಸ್ತಿ ಆಗಿರುತ್ತೋ ಆ ಸಮಯದಲ್ಲಿ ಆ ರೀತಿಯಾಗಿ ತುಲನಾತ್ಮಕವಾಗಿ ಅದು ನಡೀತಕ್ಕಂಥದ್ದು. ಒಟ್ಟಿಗೆ ರಾಸವಾಗುವುದಿಲ್ಲ, ವೃದ್ಧಿ ಆಗೋದಿಲ್ಲ, ಯಾವುದೂ ಆಗೋದಿಲ್ಲ. ಅದು ಯಾವ ಒಟ್ಟಿಗೆ ಬರಲ್ಲ. ಒಂದ್ಸರಿ ಜಾಸ್ತಿ ಸಾತ್ವಿಕತೆ ಬರುತ್ತೆ, ಒಳ್ಳೆ ಕಾರ್ಯಗಳು ಹೇಳ್ತಾ ಇರ್ತವೆ. ಸ್ವಲ್ಪ ಕಮ್ಮಿಯಾಗಿ ಇದಾದಾಗ ಅದು ವೃದ್ಧಿ ಆಗುದಿಲ್ಲ, ಕ್ಷೀಣವಾಗ್ತಾ ಇರುತ್ತೆ, ರಾಸವಾಗ್ತಾರೆ. ಹೀಗೆ ಆ ಸಾತ್ವಿಕ ರಾಜಸ ತಾಮಸತ್ವ ಬೆಳ್ತಾ ಬರುತ್ತೆ. ಸತ್ವಗುಣ ವೃದ್ಧಿ ಆದಾಗ ದೇವತೆಗಳಿಗೆ ಒಳ್ಳೆ ಧೈರ್ಯ ಶಕ್ತಿ ಬರುತ್ತೆ. ಋಷಿಗಳಿಗೆ ರಜೋಗುಣ ವೃದ್ಧಿ ಆದಾಗ ಅಸುರರಿಗೆ ಒಳ್ಳೆ ಶಕ್ತಿ ಬರುತ್ತೆ. ತಮೋಗುಣದ ವೃದ್ಧಿ ಕಾಲದಾಗ ಯಕ್ಷ ರಾಕ್ಷಸರಿಗೆ ಅವೆಲ್ಲ ನಿತ್ಯ ಸಂಸಾರಿಗಳಿಗೆ ಅದೆಲ್ಲರಿಗೂ ಕೂಡ ಅವ್ರಿಗೆ ಒಳ್ಳೆ ಅಭಿವೃದ್ಧಿ ಬರುತ್ತೆ. ಹೀಗೆ ದೇಶದಲ್ಲಿ ಕೂಡ ಅದೇ ತರ ಆಗ್ತಕ್ಕಂಥದ್ದು. ಹೀಗೆ ಯಾವ್ದು ಜಾಸ್ತಿ ಆಗುತ್ತೋ ಆ ರೀತಿಯಾಗಿ ಅದೇ ಪ್ರಕಾರವಾಗಿ ಅದೆಲ್ಲವೂ ಕೂಡ ನಡೀತಕ್ಕಂಥದ್ದಾಗುತ್ತೆ ಅಂತೇಳಿ ಅವ್ರು ತಿಳಿಸ್ತಕ್ಕಂಥವ್ರ. ಇಷ್ಟ ಆದ್ರೂ ಕೂಡ ಭಗವಂತನು ದೇವತೆಗಳ ಗುರುಗಳನ್ನೇ ನೋಡುವುದಿಲ್ಲ, ಅಸುರ ಗುರುಗಳನ್ನು ನೋಡುವುದಿಲ್ಲ. ಯಾರಲ್ಲಿ ಜಾಸ್ತಿ ಇದೆಯೋ ಅವ್ರ ಬಗ್ಗೆ ಭಾವಾರ್ಥ. ನಾವು ಪುಣ್ಯ ಮಾಡಿದ್ರೆ ಒಳ್ಳೇದಾಗುತ್ತೆ, ಪಾಪ ಮಾಡಿದ್ರೆ ಕೆಟ್ಟದಾಗುತ್ತೆ. ಇದೆಲ್ಲ ಗೊತ್ತಿರ್ತಕ್ಕಂಥ ವಿಷಯ. ಅದೇ ರೀತಿ ಭಗವಂತನು ಕೂಡ ಯಾರು ದೈತ್ಯರು ಕೆಟ್ಟದ್ದು ಮಾಡ್ತಾರೋ ಅವ್ರಿಗೆ ಶಿಕ್ಷೆ ಕೊಡ್ತಾನೆ, ಯಾರು ದೇವತೆಗಳು ಒಳ್ಳೇದು ಮಾಡ್ತಾರೋ ಅವ್ರಿಗೆ ಒಳ್ಳೇದು ಮಾಡ್ತಾನೆ. ಇದು ಭಗವಂತನ ಒಂದು ವಿಷಯಕವಾಗಿರ್ತಕ್ಕಂಥ ವಿಷಯ. ಶುಭ ಅಶುಭ ವಿಷಯದಲ್ಲಿ, ಪುಣ್ಯ ಪಾಪ ವಿಷಯದಲ್ಲಿ ಭಗವಂತ ತಾರತಮ್ಯ ಮಾಡೋದಿಲ್ಲ, ಮಾಡಿಲ್ಲ ಕೂಡ. ಅದಕ್ಕೋಸ್ಕರ ಅತ್ರೈವ ಉದಾವೃತಂ ಪೂರ್ವಂ ಇತಿಹಾಸ ಸುರರ್ಷಿನ. ಅದಕ್ಕೆ ಇದಕ್ಕೊಂದು ವಿಶಿಷ್ಟವಾಗಿರ್ತಕ್ಕಂಥ ಒಂದು ಪುರಾಣ ಕಥೆ ಇದೆ, ಅದನ್ನ ಒಂದು ಇತಿಹಾಸ ಇದೆ, ಅದನ್ನ ಹೇಳ್ತಾರೆ ಕೇಳಪ್ಪ ಅಂತ ಹೇಳಿ. ಏನ್ ಹೇಳಿದ್ರಿ ಅಂತ ಕೇಳಿದಾಗ ಅದು ಕೇಳ್ತಾ ಇದ್ರೆ ಧರ್ಮರಾಜ ಪ್ರಶ್ನೆ ಮಾಡ್ತಾನೆ. ಅಹೋ ಅತ್ಯದ್ಭುತಂ ಹೇಯತು ದುರ್ಲಭೈ ಕಾಂತಿನಾಮಪಿ ವಾಸುದೇವೇ ಪರೇತತ್ವೇ ಪ್ರಾತಿಶ್ಚೈದ್ಯಸ್ಯ ವಿದ್ಯುಷಃ. ಏನಂದ್ರೆ ಈ ಮೋಕ್ಷವನ್ನು ಪಡಿಬೇಕಾದ್ರೆ ನಾನು ಇನ್ನೇ ಹೇಳಿದೆ, ಸಾಯುಜ್ಯ ಸಾರೂಪ್ಯ ಸಾಲೋಕ್ಯ ಸಾಮೀಪ್ಯ ಅಂತ 4 ಮೋಕ್ಷಗಳು, 4 ರೂಪಾಯಿ ಮೋಕ್ಷ. ಯಾವ್ದಾದ್ರೂ ಮೋಕ್ಷಕ್ಕೆ ಹೋದಂಗೆ. ಅಲ್ಲಿ ಅಂತ ಮೋಕ್ಷ ಪಡಿಬೇಕಾದ್ರೆ ಎಷ್ಟೋ ಸಾಧನೆ ಮಾಡ್ಕೋಬೇಕು. ಆದ್ರೆ ಇಲ್ಲಿ ಬಂದಿರತಕ್ಕಂಥ ಪ್ರಸ್ತುತ ಏನಪ್ಪಾ ಅಂದ್ರೆ, ದ್ವೇಷ ಮಾಡಿ ಮಾಡಿ ಶಿಶುಪಾಲ ದಂತವಕ್ರ ಅಂತ ಧರ್ಮರಾಜನ್ ಚಿಕ್ಕಮ್ಮನ ಮಕ್ಕಳು, ಅವರು ಹುಡುಗಾಗಿಂದ ಆರಂಭ ಮಾಡಿಕೊಂಡು ಸಾಯೋ ತನಕ ಕೃಷ್ಣನ ಬಗ್ಗೆ ದ್ವೇಷನೇ ಮಾಡ್ತಾ ಇದ್ರು, ಒಂದೊಂದು ಒಳ್ಳೆ ಮಾತು ಮಾತಾಡಿಲ್ಲ. ಅಂತವರು ಕೊನೆಗಾಲದಲ್ಲಿ ಸಾಯಬೇಕಾದ್ರೆ ಅವ್ರ ಜೀವ ಭಗವಂತನ ಆಯ್ಕೆ ಆಗ್ಬಿಡ್ತು, ಮೋಕ್ಷಕ್ಕೆ ಹೋಗ್ಬಿಟ್ರು. ಅವರು ಕಣ್ಣಾರ ನೋಡ್ತಾ ಇದ್ವಿ, ಸ್ವಾಮಿ ಏನಿದು ಆಶ್ಚರ್ಯ, ವಾಸುದೇವ ಪರಾತತ್ವೇ ಪ್ರಾಪ್ತಿ ಚೈದ್ಯಸ್ಯ ವಿದ್ವಿಷ. ಇಬ್ರು ಹೋಗ್ಬಿಟ್ಟಲ್ಲ. ಹೇಗೆ ಅಂದ್ರೆ ಶಿಶುಪಾಲ ದಂತವಕ್ರ ಅಂತಮ್ಮಂದ್ರಾದ್ರೂ ಕೂಡ ಅವರು ಹುಟ್ಟಿದಾಗಿಂದ ತೊಗಲು ಮಾತಾಡ್ಬೇಕಾದ್ರೆ ಅಲ್ಲಿಂದ ಆರಂಭ ಮಾಡಿಕೊಂಡು ಇಲ್ಲಿಯವರೆಗೂ ಕೂಡ ದ್ವೇಷ ಮಾಡ್ತಾನೇ ಇದ್ರು ಕೂಡ ಅವರಲ್ಲಿ ಜೀವದ್ವಯ ಆದೇಶ ಇತ್ತು. ಶಿಶುಪಾಲ ದಂತವಕ್ರ ಅವರೆಲ್ಲ ಅಸುರರೇ. ಅದರಲ್ಲಿ ಜಯ ಮತ್ತು ವಿಜಯ ಎಂಬತಕ್ಕಂತಹ ಒಬ್ಬ ದೇವತೆಗಳ ದ್ವಾರಪಾಲಕರ ಆಯುಷ ಇರೋದ್ರಿಂದ ಅವರು ಮಾಡಿರ್ತಕ್ಕಂಥ ಪುಣ್ಯದಿಂದ ಅವರು ಭಗವಂತನ ಮೋಕ್ಷವನ್ನ ಪಡ್ಕೊಂಡಿದ್ದಾರೆ ವಿನಃ ಸುಮ್ಮನೆ ಪಡ್ಕೊಂಡಿಲ್ಲ. ಯಾಕಂದ್ರೆ ಎಲ್ಲ ನೋಡ್ಬೇಕಂತಂಗೆ ಭಗವಂತನ ಅವರು ಸಾಹಿತ್ಯವನ್ನ ಪಡ್ಬಿಟ್ರಲ್ಲ, ಹೇಗೆ ಆಶ್ಚರ್ಯ. ಯಾಕಂದ್ರೆ ಭಗವಂತ ನಿನ್ನೆ ಮಾಡಿದ್ದಾರೆ, ತಮಸ್ಗೆ ಹೋಗ್ಬೇಕಾಯ್ತು ಅವ್ರು ಯುಗಾದಿಗಳಿಗೆ. ಆ ತಮಸ್ ಬಿಟ್ಬಿಟ್ಟು ಈ ರೀತಿಯಾಗಿ ಮೋಕ್ಷ ಪಡ್ಬಿಟ್ರಲ್ಲ, ಆಶ್ಚರ್ಯ. ಅಂದ್ರೆ ಶುಕ್ರಾಚಾರ್ಯ ಹೇಳ್ತಾರೆ, ಆ ಟೈಮಲ್ಲಿ ಹೇಳ್ತಾರೆ, ನಿಂದನ ಸ್ತವನ ಕಾರ್ಯಾರ್ಥಂ ಕಲೇವರಂ ಪ್ರಧಾನ ಪರಮಯೋರಾಜನ್ ವಿವೇಕೇನ ಕಲ್ಪಿತಂ. ಅಂದ್ರೆ ನಿಂದೆ, ಬೈಯೋದು, ಪ್ರಶಂಸೆ, ಸತ್ಕಾರ, ಅಪಕಾರ ಎಲ್ಲವೂ ಕೂಡ, ಸುಖ ದುಃಖ ಎಲ್ಲವೂ ಕೂಡ ಯಾರಿಗೆ ದೇಹ ಅಭಿಮಾನ ಇರುತ್ತೋ ಅಂತವಿ ಮಾತ್ರ. ಈ ದೇಹ ಅಭಿಮಾನ ಎಲ್ಲ ಇದೇನೂ ಆಗೋದಿಲ್ಲ. ಈ ದೇಹ ಅಭಿಮಾನ ಎಲ್ಲ ಕೊನೆ ನಾನು ತಪಾಸ್ ಮಾಡ್ತಾ ಇರ್ತೀನಿ, ಯಾವ ದೇಹ ಅಭಿಮಾನ ಇಲ್ಲ. ಬಂದು ಚುಚ್ಚಿರಿ, ಬೆಂಕಿ ಹಚ್ಚಿರಿ, ನನ್ಗೆ ಏನು ಆಗೋಲ್ಲ. ಯಾಕಂದ್ರೆ ದೇಹ ಅಭಿಮಾನ ಬಿಟ್ಬಿಡ್ತೀನಿ. ದೇಹ ಅಭಿಮಾನ ಹೇಳೋ ತನಕ ಬಿದ್ದಲ್ಲಿ ಅಪ್ಪ ಕಾಲು ನೋವು, ಅಯ್ಯೋ ಕೈ ನೋವಾಯ್ತು, ಅಯ್ಯೋ ಕುಚ್ಚಿಬಿಡ್ತು, ಸೊಳ್ಳೆ ಕಡಿತು, ನೋವಾಗ್ತಾ ಇದೆ ಅಂತೀವಿ. ಯಾಕಂದ್ರೆ ದೇಹ ಅಭಿಮಾನ ಇದೆ. ದೇಹ ತುಂಬಾ ಅಭಿಮಾನ ಹೋಗೋ ತನಕ ಏನಾಗಲ್ಲ. ಅಭಿಮಾನ ಹೋಗೋದು ಯಾವಾಗ? ಒಂದೇ ಸರಿ ನಾರಾಯಣ ನಾರಾಯಣ ಅಂತ ಅಭಿಮಾನ ಅಲ್ಲೇ ತನಕ ಅಭಿಮಾನ ಹೋಗಲ್ಲ. ಇವ್ ಕಾಲು ನೋವು ಇವತ್ತು ನೋಡಿ ಜನಗಳಿಗೆ ಮೊಣಕಾಲು ನೋವು ಬಂದ ಇಂದಲೇ ಇತ್ತ, ಅದು ಕಾಲು ನೋಡದೆ ಬರ್ದ, ಯಾವ ಔಷಧಿನೇ ಇಲ್ಲ, ಯಾವುದೋ ಒಂದು ಔಷಧಿ ಕೊಡ್ತಾ ಹಚ್ಕೊಳ್ತಾ ಇವಾಗ ಕಾಲು ನೋವು ಕುತ್ಕೊಳ್ಳೋಕ್ಕಾಗಲ್ಲ ಅಂತ ಬಹಳ ಜನಕ್ಕೆ. ಅದು ತಕ್ಕಂಗೆ ಹಿಂಗೆ ಕಾಲ ಕೂಡ ಮೇಲೆ ಕುತ್ಕೊಳ್ಳೋದು, ಕಟ್ಟೆ ಕುತ್ಕೊಳ್ಳೋದು ಎಲ್ಲ ವ್ಯವಸ್ಥೆ ಮಾಡ್ಬಿಡ್ತಾರೆ. ಈಗ ಬರ್ತಾ ಬರ್ತಾ ಕಲಿಯುಗ ಇನ್ನು ಅರ್ಧ ಕೂಡ ಆಗಿಲ್ಲ, ಆದ್ರೂ ಕೂಡ ಏನು ಕಷ್ಟಕೋಬೇಕು ಅಲ್ಲವೂ ಕೂಡ ಬರ್ತಾನೆ ಇದೆ. ಆದ್ರಿಂದ ಜೀವರಿಗೆ ದೇಹಾಭಿಮಾನ ಇರೋದ್ರಿಂದಲೇ ಈ ಹೊಡೆದಪ್ಪ ನೋವಾಯ್ತು, ಬೈದು ಮನಸ್ಸಿಗೆ ನೋವಾಯ್ತು, ಕೆಟ್ಟದಾಯ್ತು, ಹೀಗೆ ಎಲ್ಲವೂ ಕೂಡ ದೇಹಾಭಿಮಾನ ಇರತಕ್ಕಂಥವ್ರಿಗೆ ದುಡ್ಡಿಂದ ಬರ್ತಕ್ಕಂಥದ್ದು. ಶರೀರವೇ ಅಭಿಮಾನ ಇಲ್ಲ ಅನ್ಕೊಳ್ಳಿ, ಅವ್ರು ಯಾವುದು ಏನೂ ಆಗೋದಿಲ್ಲ. ಅದು
ಪ್ರಕೃತಿ ಬಂಧನದಿಂದ ಸರ್ವರಿಗೂ ಅಧಿಪತಿಯಾಗಿರ್ತಕ್ಕಂಥ ಭಗವಂತ ಇಚ್ಛೆ ಆಗತ್ತೆ. ಆದ್ರಿಂದ ಆ ಭಗವಂತನ ಒಂದು ಅನುಗ್ರಹ ಇತ್ತಂದ್ರೆ ಯಾವುದು ಏನೂ ಆಗೋದಿಲ್ಲ, ದೇಹಾಭಿಮಾನ ಬಿಡಬೇಕು ಅಂತ ಆ ವಿಶಿಷ್ಟವಾಗಿರ್ತಕ್ಕಂಥ ವಿಷಯವನ್ನ ಅಲ್ಲಿ ತಿಳಿಸ್ತಕ್ಕಂಥವರಾಗಿದ್ದೆ. ಈ ದೇಹಾಭಿಮಾನ ಎಲ್ಲಿದ್ದಂತ ಅಂದ್ರೆ ನಮ್ಗೆ ಸಾಧನೆ ಮಾಡ್ಕೋಬೇಕು. ಜೀವ ಸಾಧನೆ ಶರೀರ ಇದು, ಸಾಧನೆ ಆಗ್ಬೇಕು. ಅಪರೋಕ್ಷ ಜ್ಞಾನ ಆಯ್ತು ಅಂದ್ರೆ ಅಪರೋಕ್ಷ ಜ್ಞಾನಿಗಳಿಗೆ ಭೂತ ಭವಿಷ್ಯತ್ ವರ್ತಮಾನ ಹಿಂದೆ ಏನಾಗಿತ್ತು, ಏನಾಗ್ತದೆ, ನಾಳೆ ಏನಾಯ್ತು ನಡೀತದೆ ಎಲ್ಲವನ್ನೂ ಹೇಳ್ಬಿಡ್ತಾರೆ ಅಪರೋಕ್ಷ ಜ್ಞಾನಿಗಳು. ನಮ್ಮಂತ ಹೇಳಕ್ಕಾಗಲ್ಲ, ನೀನು ಯಾವ ಊಟ ಮಾಡಿದ್ರೆ ಜ್ಞಾಪಕ ಇರಲ್ಲ ಬೆಳಗ್ಗೆ ಅದಷ್ಟು ಆತ ನಾವಿರ್ತೀವಿ. ಹೀಗಿರ್ಬೇಕಾದ್ರೆ ಹಾಗೆ ಹಾಗಾದ್ರೆ ಸ್ವಾಮಿ ಭಗವಂತನ ಬೈದ್ರೆ ಮೋಕ್ಷಕ್ಕೆ ಹೋಗ್ತೀವ? ಇಲ್ಲ, ಖಂಡಿತ ಇಲ್ಲ. ಯಾರು ಹೋಗ್ತಾರೆ ಅದಕ್ಕೆ ಹೇಳ್ತಾರೆ, ಕಾಮ ಸ್ನೇಹ ಭಯ ದ್ವೇಷಾತ್ ಯಥಾ ಭಕ್ತೇಶ್ವರೇ ಮನಃ ಆವೇಶ ತಡಗಂ ಹಿತ್ವ ಬಹವಾತ್ ಅಧಿಗತಿಂಗತಃ. ಕಾಮ ಅಂದ್ರೆ ಇಚ್ಛಾ ಅಂತ, ಇಚ್ಛೆಯಿಂದ ಸ್ನೇಹದಿಂದ ಭಯದಿಂದ ದ್ವೇಷದಿಂದ ಭಗವಂತನಲ್ಲಿ ತಮ್ಮ ಮನಸ್ಸನ್ನ ವಿಶೇಷವಾಗಿ ನಾವು ಉಂಟು ಮಾಡಿಕೊಂಡ್ರೆ, ಆ ದೃಷ್ಟಿಯಿಂದ ಇದ್ರೆ ಅನೇಕರು ಕೂಡ ಭಗವಂತನ ಹೊಂದಿದ್ದಾರೆ, ಮೋಕ್ಷ ಪಡೆದಿದ್ದಾರೆ. ಅಂದ್ರೆ ಕಾಮದಿಂದ ಪಡೆದಿದ್ದಾರೆ, ಸ್ನೇಹದಿಂದ ಪಡೆದಿದ್ದಾರೆ, ಭಯದಿಂದಲೂ ಕೂಡ ಹೇಳ್ಕೊಂಡು ಭಗವಂತ ಇದ್ದಾರಪ್ಪ ಏನು ಮಾಡಬಾರ್ದು. ನೋಡಿ ಭಗವಂತ ಇಲ್ಲದೆ ಸಾವಿರ ಹೊಡಿದಿರಾ? ಇಲ್ಲ. ಅದೇ ಕಥೆ ಬರುತ್ತೆ ಮುಂದೆ, ಅದೇ ಕಥೆನೇ ಬರ್ತದೆ. ಎಲ್ಲಿಗೆಲ್ಲ ಹೋದ್ರು ಎಲ್ಲರೂ ಕೂಡ ಭಗವಂತ ಇದ್ದೇ, ಭಗವಂತ ಇರ್ತಕ್ಕಂಥ ಸ್ಥಳ ಎಲ್ಲೆಲ್ಲೂ ಕೂಡ ಇಲ್ಲ. ಆದ್ರೆ ಇದು ಉದಾಹರಣೆ ಕೊಡ್ರಿ ಅಂದ್ರೆ ಹೇಳಬೇಕಾದ್ರೆ, ಗೋಪ್ಯ ಕಾಮಾತ್ ಭಯಾತ್ ಕಂಸೋ ದ್ವೇಷಾತ್ ಛೇದ್ಯಾದಯೋನ್ಪಾ ಸಂಬಂಧಾತ್ ಕೃಷ್ಣಯ ಸ್ನೇಹಾತ್ ಯೂಯಂ ಭಕ್ತ್ಯಾ ವಯಂ ವಿಭೋಃ. ಯಾವರಿಂದ ಯಾರು ಪುಣ್ಯ ಪಡ್ಕೊಂಡ್ರು ನೋಡು. ಗೋಪ್ಯ ಕಾಮಾತ್, ಗೋಪಿಕಾಸ್ತ್ರೀಯರು, ಈ ಕೃಷ್ಣ ಇದ್ರಲ್ಲ ಗೋಪಿಕಾಸ್ತ್ರೀಯರು, ಆ ಗೋಪಿಕಾಸ್ತ್ರೀಯರು ಕಾಮಾತ್ ಮೋಕ್ಷ ಪಡ್ಕೊಂಡು, ಕಾಮ ಅಂದ್ರೆ ಇಚ್ಛಾ ಅಂತ, ಇಚ್ಛೆ ಪಡ್ಕೊಂಡು ಕೃಷ್ಣ ಇಚ್ಛೆ ಬೇಕು ಅಂತ ಅಪೇಕ್ಷೆ ಪಡ್ಕೊಂಡು ಅವರೆಲ್ಲರೂ ಕೂಡ ಮೋಕ್ಷವನ್ನು ಪಡ್ಕೊಂಡ್ರು ಆ ಯಾವ ಗೋಪಿಕಾಸ್ತ್ರೀಯರು. ಭಯಾತ್ ಕಂಸ, ಕಂಸ ಕೃಷ್ಣನ್ ಕಂಡ್ರೆ ಭಯ, ಅವನಿಗೆ ಬೇರೆ ತೋಡ್ಕೊಳ್ತಿಲ್ಲ, ಒಳಗಡೆ ತುಂಬಾ ಭಯ. ಅಂತ ಕೃಷ್ಣನ್ ಕೂಡ ಮೋಕ್ಷಕ್ಕೆ ಹೋದ. ಯಾವಾಗ? ಭಯದಿಂದ. ಕೃಷ್ಣ ಹಿಡ್ಕೊಂಡು ಭಯ ಪಡ್ಕೊಂಡು ಕಂಸ ಕೂಡ ಮೋಕ್ಷ ಪಡ್ಕೊಂಡಿದ್ದಾನೆ. ದ್ವೇಷಾತ್ ಚೇದ್ಯಾದಯೋ ನೃಪಾಹ, ಶಿಶುಪಾಲಾದಂತ ವಕ್ರ ಅವ್ರೇನ್ ಮಾಡಿದ್ರು? ದ್ವೇಷ ಮಾಡಿದ್ರು. ಕೃಷ್ಣನನ್ನ ದ್ವೇಷ ಮಾಡಿ 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 ಕೊನೆಗೆ ಮೋಕ್ಷವನ್ನು ಪಡ್ಕೊಂಡ್ರು. ಸಂಬಂಧಾತ್ ಕೃಷ್ಣಯ, ಯಾದವರು ಎಲ್ಲ ಯಾದವರು ಎಲ್ಲ ಅಂದ್ರೆ ಯಾದವರು ಸೇರ್ಕೊಂಡು ಕೃಷ್ಣನ ಬಂಧು ಬಳಗ ಇವೆಲ್ಲರೂ ಕೂಡ ಯಾದವರು ಕೃಷ್ಣನ ಸಹವಾಸ ಬಂಧುಗಳಾಗಿ ಅವರ ಸ್ನೇಹವನ್ನು ಪಡ್ಕೊಂಡು ಅವರ ಬಂಧುತ್ವ ಪಡ್ಕೊಂಡು ಇವೆಲ್ಲ ಮೋಕ್ಷ ಪಡ್ಕೊಂಡ್ರಿ. ಸ್ನೇಹಾತ್ ಯೂಎಂ ಅಂದ್ರು. ಸ್ನೇಹಾತ್ ಯೂಎಂ ಅಂದ್ರೆ ನೀವು ಅಂತ, ನೀವು ಒಂದು ಯಾರು? ಪಾಂಡವರು, ಧರ್ಮರಾಜ ಅಂತ ಮಾಡಿ ಯೂಎಂ ಪಾಂಡವರು ನೀವಾದ್ರು ಕೂಡ ಸ್ನೇಹಾತ್ ಕೃಷ್ಣನ ಸ್ನೇಹ ಪಡ್ಕೊಂಡು ಅವನಿಂದ ಪ್ರೀತಿ ಪಡ್ಕೊಂಡು ಮೋಕ್ಷವನ್ನು ಪಡ್ಕೊಂಡ್ರಿ. ಭಕ್ತ್ಯ ವಯಂ, ನಾರದರು ಭಕ್ತ್ಯ ಭಕ್ತಿ ಮಾಡಿ ವಯಂ ನಾವುಗಳು ಮೋಕ್ಷವನ್ನ ಪಡ್ಕೊಂಡ್ವಿ. ಎಲ್ಲರಿಗೂ ಉದಾಹರಣೆ ಕೊಡ್ತಾರೆ. ಆದ್ರಿಂದ ಭಗವಂತನನ್ನ ನಾವು ಪ್ರೀತಿ ಪಡಿಸಿ ಮೋಕ್ಷವನ್ನು ಪಡ್ಕೋಬೇಕಾದ್ರೆ ಇವೆಲ್ಲವೂ ಕೂಡ ಮಾಡಬಹುದು. ದ್ವೇಷ ಮಾಡಿ ಮಾತ್ರ ಭಗವಂತ ಹೊಡಿತಾನೆ ಅಂತಲ್ಲ, ಆ ದ್ವೇಷ ಮಾಡಕ್ಕೆ ಮೇಲ್ನೋಟಕ್ಕೆ ಮಾತ್ರ ದ್ವೇಷ ಆಗಲಿ, ಒಳಗಡೆ ಅವರು ಜಯ ವಿಜಯರಾಗಿದ್ದರು. ಹಾಗೆ ಒಂದು ಪ್ರಶ್ನೆ ಬರ್ತದೆ, ಕಥಮೋಪಿ ನವೇನ ಸ್ಯಾತ್ ಪಂಚಾನಾಂ ಪುರುಷಂ ಪ್ರತಿ ತಸ್ಮಾತ್ ಕೇನಾಪಿ ಉಪಾಯೇನ ಮನಃಕೃಷ್ಣೇ ನಿವೇಶಯತ್. ಹಾಗಾದ್ರೆ ಈ ವೇದನಿಗೆ ಯಾಕೆ ಮೋಕ್ಷ ಸಿಗಲಿಲ್ಲ ಅಂದ್ರೆ, ವೇದ ಸಾಧನ ಜೀವಿ ಅಲ್ಲ, ವೇದ ಸಾಧನ ಜೀವಿ ಅಲ್ಲ, ಸಾಧನೆ ಮಾಡ್ಕೊಂಡಿಲ್ಲ. ಸಾಧನೆ ಆದ್ರೆ ಮಾತ್ರ ಆ ಮುಕ್ತಿ ಯೋಗ್ಯ ಆಗಿರ್ತಕ್ಕಂಥ ವ್ಯಕ್ತಿಗೆ ಮಾತ್ರ ಮೋಕ್ಷ ಸಿಗುತ್ತೆ ವಿನ ಅವನಲ್ಲಿ ಕೇವಲ ಭಕ್ತಿ ಅಂತೂ ಇಲ್ಲೇ ಇಲ್ಲ, ಕಾಮಾದಿ ಉಪಸರ್ಜನ ಭಕ್ತಿಯೂ ಇಲ್ಲ. ಹಾಗಾಗಿ ಅವನಿಗೆ ಮೋಕ್ಷ ವೇದನಿಗೆ ಸಿಗಲಿಲ್ಲ, ಅದನ್ನು ಯಾವತ್ತೂ ಕೂಡ ಅವನು ಹೋಗುವುದಿಲ್ಲ. ಆದ್ರೆ ಧರ್ಮರಾಜ ತಿಳ್ಕೋ, ನಿಮ್ಮ ಚಿಕ್ಕಮ್ಮನ ಮಕ್ಕಳಾಗಿರ್ತಕ್ಕಂಥ ಶಿಶುಪಾಲದಂತವರು ವಿಷ್ಣುವಿನ ದ್ವಾರಪಾಲಕರವರು. ವೈಕುಂಠದಲ್ಲಿ ಎರಡು ಭಾಗ ಇದೆ, ಮುಕ್ತ ವೈಕುಂಠ ಅಮುಕ್ತ ವೈಕುಂಠ ಅಂತ. ಮುಕ್ತ ವೈಕುಂಠ ಹೋಗಿ ಯಾರಿಗೂ ಸಾಧ್ಯನೇ ಇಲ್ಲ, ಅಲ್ಲಿ ಮುಕ್ತಿ ಹೊಂದಿದ್ದಾರೆ. ಅಮುಕ್ತ ವೈಕುಂಠ ಇದನ್ನು ಮುಕ್ತಿ ಹೊರದೇ ಇರ್ತಕ್ಕಂಥ ಏಟ್ ಇಂಗ್ಲೀಷ್ ಬರ್ತಾರೆ ನೋಡಿ, ಆ ರೀತಿಯಾಗಿ RS ಅಂತ ಎಲ್ಲ ಮಾಡಿಸ್ತಾರೆ, ಗ್ಯಾರಂಟಿ ಟಿಕೆಟ್ ಇದಾಗಿಲ್ಲ ಅದು, ಆ ರೀತಿಯಾಗಿ ಟೇಕಿಂಗ್ ಇರ್ತದೆ. ಅಂತಲ್ಲಿ ಇರ್ತಕ್ಕಂಥ ದಂತವಕ್ರು ಕೂಡ ಶಿಶುಪಾಲ ಇಬ್ರು ಕೂಡ ಅವರು ಮುನಿಶಾಪದಿಂದ ಪದಚ್ಯುತರಾಗಿದ್ರು. ಅಂದ್ರೆ ಶಿಶುಪಾಲ ದಂತವಕ್ರ ಅವರಿಬ್ಬರು ಕೂಡ ಜಯ ವಿಜಯ ಅಂತಕ್ಕಂಥ ಭಗವಂತನ ದ್ವಾರಪಾಲಕರು. ಅವರು ಮುನಿಗಳ ಶಾಪದಿಂದ ಪದಚ್ಯುತರಾಗಿ ಈಗ ಈ ರೀತಿಯಾಗಿ ಆಗಿದ್ದಾರೆ ಅಂತ ಹೇಳಿದ ತಕ್ಷಣ ಧರ್ಮರಾಜ ಪ್ರಶ್ನೆ ಮಾಡ್ತಾನೆ, ಕೀದುಷಕ್ಕಸ್ಯವಾ ಶಾಪೋ ಹರಿದಾಸಾದಿಮರ್ಶನಃ. ಹಾಗಾದ್ರೆ ಏನ್ ಶಾಪ ಕೊಟ್ರು, ಯಾರು ಕೊಟ್ರು, ಯಾವ ಕೊಟ್ರು, ಎಲ್ಲಿ ಕೊಟ್ರು, ಯಾವ್ದು ಕೊಟ್ರು, ಆ ವಿಷಯವನ್ನ ವಿಸ್ತಾರವಾಗಿ ಹೇಳಬೇಕು. ದೇಹೇಂದ್ರಿಯ ಶ್ರೀನಾನಂ ವೈಕುಂಠ ಪರವಾಸಿನಾಂ ದೇಹ ಸಂಬಂಧಂ ಏದದ್ ಆಖ್ಯಾಯಿ ಅರಸಿ. ಈ ದೇಹ ಅಲ್ಲೋ ಸೇರಬೇಕಾದ್ರೆ
ಬಹಳ ಕಷ್ಟ. ದೇಹದ ಜೀವಿ ಸಾಧನೆ ಆಗ್ಬೇಕಂದ್ರೆ ಇದೆಲ್ಲ ಬೇಕು. ಯಾವ ರೀತಿ ಆದ್ರೆ ಅವರೆಲ್ಲ ಆ ವಿಷಯವನ್ನ ನಾವು ಸ್ವಲ್ಪ ವಿಸ್ತಾರವಾಗಿ ತಿಳಿಸ್ರಿ ಅಂತ ಹೇಳ್ಬಿಟ್ಟು ಕೇಳಿದಾಗ ನಾರದರು ಹೇಳ್ತಾ ಇದ್ದಾರೆ, ಏಕದಾ ಬ್ರಹ್ಮಣ ಪುತ್ರ ವಿಷ್ಣು ಲೋಕಂ ಯದೃಶ್ಚಯ. ಒಂದ್ ದಿವಸ ಬ್ರಹ್ಮದೇವರ ಮಕ್ಕಳು, ಆ ಬ್ರಹ್ಮದೇವರ ಮಕ್ಕಳು ಚಿಕ್ಕರು, 5-6 ವರ್ಷ ಉಳ್ಳವರು, ಅವರು ಭಗವಂತ ದರ್ಶನ ಮಾಡಬೇಕು ಅಂತ ಹೊಯ್ಕೊಂಡ್ರು. ಅಲ್ಲಿ ದ್ವಾರಪಾಲಕರು ಕಟ್ಟಿಗೆ ಅಡ್ಡ ಇಟ್ಟು, ಕೈ ದತ್ತ ಇರುತ್ತಲ್ಲ ಬೆತ್ತ ಅದು ಅಡ್ಡ ಇಟ್ಟು ಒಳಗಡೆ ಬರಲ್ಲ, ಚಿಕ್ಕ ಮಕ್ಕಳು ನೀವು ಅಂತ. ಅವ್ರು ದಿಗಂಬರಾಗಿದ್ದು ಮಕ್ಕಳು, ಬೇರೆ ಏನಿಲ್ಲ. ಸನಕ ಸನಂದ ಅಂತ ಹೇಳಿ ಅವ್ರು 4 ಜನ ಋಷಿಗಳವರು, ಅವ್ರು ದಿಗಂಬರಾಗಿ ಚಿಕ್ಕ ಮಕ್ಕಳಂತೆ ಇದ್ರು. ಅವ್ರು 5-6 ಜನ ಆದ್ರೂ ಕೂಡ ಅವ್ರಲ್ಲಿ ಹೋಗಿ ಸಣ್ಣ ಮಕ್ಕಳು ಅಂತಕೊಂಡು ಬೆತ್ತ ಇಟ್ಟು ಅವ್ರು ಬೀಳಿಲ್ಲ. ಆವಾಗ ತಕ್ಷಣದಲ್ಲೇ ಅವರಿಗೆ ಬ್ರಾಹ್ಮಣರಿಗೆ ಸಿಟ್ಟು ಬಂದು, ಏನು ನೀವು ಇಂತಹ ವೈಕುಂಠ ಇಟ್ಕೊಂಡು ತಾರತಮ್ಯ ಮಾಡ್ತೀರಿ, ನಾವು ಬಂದು ದರ್ಶನ ಬಿಡಲ್ಲ ಅಂತೀರಾ, ನೀವು ಇಲ್ಲೇ ಯೋಗ್ಯರಲ್ಲ, ನೀವು ಭೂಮಿಯಲ್ಲಿ ಬಿದ್ದು ನೀವು ಒಂದು ಮಾನವ ಜನ್ಮ ಹೊಂದ್ರಿ ಅಂತೇಳಿ ಶಾಪ ಕೊಟ್ಟರು. ಇನ್ನೇ ದೇವ ಇದ್ರ ಮೇಲಿಂದ ಕೆಳ ಬಿಡಬೇಕು. ತಕ್ಷಣದಲ್ಲೇ ದೇವಿ ಪುತ್ರರು ಮಧ್ಯದಲ್ಲಿ ಶಾಪ ಕೊಟ್ಟರು. ಏನಂತ, ನೀವು ಅಷ್ಟೇ ಅಲ್ಲ 3 ಅವತಾರ ಮಾಡಿ ಕೆಳ ಬಿಡಬೇಕಾದ್ರೆ ನೀವು 3 ಬಾರಿ ಜನ್ಮ ತಾಳಿ ಮತ್ತೆ ನಮ್ಮ ಲೋಕವನ್ನು ಹೊಂದ್ರಿ ಅಂತೇಳಿ ತಿರ್ಗಾ ಒಂದು ಶಾಪ ಕೊಟ್ಟರು. ಶಾಪ ಕೊಟ್ಟಿದ್ದು 3 ಜನ ಅವತಾರ ಮಾಡಿ, ಅದಲ್ಲದೆ ಆ 3 ಮಾತಿಗೆ ಅಂದ್ರೆ 3 ಸರಿ ಮಾತ್ರ ಮಾಡಿ ಸಾಕು ಅಂತೇಳಿ ಅದನ್ನು ಕೂಡ ಉಚ್ಚರಿಸಕ್ಕಾಗಲ್ಲ. ಆದ್ರೆ ಇಲ್ಲಿ ಬ್ರಹ್ಮದೇವಕ್ಕೆ ಒಂದು ಪ್ರಶ್ನೆ ಬರ್ತದೆ. ಬ್ರಹ್ಮದೇವಿ ಮದುವೆ ಹುಟ್ಟಿರ್ತಕ್ಕಂಥದ್ದು ಯಾರಪ್ಪ ಅಂದ್ರೆ ರುದ್ರದೇವರು ಒಬ್ಬಿನಿಂದ ಹುಟ್ಟಿರ್ತಕ್ಕಂಥದ್ದು. ಇದು ವರಾಹ ಕಲ್ಪದಲ್ಲಿ ಹುಟ್ಟಿದ್ದು ಅಲ್ಲ, ಪ್ರಥಮ ಕಲ್ಪದಲ್ಲಿ ಹುಟ್ಟಿದ್ದು. ಆದ್ರೆ ವರಾಹ ಕಲ್ಪದಲ್ಲಿ ಸನಕಾದಿಗಳೇ ಮೊದಲು ಹುಟ್ಟಿದ್ದು. ನಮ್ಗೆ ಈ ಮಹಾಭಾರತ, ರಾಮಾಯಣ, ಭಾಗವತ ಕಥೆಗಳು ಯಾವ್ದೋ ರೀತಿಯಲ್ಲಿ ಹೇಳ್ಬಿಡ್ತವೆ. ಇವೆಲ್ಲದನ್ನು ಸರಿಯಾಗಿ ತಿಳ್ಕೋಬೇಕಂದ್ರೆ ಆಚಾರ್ಯರು ಮಹಾಭಾರತ ತಾತ್ಪರ್ಯ ನಿರ್ಣಯ, ಮಹಾಭಾಗವತ ತಾತ್ಪರ್ಯ ನಿರ್ಣಯ ಅಂತ ಗ್ರಂಥ ಬರೆಯರೆ. ಅದು ಸರಿಯಾಗಿರ್ತಕ್ಕಂಥ ಅರ್ಥವನ್ನು ತಿಳಿಸುತ್ತೆ. ಯಾವುದೋ ಕಲ್ಪದಲ್ಲಿ ಏನಾಗಿರುತ್ತೆ, ಒಂದು ಪುರಾಣದಲ್ಲಿ ನರಸಿಂಹರು ಖಡ್ಗದಿಂದ ಬರೆದು ಅಂತ, ಇನ್ನೊಂದು ಪುರಾಣದಲ್ಲಿ ಗದೆಯಿಂದ ಬರೆದು ಅಂತ, ಇನ್ನೊಂದು ಪುರಾಣದಲ್ಲಿ ಮುಷ್ಟಿಯಿಂದ ಬರೆದು. ಈ ಕಲ್ಪನೆ ಆಗ್ಬಿಡುತ್ತೆ. ಏನ್ರಿ ಈಗಂತ ಇವು ಕಲ್ಪನೆ ಚೇಂಜ್. ಈ ಕಲ್ಪದಲ್ಲಿ ಈ ರೀತಿ ಆಗಿದೆ ಅಂತ ತಿಳ್ಕೋಬೇಕು. ಇದನ್ನ ತಿಳ್ಕೋಬೇಕಂದ್ರೆ ಆಚಾರ್ಯ ಗ್ರಂಥಕ್ಕೆ ಹೋಗ್ಬೇಕು. ಮಹಾಭಾಗವತ ತಾತ್ಪರ್ಯ ನಿರ್ಣಯ ಅಂತ ಮಾಡಿದ್ದಾರೆ. ಆ ನಿರ್ಣಯ ಬರೆದಾಗ ಆ ನಿರ್ಣಯ ಸರಿಯಾಗಿರ್ತಕ್ಕಂಥದ್ದನ್ನ ಅವರು ನಿರ್ಣಯದಲ್ಲಿ ಬರೆದರೆ ಅದ್ರ ಪ್ರಕಾರ ತಿಳ್ಕೋಬೇಕು. ಇಲ್ಲಿ ರುದ್ರದೇವರು ಮೊದಲು ಅಂತ ಪ್ರಶ್ನೆ ಬಂದ್ರೆ ಅದಾಗಿದ್ದು ಯಾವಾಗ ಅಂದ್ರೆ ಪ್ರಥಮ ಕಲ್ಪದಲ್ಲಿ ಮೊದಲು ರುದ್ರದೇವರು ಹುಟ್ಟಿದ್ದು. ಆದ್ರೆ ವರಾಹ ಕಲ್ಪದಲ್ಲಿ ಮೊದಲಿಗೆ ಬ್ರಹ್ಮದೇವರು ಹುಟ್ಟಿರ್ತಕ್ಕಂಥವ್ರು ಇವರೇ ಸನಕಾದಿ ಋಷಿಗಳೇ. ಆದ್ದರಿಂದ ಬ್ರಹ್ಮಪುತ್ರರು ಎಂಬತಕ್ಕಂಥ ವಿಷಯ ಇಲ್ಲಿ ತಿಳಿಸ್ತಕ್ಕಂಥವರಾಗಿದ್ದಾರೆ. ಈ ರೀತಿಯಾಗಿ ಶಾಪವನ್ನು ಕೊಟ್ಬಿಟ್ರು. ಬಳಿಕ ಆ ಜೀವ ಇಬ್ಬರು ಕೂಡ ದೈತ್ಯರಾಗಿ ದ್ವಿತೀಯ ಮಕ್ಕಳಾಗಿ ಅವರು ಹಿರಣ್ಯಕಶಿಪು ಹಿರಣ್ಯಾಕ್ಷ ಅಂತ ಮೊದಲಿಗೆ ಅವತಾರ ಮಾಡಿ ವಿಜಯರೇ. ಅವ್ರನ್ನ ಹಿರಣ್ಯಾಕ್ಷರನ್ನ ವರಾಹರೂಪಿ ಭಗವಂತ ಹಿರಣ್ಯಕಶಿಪು ನರಸಿಂಹದೇವರು ಸಂಹಾರ ಮಾಡಿಬಿಟ್ರು. ಅವ್ರು ಒಂದು ಊರಕ್ಕೆ. ಅದೇ ಹಿರಣ್ಯಕಶಿಪು ಮತ್ತು ಹಿರಣ್ಯಾಕ್ಷ ಅವರಿಬ್ರು ಪುನಃ ರಾಕ್ಷಸರಾಗಿ ಅವತಾರ ಮಾಡಿದ್ರು. ಯಾರಪ್ಪ ಅಂದ್ರೆ ಕೇಸಿನಿ ಎಂತಕ್ಕಂಥ ಹೆಂಡತಿಯಲ್ಲಿ ರಾವಣ ಎಂತಕ್ಕಂಥ ರಾವಣ ಮತ್ತು ಕುಂಭಕರ್ಣನಾಗಿ ವಿಶ್ವವಸ ಎಂತಕ್ಕಂಥ ಕೇಸರಿ ಎಂಬ ದಂಪತಿಗಳಲ್ಲಿ ರಾವಣ ಕುಂಭಕರ್ಣನಾಗಿ ಹುಟ್ಟಿದ್ರು. ಆ ಜಯ ವಿಜಯರೇ ಅಲ್ಲಿ ರಾವಣನಿಂದ ಇಬ್ಬರು ಸತ್ತೋಗ್ಬಿಟ್ರು. ಅದೇ ಅವರಿಬ್ರು ಕೂಡ ಇಲ್ಲಿ ವಿಶೇಷವಾಗಿರ್ತಕ್ಕಂಥ ದಂತವಕ್ರ ಶಿಶುಪಾಲ ಅಂತ ಅವತಾರ ಮಾಡಿದ್ರೆ ಕೃಷ್ಣನ ಸಾವನ್ನು ಅಪ್ಪಿದ್ರು. ಈ ರೀತಿಯಾಗಿ 3 ಯುಗದಲ್ಲಿ 3 ಸಮಯದಲ್ಲಿ ಅವರು ಸಾವನ್ನು ಅಪ್ಪಿದ್ದಾರೆ. ಇದು ನಮ್ಮ ಬಾಲಕರಾಗಿರ್ತಕ್ಕಂಥ ಸನಕ ಸನಂದಾದಿಗಳ ಶಾಪದಿಂದ ಆಗಿರ್ತಕ್ಕಂಥದ್ದು ಅಂತ ಈ ವಿಷಯವನ್ನ ತಿಳಿಸ್ತಾರೆ. ಆದ್ರೆ ಒಂದು ವಿಷಯ ಇಲ್ಲಿ ಜ್ಞಾಪಿಸ್ಕೋಬೇಕು. ಸಾಯುವಾಗ ಆದಷ್ಟು ನಾವು ಭಗವಂತ ಜ್ಞಾನವನ್ನು ಕಲ್ಕೊಂಡು ನಾರಾಯಣ ಸ್ಮರಣೆ ಮಾಡ್ತಾರೆ. ವಿಷ್ಣು ಗೋವಿಂದ ಮುಕುಂದ ನಾರಾಯಣ ಸ್ಮರಣೆ ಮಾಡ್ತಾ ಪ್ರಾಣ ಬಿಟ್ರೆ ಆ ಜೀವಿ ಬಂದು ಹೋಗುತ್ತೆ. ಆ ಸಮಯದಲ್ಲಿ ಏನಾದ್ರೂ ನಾವು ತಪ್ಪು ಕಲ್ಪನೆ ಮಾಡ್ಕೊಂಡಿದ್ರೆ ಕಷ್ಟ ಆಗುತ್ತೆ. ಹಿರಣ್ಯಕಶಿಪು ತಾನು ಸಾಯಬೇಕಾದ್ರೆ ತನ್ನನ್ನು ಕೊಂದಿರತಕ್ಕಂಥ ಭಗವಂತ ಭೂತ ರಾಕ್ಷಸ ಅಂತಂದು ಸತ್ತೋಗ್ಬಿಟ್ಟ ಹಿರಣ್ಯಕಶಿಪು ಹಿರಣ್ಯಾಕ್ಷ. ಅದಕ್ಕೆ ಪುನಃ ಅವರು ರಾಕ್ಷಸರಾಗಿ ಹುಟ್ಟಿದ್ರು ರಾವಣ ಕುಂಭಕರ್ಣವಾಗಿ. ಆ ಕುಂಭಕರ್ಣ ಸಾಯಕ ಸುಮ್ಮನಿರಲ್ಲ. ಈ ನಮ್ಮ ರಾಜ ಕೊಂದ ರಾಮನ ರಾಜ ಅಂದ್ರು. ಮತ್ತೆ ರಾಜರಾಗಿ ಹುಟ್ಟಿದ್ರು ಶಿಶುಪಾಲ ನಂತರ ಅಂದ್ರೆ ಸಾಯುವಾಗ ಹರಿನಾಮ ಸ್ಮರಣೆ ಮಾಡಬೇಕು ಅಂತ ಹೇಳ್ತಾರೆ. ಇನ್ನೀಗ ಭಾಗವತ ಪುರಾಣದಲ್ಲಿ ನಾರಾಯಣ ಸ್ಮರಣೆ ಬಂದಿರ್ಬೋದು. ಇದು ಸಣ್ಣಗೊಂದು ಕಥೆ ಹೇಳ್ತೀನಿ. ಒಂದು ಫ್ಯಾಮಿಲಿ ಒಂದು ಅಜ್ಜಿ ಒಂದು ಊರಲ್ಲಿ ಇತ್ತು. ಇದರಲ್ಲಿದ್ದಾಗ 4 ಜನ ಗಂಡು ಮಕ್ಕಳು ಹೊರಲ್ಲ ಇದ್ರು. ಅಜ್ಜಿ ವಯಸ್ಸಾಯ್ತು, ಹಾಸಿಗೆ ಮೇಲೆ ಮಲಗಿಸಿದ್ರು. ಇನ್ನೇನು ಅಜ್ಜಿ ಪ್ರಾಣ ಬಿಡಬೇಕು ಅಂತಿತ್ತು. 4 ಜನ ಗಂಡು ಮಕ್ಕಳು.
ಕಣ್ಮಗಿದ್ದ ಅಜ್ಜಿ ಸೀದಾ ಬಂತು ಮಕ್ಕಳ ಅಂತ ಹೇಳ್ತು. ಎಲ್ಲ ಮಕ್ಕಳು ಓಡ್ ಬಂದ್ರು. ಅಮ್ಮ ಇಲ್ಲಾದ್ರೂ ಕೂಡ ಅಜ್ಜಿ ಇಲ್ಲಾದ್ರೂ ಕೂಡ ಆಸ್ತಿ ವಿಷಯದೋ ದುಡ್ಡು ಬಂಗಾರ ಹಿಡಿದೋ ಹೇಳ್ತಾರಂತ ಬಂದ್ಬಿಟ್ಟು ಅಜ್ಜಿ ಹತ್ತು ಬಂದ ತಕ್ಷಣ ಅಪ್ಪ ಅಲ್ಲೋಡು ದೂರ ದೀಪ ಹಿಡಿದ್ರೆ ಶಾಂತ ಮಾಡಪ್ಪ ಅಂತ ಅಜ್ಜಿ ಬಂದ. ದೂರ ದೀಪ ಹೊಡಿತಿದ್ರೆ ಹಾರಿಸಿ ಅಂತ ಹೇಳ್ಬಿಟ್ಟು ಸತ್ಯ ಹೋಯ್ತು. ದೂರ ದೀಪ ಹೊಡಿಸ್ಬೇಕಾದ್ರೆ ಏನಾಗಬೇಕಾಯ್ತು ಅಜ್ಜಿಗೆ ಅಂದ್ರೆ ಜ್ಞಾಪದಲ್ಲಿ ಅಜ್ಜಿ ದೇವ್ರ ಸ್ಮರಣೆ ಬರಲಿಲ್ಲ, ಏನು ಹೇಳಿಲ್ಲ. ಹೀಗೆ ಸಾಯುವಾಗ ದಿನಾಲು ಅದು ಮಾಡಿ ಮಾಡಿ ಅದೇ ಲೋಕದಲ್ಲಿ ಬಂದ್ಬಿಡುತ್ತೆ. ಅದಕ್ಕೆ ದಾನ ಧರ್ಮ ಕರ್ಮ ಒಳ್ಳೆ ಕಥೆ ಹರಿನಾಮಸ್ಮರಣೆ. ಅದು ಹರಿನಾಮಸ್ಮರಣೆ ಮಾಡಕ್ಕೆ ಏನ್ ಬೇಕಾಗಿದ್ದೀರಿ? ಮಡಿ ಬೇಕಾ, ಮೈಲಿಗೆ ಬೇಕಾ, ಶುದ್ಧತೆ ಬೇಕಾ, ಏನೇನು ಬೇಕು ಹಣ್ಣು ಉಜ್ಜಬೇಡ್ರಿ, ನಾಮಸ್ಮರಣೆ ಮಾಡಿ ತಪ್ಪೇನಿಲ್ಲ. ಬಾಯಿ ದೇಶ ಹೋಗ್ತೀನಿ ನಾಮಸ್ಮರಣೆ ಮಾಡಿ ದೋಷ ಇಲ್ಲ. ಭಗವಂತ ಸ್ಮರಣೆ ಮಾಡಕ್ಕೆ ಭಗವಂತ ಸ್ಮರಣೆ ಅದೊಂದು ಸಣ್ಣ ಕಥೆ ಹೇಳ್ತೀನಿ, ನಿಮ್ಗೆಲ್ಲ ಗೊತ್ತಿರ್ಬೋದು. ವಿಶ್ವೇಶ್ವರ ತೀರ್ಥ ಅಂತ ಪೇಜಾವರ ಸ್ವಾಮಿ ಇಲ್ಲ ಅವರು. ಆ ಸ್ವಾಮಿಗಳವ್ರಿಗೆ ಈ ಪೇಪರ್ ನೋಡ್ಬೋದು, 3 ಬಾರಿ ಕಾರ್ ಆಕ್ಸಿಡೆಂಟ್ ಆಯ್ತು, 2 ಬಾರಿ ಡ್ರೈವರ್ ಸತ್ತೋದ. ನಿಮ್ಗೆಲ್ಲ ಗೊತ್ತಿರ್ಬೋದು, ಪೇಪರ್ ನೋಡಿರ್ತೀರಿ. ಆದ್ರೆ ಅವರು ಇಷ್ಟೇಷ್ಟು ಗುಬ್ಬಿ ಕೂತವ್ರು ನಿಮ್ಗೆ ಕಾರಲ್ಲಿ. ಡ್ರೈವರ್ ಒಂದು ವಿಷ್ಣು ಅಂತ ಬತ್ತಿಂದ ಒಂದು ಕುತ್ಕೊಂಡು ಹೋಗ್ತಾ ಇದ್ದ. ಆದ್ರೆ ಒಂದು ಸಣ್ಣದು ಒಂದು ಸ್ಟೀಲಿನ ಇದಿತ್ತು, ಅದೇನಪ್ಪ ಒತ್ತು ಬಿಟ್ರೆ 1 ನಂಬರ್, ಹಿಂಗ್ ಗೊತ್ತಿದ್ರೆ 2 ನಂಬರ್, 3 ಗೊತ್ತಾಯ್ತು. ಅವರು ಶ್ರೀಕೃಷ್ಣ 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 24 ಗಂಟೆ ಹೆಂಚೆ ಬೆಳ್ಳ್ಯಾರ ಶ್ರೀಕೃಷ್ಣ ಹೀಗೆ ತುಂಬ ಮಾತಾಡ್ಕೊಂಡು ಕನ್ನಡ ಮಾತಾಡ್ಕೊಂಡು ಹೇಳ್ಕೊಂತ ಅವರು ಕೃಷ್ಣ ನಾಮಸ್ಮರಣೆ ಭಗವಂತನ ನಾಮಸ್ಮರಣೆ ಮಾಡ್ತಾ ಇರೋದ್ರಿಂದ ಅವ್ರು ಯಾವತ್ತೂ ಕೂಡ ಅಪಘಾತದಲ್ಲಿ ಪ್ರಾಣ ಹೋಗಿಲ್ಲ, ಕೈಕಾಲು ಕೂಡ ಬರಲಿಲ್ಲ, ಏನು ಅಂಗವನ್ನು ಕೂಡ ಆಗಿಲ್ಲ. ನಿಮ್ಗೆಲ್ಲ ಗೊತ್ತಿರ್ತಕ್ಕಂಥ ವಿಷಯ, ಪ್ರತ್ಯಕ್ಷ ವಿಷಯ. ಸದಾ ಕೂಡ ಆ ಸೀಟ್ಗಳಿಗೆ ಬುದ್ಧಿ ಕೊಟ್ಟು ಸ್ಟೇ ಕೊಟ್ಟು ಹರಿನಾಮಸ್ಮರಣೆ ಮಾಡ್ತಾ ಇತ್ತು. ಹೀಗೆ ಭಗವಂತ ನಾಮಸ್ಮರಣೆ ಮಾಡಿದ್ರೆ ಯಾರು ಏನೂ ಆಗುದಿಲ್ಲ. ಅದೇ ಕಥೆನೇ ಮುಂದೆ ಬರ್ತಕ್ಕಂಥ ಹರಿನಾಮಸ್ಮರಣೆ ಮಾಡ್ತಾರೆ. ಈ ರೀತಿಯಾಗಿ ಸಾಯುವ ಕಾಲಕ್ಕೆ ಯಾರನ್ನು ಧ್ಯಾನ ಮಾಡ್ತೀವೋ ಅದೇ ಪುನರ್ಜನ್ಮದಲ್ಲಿ ನಾವು ಬರ್ತಕ್ಕಂಥರಾಗ್ತೇವೆ. ಹೀಗೆ ಆ ದೇಹ ಪ್ರವೇಶ ಮಾಡಿದ್ರೆ ಮುಂದೆ ಕೃಷ್ಣ ಪರನಾಮಕ್ಕೆ ಕೇಳುವಾಗ ಇಬ್ಬರು ಬಾಲಪಾದರು ತಮ್ಮ ಮೊದಲ ಪದಕ್ಕೆ ಐಕ್ಯ ಆಗ್ಬಿಟ್ಟು ಅಂದ್ರೆ ಶಿಶುಪಾಲ ದಂತ ಹೋಗ್ತಾ ಜಯವಿದ್ಯರಾಗಿ ಒಂದು ಹೊರಟ್ಬಿಟ್ರು ಅಂತ ಹೇಳ್ತಾರೆ. ಇಷ್ಟೆಲ್ಲ ಹೇಳಿದ್ಮೇಲೆ ಹಾಗಾದ್ರೆ ಹಿರಣ್ಯಕಶಿಪು ಕಥೆ ಬಗ್ಗೆ ಹೇಳ್ಬೇಕು ಅಂತ ಕೇಳಿದಾಗ ಭ್ರಾತರಿಯೇ ಒಂದು ಹಿನಿಹತೆ ಹರಿನ ಕ್ಷೋಣಮೂರ್ತಿನ ಹಿರಣ್ಯಕಶಿಪು ರಾಜನ್ ಮರ್ಯಾತ ವಿಷಾಸುಚ. ನಾನು ಹೇಳ್ತಾರೆ ಹಿರಣ್ಯಾಕ್ಷ ಭೂಮಿ ಎತ್ಕೊಂಡ್ಬರ್ಬೇಕು ಅಂತ ಹೋದಾಗ ವರಾಹ ರೂಪಿ ಭಗವಂತ ಅವನು ಕೊಂದುಬಿಟ್ಟ. ಹಿರಣ್ಯಕಶಿಪಿಗೆ ಭಗವಂತ ಮೇಲೆ ವಿಪರೀತವಾಗಿರ್ತಕ್ಕಂಥ ಸಿಟ್ಟು ಬರ್ತಕ್ಕಂಥದ್ದಾಯ್ತು. ನಮ್ಮ ತಮ್ಮನನ್ನ ಸಂಹಾರ ಮಾಡತಕ್ಕಂಥ ಭಗವಂತನ ಸುಮ್ಮನೆ ಬಿಡೋದಿಲ್ಲ ಅಂತೇಳಿ ಭಯಂಕರವಾಗಿರ್ತಕ್ಕಂಥ ಕೋರೆ ಹಲ್ಲುಗಳಿಂದ ಉಗ್ರ ದೃಷ್ಟಿಯಿಂದ ಗಂಟ್ಲನ್ನು ಗಟ್ಟಿ ಮಾಡಿಕೊಂಡು ಉಬ್ಬುಗಳ ಮೇಲೆ ಕೇಳಿಸ್ಕೊಂಡು ಅಲ್ಲಿರ್ತಕ್ಕಂತಹ ಹಿರಣ್ಯಕಶಿಪಿನ ಸಭೆಗೆ ಬಂದ್ಬಿಟ್ಟು ಅಲ್ಲಿರ್ತಕ್ಕಂಥ ಶಿಷ್ಯರಿಗೆ ಆಜ್ಞೆ ಮಾಡ್ತಾರೆ, ನಮ್ಮನ್ನು ಕೊಂದಿರ್ತಕ್ಕಂಥ ಹರಿದನಲ ಭಗವಂತ ಅವ್ನು ಸುಮ್ಮನೆ ಬಿಡಬಾರ್ದು. ಭೋಗೋ ದಾನವ ದೈತ್ಯೇಯ ವಿಮೂರ್ಣ ಚತಶಂಬರ ಶತಬಾಹು ಹಯಗ್ರೀವ ನಮುಚೆ ಪಾಕ ಇಕ್ವಲ. ಇವರೆಲ್ಲರೂ ಅಲ್ಲಿರ್ತಕ್ಕಂಥ ವ್ಯಕ್ತಿಗಳು ಯಾರ್ಯಾರಪ್ಪ ಅಂದ್ರೆ ದೈತ್ಯರು ಅಂದ್ರೆ ಚಂಬಕ ಶತಶಂಬರ ಶತಬಾಹು ಅಯಗ್ರೀವ ನಮುಚಿ ಪಾಕ ಇಲ್ವಲ ವಿಪಚಿತ್ತಿ ಪುಲೋಮ ಶಕುನಿ ಎಲ್ಲರೂ ಕರೆದ, ಬರ್ರಿ ತಡ ಮಾಡ್ಬೇಡಿ, ಬೇಗ ಬರ್ರಿ. ಎಲ್ಲರೂ ಬಂದ್ರು. ಏನಾಗಬೇಕು? ಏನು ಮಾಡಬೇಡ್ರಿ, ನಮ್ಮ ತಮ್ಮನನ್ನ ಕೊಂದಿರ್ತಕ್ಕಂಥ ಆ ಶತ್ರು ಇದನ್ನ ಭಗವಂತ ಅವನು ಕಪಟಿ ಆಗಿರ್ತಕ್ಕಂಥ ಶತ್ರು ವಿಷ್ಣು, ಅವ್ನು ನಾಶ ಮಾಡ್ಬೇಕು. ಅವ್ನು ನಾಶ ಮಾಡ್ಬೇಕಂದ್ರೆ ಇವೆಲ್ಲ ನಾಶ ಆಗ್ಬೇಕು. ಯಾವ್ಯಾವ ನಾಶ ಆಗ್ಬೇಕು ಅವ್ರು ಹೇಳ್ತಾರೆ. ನಾವು ಏನ ವಿಷ್ಣು ದ್ವಿಜಕ್ರಿಯಾ ಮೂಲೆ ಯಜ್ಞೋ ಧರ್ಮಮಯ ಪುಮಾನ್ ದೇವಶ್ರೀ ಪಿತೃಭೂತಾನಂ ಧರ್ಮ ಸಚ ಪರಾಯಣಾಂ ಯತ್ರ ಯತ್ರ ಜಗದ್ಗಾವೋ ವೇದ ವರಣಾಶ್ರಮಾಕ್ರಿಯಾ ತಂ ತಂ ಜನಪದಂ ಯಾತ ಸಂದೀಪಯಂತ ಉಶ್ಚತಃ. ದೇವಋಷಿಗಳು ಪಿತೃಭೂತಗಳು ಅಂದ್ರೆ ಧರ್ಮಕ್ಕೆ ವಿಷ್ಣು ಬಹಳ ಮುಖ್ಯವಾಗಿರ್ತಕ್ಕಂಥ ಆಶ್ರಯವಾಗಿದ್ದಾನೆ. ಎಲ್ಲಿ ಯಜ್ಞ ಯಾಗ ನಡೀತದೋ, ಎಲ್ಲಿ ಬ್ರಾಹ್ಮಣರಿದ್ದಾರೋ, ಎಲ್ಲಿ ಹೋಮ ನಡೀತದೋ, ಎಲ್ಲಿ ವೇದದ ಪಾಠ ನಡೀತದೋ, ಪಾಠ ಪ್ರವಚನ ನಡೀತದೋ, ವರ್ಣಾಶ ಧರ್ಮ ಎಲ್ಲಿ ನಡೀತದೋ ಅಂತಲ್ಲಿ ಹೋಗ್ಬಿಟ್ಟು ಎಲ್ಲವನ್ನು ಸುಟ್ಟಾಕ್ಬಿಡ್ರಿ, ಎಲ್ಲ ನಾಶ ಮಾಡ್ರಿ. ಇಲ್ಲೆಲ್ಲ ಭಗವಂತ ಇರ್ತಾನೆ. ಅದರಿಂದ ಅವೆಲ್ಲ ನಾಶ ಮಾಡಿದ್ರೆ ಯಾವಾಗ ಕೊಂಬೆಗಳನ್ನ ಎಲ್ಲ ಕಟ್ ಮಾಡಿಬಿಟ್ರೆ ಬೇರೆ ಸಮೇತ ತಗೊಂಡ್ಬಿಟ್ರೆ ಗಿಡ ಹೊರಗೆ ಹೋಗುತ್ತೋ ಆಗ ಭಗವಂತ ನಾಶವಾಗ್ತಾನೆ. ಇವೆಲ್ಲ ಮಾಡ್ರಿ ಅಂತ ಅವ್ರೆಲ್ಲರೂ ಕೂಡ ಆ ಹಿರಣ್ಯಕಶಿಪು ಆಜ್ಞೆಯನ್ನ ಮಾಡ್ಬಿಟ್ಟ. ಇತಿಕೆ ಭರ್ತು ವಿದ್ಯೇಶಾಂ ಅರಾಯ ಸಿರಿಸೀದೃತ. ಈಗ ಅದೆಲ್ಲವನ್ನು ಮಾಡಿದ್ಮೇಲೆ ಅವರೆಲ್ಲರೂ ಕೂಡ ಮಹಾರಾಜನ ಅಪ್ಪಣೆ ಅಂತೇಳಿ ಶಿರಸ ವಹಿಸಿ ನಾವೆಲ್ಲರೂ ಕೂಡ ಅಲ್ಲಿಂದ ಹೊರಟೋದ್ರು. ಏನ್ ಮಾಡಿದ್ರು ಅಂದ್ರೆ ಎಲ್ಲಾ ಕಡೆ ಪೀಡೆ ಕೊಡು ಶುರು ಮಾಡಿದ್ರು. ಹೋಮ ಹವನ ಅಲ್ಲಿ ಎದ್ದು ಹಾಕೋದು, ಅಭೈದ್ಯ ಹಾಕೋದು, ಮಾಂಸ ಹಾಕೋದು ಎಲ್ಲ ಮಾಡಿ ಎಲ್ಲ ಕೆಡಿಸೋಕೆ ಶುರು ಮಾಡಿಬಿಟ್ರು. ಮಾಡಿದಾಗ ಏವಂ ಈ ಪ್ರಕೃತಿ ಲೋಕೆ ದೈತ್ರೇಂದ್ರ ಅನುಚರೈಮುಹು ದಿವಂ ದೇವಂ ಪರಿತ್ಯಜ್ಯ ಭೂಮಿ. ದೇವತೆಗಳೆಲ್ಲ ಓಡೋದು,
ಏನಪ್ಪ ದೈತ್ಯರ ಕಾಟ ಜಾಸ್ತಿ ಆಗುತ್ತೆ, ಇರ್ಲಿಕ್ಕೆ ಜಾಗ ಇಲ್ಲ ಅಂತೇಳಿ ವೇಷ ಮಾಡ್ಕೊಂಡು ತಪ್ಸ್ಕೊಂಡು ಎಲ್ಲರೂ ಹೊರಟೋಗ್ಬಿಡ್ರು. ಬಹಳ ಮಾಡಿ ಆವಾಗ ಹೋದ ತಕ್ಷಣ ಈ ಕಡೆ ಹಿರಣ್ಯಕಶಿಪು ತಮ್ಮನಿಗೆ ಧರ್ಮೋದ್ಕೊಂಡು ಇಡಬೇಕು ಅಂತ ಮಕ್ಕಳ ಹತ್ರ ಬಂದು ಅವ್ರು ಇದು ಮಾಡ್ತಾನೆ, ಶಾಂತ ಮಾಡ್ತಾನೆ. ಅವನಿಗೆ ತಮ್ಮನ ಮಕ್ಕಳು ಏನಪ್ಪ ಅಂದ್ರೆ ಶಕುನಿ ಶಂಬರಂ ದೃಷ್ಟ ಭೂತ ಸಂತಾಪನಂ ಮೃಕಂ ಕಾಲನೇನಿ ಮಹಾನಾಭಂ ಹರಿಶುಷ್ಮ ಮತೋತ್ಕರಂ. ಇವರೆಲ್ಲರೂ ಶಕುನಿ ಶಂಬರ ದೃಷ್ಟ ಭೂತ ಸಂತಾಪ ವೃಕ್ಷ ಕಾಲನೇನಿ ಮಹಾಭಾನು ಪರಿಶ್ರಮ ಉತ್ತರ ಹಿರಣ್ಯಾಕ್ಷನ 9 ಜನ ಮಕ್ಕಳು, ತಮ್ಮನ ಮಕ್ಕಳು 9 ಜನ. ಹೆಂಡತಿ ಕುಶದ್ಭಾನು ಅಂತ, ಹಿರಣ್ಯಾಕ್ಷನ ಹೆಂಡತಿ ಕುಶದ್ಭಾನು. ಅವರೆಲ್ಲರೂ ಕೂಡ ಕೂತ್ಕೊಂಡು ಜೊತೆಯಲ್ಲಿ ತಾಯಿ ಬೇರೆ ವಿಧಿದೇವಿ ಅವರು ಕೂತ್ಕೊಂಡಿದ್ದಾರೆ. ಕೂತ್ಕೊಂಡು ಹಿರಣ್ಯಾಕ್ಷ ತಗೊಂಡು ಕಣ್ಣೀರು ಹಾಕಂತ ಅಲ್ಲೇ ಕೂತಾರೆ. ಧರ್ಮವನ್ನು ಕಮ್ಮಿ ಕೆಲಸ ಮಾಡ್ತಾನೆ ಇಲ್ಲ. ಅದೇನ ಹಿರಣ್ಯಕಶಿಪು ಹೇಳಿದ, ಅಂಬಾ ಅಂಬಾ ಏ ವಧು ಪುತ್ರ ವೀರಂ ಹರಸ ಸೋಚಿತಂ ವಿಪೋರವಿ ಮುಖೇ ಶ್ಲಾಘ್ಯ ಶೂರಾನಂದ ಈಕ್ಷಿತ. ಅಲ್ಲ ಅಮ್ಮ, ಏ ವಧು ಅಂದ್ರೆ ತಮ್ಮನ ಹೇಳ್ತೀಯೇ, ಏ ಮಕ್ಕಳೇ, ಯುದ್ಧದಲ್ಲಿ ಶತ್ರುವಿನ ಅಭಿಮುಖವಾಗಿ ಯಾರೇ ಮಲ ಹೊಂದಿದ್ರು ಕೂಡ ಅವರು ಒಳ್ಳೆ ಶೂರರಾಗಿ ಅಭಿಷ್ಟವಾಗಿ ಪ್ರಶಂಸರಿಗೆ ವ್ಯಕ್ತಿಗೂ ಆಗ್ತಾರೆ. ಅವ್ರು ಗೆದ್ದಂಗೆ ಲೆಕ್ಕ. ಅಂಥದ್ದು ಎಲ್ಲರೂ ಕೂಡ ಯಾಕೆ ಚಿಂತೆ ಮಾಡ್ತೀನಿ? ಚಿಂತೆ ಮಾಡಬಾರ್ದು. ನನ್ನ ತಮ್ಮ ಯುದ್ಧ ಮಾಡಿ ಅವನು ಸಾವನ್ನು ಅಪ್ಪಿದ್ದಾನೆ, ಯಾರು ಇದು ಮಾಡಬೇಡಿ. ಜೀವ ಹುಟ್ಟಿದ ಮೇಲೆ ಸಾವು ಪಡಲೇಬೇಕು. ಪ್ರತಿಯೊಬ್ಬರು ಯಾರೇ ಜೀವ ಹುಟ್ಟೋದು ಆಯ್ತು ಅಂದ್ರೆ ಅವ್ನು ಸಾವು ಕಟ್ಟಿಟ್ಟ ಬುತ್ತಿ. ಎಂದು ಹುಟ್ಟಿದನೋ ಅವ್ನು ಸಾವು ಬರೆದ್ಬಿಡ್ತಾನೆ ಬ್ರಹ್ಮ, ಇಂಥ ದಿವಸ ಸಾವು ಅಂತೇಳಿ. ಅದು ನನಗೆ ಗೊತ್ತಿಲ್ಲ, ನಾವು ಭೂತ ಭವಿಷ್ಯ ತಿಳ್ಕೊಂಡಿರೋದನ್ನ ನಮ್ಗೆ ಗೊತ್ತಿಲ್ಲ. ಪ್ರತಿಯೊಬ್ಬರು ಸಾವು ಇದ್ದಿದ್ದೆ. ಆ ರೀತಿಯಾಗಿ ನನ್ನ ತಮ್ಮನು ಕೂಡ ಸಾವು ಇದ್ದಿದ್ದೆ ಕಟ್ಟಿಟ್ಕೊಳ್ತಿ. ಈಗ ಸತ್ತಿದ್ದಾನೆ, ಯಾಕೆ ಚಿಂತೆ ಮಾಡ್ತೀರಿ? ಚಿಂತೆ ಮಾಡಬೇಡ್ರಿ. ಅದಕ್ಕೆ ಒಂದು ಇತಿಹಾಸವನ್ನು ಹೇಳ್ತೀನಿ ಕೇಳ್ರಿ ಅಂದ್ರೆ, ಯಮಶ್ಚ ಪ್ರೇತ ಬಂದು ನಮ್ ಸಂವಾದಂ ತಂ ವಿಬೋಧಯತು. ಉಶೀನರ ದೇಶ ಅಂತ ಒಂದು ದೇಶ. ಅಲ್ಲಿ ಒಬ್ಬ ರಾಜ ಸುಯಜ್ಞ ಅಂತ ಇದ್ದ. ಅವನು ಯುದ್ಧ ಮಾಡ್ಬೇಕಾದ್ರೆ ಪ್ರಾಣ ಕಳ್ಕೊಂಡಾಗ ಅವನು ಹೆಂಡತಿ ಮಕ್ಕಳು ಎಲ್ಲರೂ ಬಂದು ಅಂತ ಒದ್ದಾಡ್ತಾ ಇದ್ರು. ಸಾಯಂಕಾಲ ಸೂರ್ಯಾಸ್ತ ಆಯ್ತು. ದೇಹವನ್ನ ಅಗ್ನಿ ಸ್ಪರ್ಶ ಮಾಡಬೇಕು, ಯಾರು ಮಾಡ್ತಾ ಇಲ್ಲ, ಹಾಗೇ ಬಿಟ್ಟು ಒದ್ದಾಡ್ತಾರೆ. ಎಷ್ಟು ಒದ್ದಾದ್ರೂ ಕೂಡ ಅದಕ್ಕೆ ಬರಲ್ಲ. ಹೋಗಿರ್ತಕ್ಕಂಥ ರಾಜ ಮತ್ತೆ ಬರೋದಿಲ್ಲ, ಸಾಧ್ಯನೇ ಇಲ್ಲ. ಅಂದ್ರೆ ಏನ್ ಮಾಡ್ಬೇಕು ಅಂತ ಎಷ್ಟು ಆಗಿಲ್ಲ. ಅದೇ ಸಮಯಕ್ಕೆ ಬ್ರಹ್ಮದೇವರು ನೋಡಿದ್ರು, ಇವ್ರಿಗೆ ಬುದ್ಧಿ ಇಲ್ಲ, ನಾನೇ ಇವ್ರಿಗೆ ಬುದ್ಧಿವಾದ ಕೊಡಬೇಕು ಅಂತ ಬ್ರಹ್ಮದೇವರು ಏನ್ ಮಾಡಿ ಚಿಕ್ಕ ಬಾಲಕನಾಗಿ ಒಬ್ಬ ಒಟು ಆಗಿ ಬ್ರಹ್ಮಚಾರಿಯಾಗಿ ಅಲ್ಲಿ ಬಂದ್ಬಿಟ್ಟು ಅವ್ರಿಗೆ ಹೇಳ್ತಾ ಇದ್ದಾರೆ, ಯಾಕಮ್ಮ ಆ ಮೃತ ಶರೀರವನ್ನ ಇಟ್ಕೊಂಡು ಎಲ್ಲ ಒದ್ದಾಡ್ತಿರಲ್ಲ, ಇದೆಲ್ಲ ಒದ್ದಾಡಬೇಡಿ. ಯಾಕಂದ್ರೆ ಮೃತನಾಗಿರ್ತಕ್ಕಂಥ ರಾಜ ಬಂಧುಗಳನ್ನೆಲ್ಲ ಬಿಟ್ಟು ಹೋಗ್ಬಿಟ್ಟಿದ್ದಾನೆ. ಆದ್ರಿಂದ ಅಹೋ ಅಮೀಷ ವಯಸಾಧಿಕಾನ ವಿಪಸ್ಯತಾಮ ಲೋಕ ವಿಮೋಹ. ಆದ್ರಿಂದ ನೀವು ವಯಸ್ಸಲ್ಲಿ ದೊಡ್ಡವರಾಗಿದ್ದೀರಿ, ಲೋಕದಲ್ಲಿ ಗೊತ್ತು ಹುಟ್ಟಿದವು ಸಾಯಬೇಕು ಅಂತ ಗೊತ್ತು. ಆ ರೀತಿ ನಿಮ್ ಗಂಡ ಹೋಗಿದ್ದಾನೆ, ಅದಕ್ಕೆ ಚಿಂತೆ ಮಾಡಕ್ ಹೋಗ್ಬೇಡ್ರಿ, ನಿಮ್ಮ ಕಾರ್ಯ ಮಾಡ್ರಿ. ಯಾಕಂದ್ರೆ ಮನುಷ್ಯ ಸತ್ತಾನೆ ಅಂತ ತಕ್ಷಣವೇ ಅವನನ್ನು ಮುಗಿಸ್ಬೇಕಾದ ಕರ್ತವ್ಯ. ಅವನು ಅಗ್ನಿ ಸ್ಪರ್ಶ ಮಾಡಿ ಮುಂದಿನ ಕಾರ್ಯ ಮಾಡ್ಬೇಕು. ಅದು ಇಟ್ಕೊಂಡು ಸಾಯಂಕಾಲ ನಾಳೆ ಬೆಳಗ್ಗೆ ನಾಳೆ ದಿನ ಕೂತ್ಕೊಂಡ್ರೆ ಮತ್ತೆ ಬದುಕಿ ಬರ್ತಾನೆ, ಬದುಕಿ ಬರೋದಿಲ್ಲ. ಅದಕ್ಕೊಂದು ಕಥೆ ಹೇಳ್ತೀನಿ ಕೇಳ್ರಿ ಅಂತ ಯಮುನಿ ಒಂದು ಕಥೆ ಹೇಳ್ತಾರೆ. ಒಬ್ಬ ಬೇಡರನ್ನು ಅಕ್ಕಿ ಎಲ್ಲ ಹಾಕಿ ಚೆಲ್ಲಿಬಿಟ್ಟು ಪಕ್ಷಿ ಹಿಡಿಬೇಕು ಅಂತ ಮಾಡಿದ್ರು. ಅಲ್ಲಿ ಹೆಣ್ಣು ಪಕ್ಷಿ ಗಂಡು ಪಕ್ಷಿ ಮರಿಬಿಡಿದ್ರು ಅಂತೆ. ಒಂದು ಹೆಣ್ಣು ಪಕ್ಷಿ ಬಂದು ತಿಂತಾ ಆಯ್ತಂತೆ. ತಿನ್ಬೇಕಾದ್ರೆ ಬೇಡ ಅಂದ್ರೆ ಬಲೆ ಹಾಕ್ಬಿಟ್ಟು ಅದನ್ನ ತಕೊಂಡ್ಬಿಟ್ಟ. ಹೆಣ್ಣು ಪಕ್ಷಿ ಬಿಲ್ಬಿಲ್ಲ ಅಂತ ಒದ್ದಾರಿಕೆ ಬಂತು. ಗಂಡು ಪಕ್ಷಿ ಯೋಚನೆ ಮಾಡ್ತು, ಇಷ್ಟು ವರ್ಷ ಆ ಹೆಣ್ಣು ಪಕ್ಷಿ ಜೊತೆ ಸಂಸಾರ ಮಾಡಿ ಮಕ್ಕಳು ಪಡ್ಕೊಂಡು ನಾನು ಕಷ್ಟಪಡ್ತೀನಿ, ನನ್ನ ಹೆಂಡತಿನೇ ಹೋದ್ಮೇಲೆ ನಾನು ಏನ್ ಪ್ರಯೋಜನ, ಮಕ್ಕಳು ಯಾರು ನೋಡ್ಕೋಬೇಕು, ನನ್ಗೆಲ್ಲ ಸರಿ ಇಲ್ಲ ಅಂತೇಳಿ ಹೆಂಗೆ ಹೋಗ್ತೀವಿ ಅಂತ ಅತ್ತ ಹೋಗ್ಸಂತೆ. ಆ ಬಲೆ ಹಾಕಲು ಅದಕ್ಕೂ ಬಲೆ ಯಾರೇ ಹೋಗ್ಬಿಟ್ಟ. ಆದ್ರಿಂದ ನೀವು ಕೂಡ ಒಬ್ಬ ಸತ್ತರು ಅಂತೇಳಿ ಕುತ್ಕೊಂಡ್ರೆ ನಿಮ್ ಪ್ರಾಣ ಹೊರಟೋಗುತ್ತೆ. ಅದನ್ನ ನೀವು ಯೋಚನೆ ಮಾಡಕ್ ಹೋಗಬೇಡಿ, ನೀವು ಕೂಡ ಮುಂದಿನ ಕಾರ್ಯ ಮಾಡ್ರಿ ಅಂತ ಯಮದೇವರು ಬಾಲಕನಾಗಿ ಅಲ್ಲಿರ್ತಕ್ಕಂಥ ಸುಯಜ್ಞ ಮಹಾರಾಜನ ಹೆಂಡತಿ ಮಕ್ಕಳಿಗೆ ಸಾಂತ್ವನವನ್ನು ಹೇಳ್ತಕ್ಕಂಥವರಾಗಿದ್ದಾರೆ. ಅಂತಹ ಸಾಂತ್ವನವನ್ನು ಕೇಳಿದಾಗ ನಾನಾದ್ರೂ ಏನ್ ಮಾಡಿದ್ದೆ ಗೊತ್ತಾ? ಪ್ರತಿಷ್ಠುತಂ ತಿಷ್ಠತಿ ದಿಷ್ಟ ರಕ್ಷಿತಂ ಗೃಹೇತಿ ತಂ ತದ್ವಿಹಂತಿ ವಿನಶ್ಯತಿ ಜೀವತ್ಯನಾಥೋಪಿ ರದೀಕ್ಷಿತೋ ವನೆ ಗೃಹೋಪಿ ಗುಪ್ತೋಶ್ಯ ಅಥೋ ನ ಜೀವತಿ. ಒಂದು ವಸ್ತು ನಮ್ದು ಇದೆಯಪ್ಪ, ಆ ವಸ್ತು ನಮ್ದು ಸ್ವಂತ ವಸ್ತು. ನಾವು ಬೀರಾಗಿ ಇಟ್ಟಿರ್ತೀವಿ, ಬಿ ಹಾಕಿರ್ತೀವಿ. ಸ್ವಂತ ವಸ್ತು ನಮ್ದಾದ್ರೆ ಅದು ಎಲ್ಲೆಲ್ಲೂ ಹೋಗಲ್ಲ, ಕೆಳಗೆ ಬಿದ್ದಿರುತ್ತೆ. ನಾವು ಊರಿಂದ ಹೊರ ಹೋಗ್ತಾರೆ, ಒಂದು ವಸ್ತು ನಮ್ಮ ಬಂಗಾರದಿಂದ ಬಿದ್ದೋಗ್ಬಿಡುತ್ತೆ. ಅದು ನಮ್ಮ ವಸ್ತು ಆದ್ರಿಂದ ನಾವು ಮನೆಗೆ ಹೋಗಿ ಎಲ್ಲ ಹುಡುಕೊಂಡು ಅಲ್ಲೇ ಇರುತ್ತೆ, ಎಲ್ಲಿ ಹೋಗಲ್ಲ. ಅದೇ ವಸ್ತುವನ್ನು ಬೀರಾಗಿ ಇಟ್ಟು ಬಿ ಹಾಕಿದ್ರೆ ಕಳ್ದು ಬಂದು ತಗೊಂಡೋದ್ರೆ ಅದು ನಮ್ಮ ವಸ್ತು ಅಲ್ಲ ಅಂದ್ರೆ ಕಳ್ದು ಬಂದು ಹೋಗ್ತಾರೆ. ಅದರಿಂದ ನಮ್ಮ ವಸ್ತು ಯಾವ್ದು ಇಲ್ಲಿದ್ರು ಕೂಡ ಏನೇನು ಆಗೋದಿಲ್ಲ. ನಮ್ದು ಅಲ್ಲೇ ವಸ್ತು ಖಂಡಿತ ನಮ್ಮ ಹತ್ರ ಇರೋದಿಲ್ಲ. ಆದ್ರಿಂದ ಇದ್ರ ಬಗ್ಗೆ ಚಿಂತೆ ಮಾಡಬೇಡಿ. ನಾನು ಕೂಡ ಬ್ರಹ್ಮಚಾರಿಯಾಗಿ ಪ್ರಾಣಿಗಳಿಂದ ಎಲ್ಲಗಳಿಂದ ದೂರ ಇದ್ದೇನೆ. ಯಾವ ಪ್ರಾಣಿ ನಾನು ಏನು ಮಾಡಿಲ್ಲ, ಕಾರಣ ಆ ಪ್ರಾಣಿಗಳ ನನ್ನ ಅವಶ್ಯಕತೆ ಇರಲಿಲ್ಲ ಅಂತ. ಅದಕ್ಕೆ ನಾನು ಬದುಕೇ ಇದ್ದೀನಿ.
ಆದ್ರೆ ನೀವು ಯೋಚನೆ ಮಾಡಬೇಡಿ, ಮುಂದಿನ ಕಾರ್ಯವನ್ನು ಮಾಡ್ರಿ ಅಂತ ಇಷ್ಟು ಕಥೆಯನ್ನು ಕೂಡ ಹೇಳಿದಾಗ, ಈಗ ನೋಡಿ ಉದಾಹರಣೆಗೆ ಹೇಳ್ಬೇಕಂದ್ರೆ ಕಟ್ಟಿಗೆ ಇದೆ, ಕಟ್ಟಿಗೆ ಒಳಗೆ ಬೆಂಕಿ ಅಂತ ನಿಮ್ಗೆ ಗೊತ್ತಿದೆಯಲ್ಲ, ಮುಟ್ಟಿರೋಣ ಕಟ್ಟಿಗೆ ಮುಟ್ಟಿರೋ ಬೆಂಕಿ ಇರಲ್ಲ, ಕಟ್ಟಿಗೆಗೆ ಬೆಂಕಿಯ ಸ್ಪರ್ಶವಾದಾಗ ಕಟ್ಟಿಗೆ ಬೆಂಕಿ ಆಗ್ತದೆ. ಇದನ್ನ ಹರಿಕಥಾಂಸಲ್ಲೂ ಕೂಡ ನಾವು ನೋಡ್ತಾ ಇರ್ತೇವೆ. ಹಾಗಿರ್ಬೇಕಾದ್ರೆ ಆ ಬೆಂಕಿ ಕಟ್ಟಿಗೆಯಲ್ಲಿದೆ ಅಂತ ನಮ್ಗೆ ಗೊತ್ತಿದೆ. ಯಾವಾಗ ಬೆಂಕಿಯ ಸ್ಪರ್ಶವಾದಾಗ ಮಾತ್ರ ಕಟ್ಟಿಗೆ ಬೆಂಕಿ ಗೊತ್ತಾಗ್ತದೆ, ಬೆಂಕಿಯ ಸ್ಪರ್ಶ ಕಟ್ಟಿಗೆ ಆಗಲಿದೆ ಕಟ್ಟಿಗೆ ಬೆಂಕಿ ಗೊತ್ತಾಗಲ್ಲ. ಆ ರೀತಿಯಾಗಿ ಯಥಾನಲೋ ದಾರ್ಶ ಭಿನ್ನ ಇಳಿಯತೆ ಯಥಾನಿಲೋ ದೇಹಗತ, ನಮ್ಮ ದೇಹದಲ್ಲಿ ಗಾಳಿ ಇದೆ, ತೋರಿಸೋಣ ಉಫ್ ಅನ್ಬೇಕಷ್ಟೇ, ಒಳಗೆ ಹೊಟ್ಟೆ ತೋರಿಸಿದ್ರೆ ಕತ್ತು ಗೊತ್ತಾಗಲ್ಲ. ಈಗ ಇದ್ರೂ ಕೂಡ ಕಾಣದಿಲ್ವೋ ಯಥಾನದ ಸರ್ವಗತಂನ ಸದ್ಯತೆ, ಇಡೀ ಆಕಾಶ, ಇಡೀ ಪ್ರಪಂಚದ ಆಕಾಶ ಇದೆ, ನಮ್ಗೆ ಕಣ್ಣಿ ಕಾಣಿಸೋದಿಲ್ಲ. ಕೆಲವರೆಲ್ಲ ಆಕಾಶದ ಬಗ್ಗೆ ತಪ್ಪು ಕೊಡಿದ್ದಾರೆ. ಮೇಲ್ ನೋಡಿದ್ರೆ ನೀಲಿ ಕಾಣ್ತಾ ಇದೆ ಆಕಾಶ, ಅದು ಆಕಾಶ ಅಲ್ಲ. ಆಕಾಶ ಈ ಕೈ ಮಧ್ಯೆ ಇದೆಲ್ಲ ಇದು ಆಕಾಶ. ಶಬ್ದ ಗುಣಕಂ ಆಕಾಶನ್ ಅಂತ ನಮ್ ಶಬ್ದಗಳು ಬರ್ತಲ್ಲ, ಆ ಬರ್ತಕ್ಕಂಥ ಆಕಾಶ, ನೀಲಿ ಕಾಣ ಆಕಾಶ ಅಲ್ಲ. ಆಕಾಶ ತಿಳ್ಕೋಬೇಡಿ, ಆಕಾಶ ಅಂದ್ರೆ ಶಬ್ದ ಗುಣಕಂ ಆಕಾಶಂ ಅಂತ ಆಗಿರ್ತಕ್ಕಂಥ ತಥಾ ಗುಣ ಸರ್ವ ಗುಣಾಶಯೋ ಪರಂ. ಆದ್ರಿಂದ ಎಲ್ಲ ಗುಣಗಳು ಭಗವಂತನಿರ್ತಕ್ಕಂಥದ್ದು. ನಮ್ಮ ವಸ್ತು ಎಲ್ಲಿ ಹೋಗೋದಿಲ್ಲ. ಈ ಚಿಂತೆ ಮಾಡ್ದಂಗೆ ನಿಶ್ಚಿಂತರಾಗಿ ಮುಂದೆ ಪ್ರೇತ ಕಾರ್ಯವನ್ನೆಲ್ಲವನ್ನು ಮುಗಿಸ್ಬೇಕು ಅಂತೇಳಿ ಬಾಲಕನಾಗಿರ್ತಕ್ಕಂಥ ಯಮದೇವರು ಅವ್ರು ಶ್ರೀಯಜ್ಞ ಮಹಾರಾಜರ ಹೆಂಡತಿಗೆ ಹೇಳಿದ್ರೆ, ಇಲ್ಲಿ ಹಿರಣ್ಯಕಶ್ಯಪು ಆ ತಮ್ಮನ ಹೆಂಡತಿ ಆಗಿರ್ತಕ್ಕಂಥ ಅರ್ಷದ್ಭಾನು ಮತ್ತು ತನ್ನ ತಾಯಿಯು ಕೂಡ ಎಲ್ಲ ವಿಷಯವನ್ನು ತಿಳಿಸ್ತಾನೆ. ವಿರುದ್ಧಕ್ಕೋ ವಿರುದ್ಧತೆ ಕಶ್ಚಿತ್ ಪಕ್ಷಿನ ನಿರ್ಮಿತ ಅಂತಕ್ಕಂತಹ. ಆದ್ರಿಂದ ಯಾರು ಕೂಡ ಒದ್ದಾದಂಗೆ ಆ ಕಾರ್ಯವನ್ನು ಮುಗಿಸ್ಬಿಡ್ರೆ ಅಲ್ಲಿಗೆ ವಿಶಿಷ್ಟವಾಗಿರ್ತಕ್ಕಂಥ ಪುಣ್ಯ ಬರುತ್ತೆ ಅಂತೇಳಿ ಅವರೆಲ್ಲರೂ ಕೂಡ ವಿಶೇಷವಾಗಿ ಆ ಕಾರ್ಯವನ್ನ ಮುಗಿಸ್ತಾರೆ. ಹಿರಣ್ಯಕಶ್ಯಪ ಹೇಳ್ತಾನೆ, ಬಾಲಂ ಏವಂ ಪ್ರವರ್ಧಿತ ಸರ್ವೇ ವಿಸ್ಮಿತ ಚರ್ಚಿತಾಹ. ನಮಗೆ ಇಂತಹ ವಿಷಯವನ್ನ ತಿಳ್ಕೊಂಡು ಸಾರ್ಥಕವಾಗಿದ್ದೆ ಅಂತೇಳಿ ಹಿರಣ್ಯಕಶ್ಯಪದಲ್ಲಿ ನಾನು ಮೊದಲೇ ಹೇಳಿದೆ, ಜೀವದ್ವಯ ಆವೇಶ ಅಂತ. ಒಂದು ಹಿರಣ್ಯಕಶ್ಯಪ ಅಂತ ದೈತ್ಯ, ಇನ್ನೊಂದು ಜಯ ಎಂಬತಕ್ಕಂಥ ಒಬ್ಬ ದೇವತೆ ದ್ವಾರಪಾಲಕ ಇರೋದ್ರಿಂದ ಇನ್ನು ಬ್ರಾಹ್ಮಣರ ಕುರಿತು ಇನ್ನೊಬ್ಬರ ಕುರಿತು ಸ್ತೋತ್ರ ಮಾಡ್ಬೇಕಾದ್ರೆ ಭಗವಂತನ ಉದ್ದೇಶ ಮಾಡ್ಕೊಂಡೇ ಸ್ತೋತ್ರವನ್ನ ಮಾಡ್ತಾ ವಿನ ಬೇರೆ ಯಾರು ಉದ್ದೇಶ ಮಾಡ್ಕೊಂಡು ಸ್ತೋತ್ರ ಮಾಡೋದಿಲ್ಲ. ಇತಿ ದೈತ್ಯ ಪತೆ ವಾಕ್ಯಂ ನಿತಿರಾಕರ್ಣ್ಯ ಸುಷ್ಮ. ಈ ರೀತಿಯಾಗಿ ಹಿರಣ್ಯಕಶ್ಯಪನ ಮಾತನ್ನ ಕೇಳಿ ಅವರೆಲ್ಲರೂ ಕೂಡ ಆ ಕಾರ್ಯವನ್ನ ಮುಗಿಸಿ ಮುಂದೆ ಆ ಪ್ರಯಾಣವನ್ನ ಮಾಡಿ ತಮ್ಮ ತಮ್ಮ ಆಸ್ಥಾನಕ್ಕೆ ಬರ್ತಕ್ಕಂಥವ್ರಾದ್ರು. ತಸ್ಯ ಮೂರ್ನ ಸಮುದ್ಭೂತ ಸುಧಾಮೋ ಅಗ್ನಿಸತ್ತಮಃ ಶ್ರೀವರ್ಗೋ ಮದೇ ಲೋಕೆ ಅಪತಾತ್ ವಿಷ್ಣು ಗೀಯತೆ. ಒಂದ್ಸರಿ ಎಲ್ಲ ಮುಗಿದ ಮೇಲೆ ಹಿರಣ್ಯಕಶ್ಯಪ ಯೋಚನೆ ಮಾಡಿದ, ಈ ಭಗವಂತನ ಕೊಲ್ಲಬೇಕಾದ್ರೆ ನಾನು ಏನಾದ್ರು ಸಾಧನೆ ಮಾಡಬೇಕು ಅಂತೇಳಿ ಅವನೇನ್ ಮಾಡಿದ, ಮಂದರ ಪರ್ವತ ಅಂದ್ರೆ ದೊಡ್ಡ ಪರ್ವತ, ಆ ಪರ್ವತ ತಪ್ಪಲಿಗೆ ಹೋಗಿ ಅಲ್ಲಿ ಹೋಗಿ ಘೋರವಾಗಿರ್ತಕ್ಕಂಥ ತಪಸ್ಸನ್ನು ಆಚರಣೆ ಮಾಡಿದ. ತಪಸ್ಸು ಮಾಡಬೇಕು ಅಂತ ಅಲ್ಲಿ ಹೋದ. ತಪಸ್ಸು ಹೇಗೆ ಮಾಡ್ತಾನೆ ಗೊತ್ತಾ, ಕೈಗಳನ್ನು ಎರಡು ಮೇಲಕ್ಕೆ ಎತ್ಕೊಂಡು ಆ ಮುಖವನ್ನ ಆಕಾಶ ಮುಖ ಮಾಡಿಕೊಂಡು ಪಾದವನ್ನ ಪೂರ್ತಿ ಇರಲ್ಲ, ಆ ಪಾದಗಳ ಅಂಗುಷ್ಟ ಈ ಮಾತ್ರ ಒಂದು ಅಂಗುಷ್ಟಿಕೊಂಡು ಮೇಲಿಟ್ಕೊಂಡು ದಂಡ ಇಟ್ಕೊಂಡು ತಪಸ್ ಮಾಡ್ತಾರೆ. ಎಂತ ಕಠಿಣ ತಪಸ್ಸು, ಹಿಂದೆ ಯಾರು ಮಾಡಿಲ್ಲ, ಮುಂದೆ ಯಾರು ಮಾಡಲಾರು ಅಂತ ತಪಸ್ಸನ್ನು ಹಿರಣ್ಯಕಶ್ಯಪ ಮಾಡ್ತಾ ಇವೆ. ಜಟಾಧಿಗಿರಿಹಿ ರಜೆ ಸಂವರ್ತಕ ಇವಾಂಶುದಿಹಿ. ಅವನ ಜಟೆಯಿಂದ ಪ್ರಳಯಕಾಲ ಸೂರ್ಯ ರಶ್ಮಿಯಂತೆ ಪ್ರಬಲ ಅಂತ ಹೊಳಿತಾ ಇದೆ. ದೇವತೆಗಳಿಗೆಲ್ಲ ಭಯಂಕರ, ಈ ತಪಸ್ ಮಾಡಿದ್ರೆ ಭಯಂಕರ ಇದಾಯ್ತು, ಭಯಂಕರ ಎಳ್ಕೊಂಡ್ಬಿಟ್ರೆಲ್ಲರು. ಅವನ ತಲೆಯ ಮೇಲೆ ಒಳ್ಳೆ ಧೂಮ ಹೊಗೆ ಬರ್ತಾ ಇದೆ, ಅಗ್ನಿ ಜ್ವಾಲೆ ಆಗ್ತಾ ಇದೆ. ಲೋಕಗಳೆಲ್ಲ ಸಂತಾಪ ಪಟ್ಬಿಟ್ಟು ನೋಡಿ, ನಾವು ಹೋಮ ಮಾಡಿಬಿಟ್ಟು ಎಷ್ಟು ಹೊಗೆ ಆಗ್ಬಿಟ್ಟು ಯಾರೋ ಕೂತ್ಕೊಂತೀರಾ, ನೀವು ಹೊಗೆಂತೆಲ್ಲ ಹೊರಗೋಗ್ಬಿಡ್ತೀವಿ. ಹಾಗಿರ್ಬೇಕಾದ್ರೆ ಇಡೀ ಲೋಕಕ್ಕೆ ಹಿರಣ್ಯಕಶ್ಯಪನ ಆ ತಪಸ್ಸಿನ ಶಕ್ತಿಯ ಹೊಗೆ ಎಲ್ಲ ಕಡೆ ಆಡಿದಾಗ ದೇವತೆಗಳು ಇರ್ಲಿಕ್ಕೆ ಆಗಲಿಲ್ಲ. ಎಲ್ಲರೂ ಲೋಕವನ್ನು ಬಿಟ್ಟು ಓಡೋದು ಶುರು ಮಾಡಿಬಿಟ್ರು. ಅಷ್ಟೇ ಅಲ್ಲ, ನದಿ ಸಮುದ್ರ ಎಲ್ಲವೂ ಕೂಡ ದ್ವೀಪ ಪರ್ವತ ಸಹಿತ ಭೂಮಿ ಎಲ್ಲ ಕಂಪಿಸ್ಬಿಡ್ತು, ನಡಕ್ ಶುರುವಾಯ್ತು. 10 ದಿಕ್ಕುಗಳು ಹತ್ತಿ ಹಿಡಿತಾ ಇದ್ದಾರೆ, ಅಷ್ಟು ತಪಸ್ ಮಾಡ್ತಾ ಇದ್ದಾನೆ. ಆ ಸನ್ಯಕ್ಕೆಲ್ಲ ದೇವತೆಗಳಿಗೆ ಹೋಗಿ ಸತ್ಯಲೋಕಕ್ಕೆ ಹೋಗಿ ಬ್ರಹ್ಮದೇವರು ಪ್ರಾರ್ಥನೆ ಮಾಡಿದ್ರು, ಬ್ರಹ್ಮದೇವರೇ ನಾವು ಇರ್ಲಿಕ್ಕೆ ಜಾಗನೇ ಇಲ್ಲ. ಆ ರೀತಿಯಾಗಿ ಹಿರಣ್ಯಕಶ್ಯಪು ಭಯಂಕರವಾಗಿರ್ತಕ್ಕಂಥ ತಪಸ್ಸನ್ನು ಮಾಡ್ತಾ ಇದ್ದಾನೆ, ಯಾಗಾದ್ರೂ ಮಾಡಿ ನಮ್ಮನ್ನು ಕಾಪಾಡಬೇಕು. ಇತಿ ವಿಜ್ಞಾಪಿತೋ ದೇವೈಹಿ ಭಗವಾನ್ ಆತ್ಮಬೋಧೃಪಃ. ಈ ರೀತಿಯಾಗಿ ದೇವತೆಗಳು ಪ್ರಾರ್ಥನೆ ಮಾಡಿಕೊಂಡ್ರು, ವಿಜ್ಞಾಪನೆ ಮಾಡಿಕೊಂಡಾಗ ಆ ಭಗವಂತ ಬ್ರಹ್ಮದೇವರು ಏನ್ ಮಾಡಿದ್ರು ಅಂದ್ರೆ ಭೃಗು ಋಷಿ, ದಕ್ಷ ಪ್ರಜಾಪತಿ ಇದೆಲ್ಲ ಕರ್ಕೊಂಡು ಆ ಹಿರಣ್ಯಕಶ್ಯಪನ ಆಶ್ರಮಕ್ಕೆ ಬರ್ತಕ್ಕಂಥವರಾದ್ರು. ಯಾವ ರೀತಿ ಹಂಸಾರೂಢರಾಗಿ, ಯಾಕಂದ್ರೆ ಬ್ರಹ್ಮದೇವರ ವಾಹನ ಹಂಸ ರೂಪರಾಗಿ ಅಲ್ಲಿ ಬರ್ತಕ್ಕಂಥವ್ರು ಬಂದ್ಬಿಟ್ಟು ಅವ್ರ ಮುಂದೆ ನಿಂತ್ಕೊಂಡ್ರು. ಬ್ರಹ್ಮದೇವರು ನಿಂತ್ಕೊಂಡು ಉತ್ತಿಷ್ಟ ಭದ್ರಂತೆ ತಪಸಿದ್ದೋಪಿ ಕಾಶ್ಯಪ ವರದೋ ಅಹಂ ಅನುಪ್ರಾಪ್ನು
ವ್ರಿಯತ ನೀಕ್ಷಿತೋ ವರಹ. ಬ್ರಹ್ಮದೇವ ಹೇಳ್ತಾರೆ, ಎದ್ದೇಳು ನೀನು ಮಂಗಲ ಆಗಲಿ, ನೀನು ತಪಸ್ಸಿನ ಮೆಚ್ಕೊಂಡಿದ್ದೀನಪ್ಪ, ಯಾವ್ದು ತಪಸ್ ಮಾಡಿದ್ಯೋ ಅದು ಬಂದಿದ್ದೀನಿ, ಬ್ರಹ್ಮದೇವರಾಗಿ ನಾನು ಬಂದಿದ್ದೀನಿ, ನೀನು ಒಳ್ಳೇದಾಗ್ಲಿ, ಏನ್ ಬರಬೇಕು ಕೇಳು ಅಂತೇಳಿ ಚತುರ್ಮುಖ ಬ್ರಹ್ಮದೇವರು ಆ ಹಿರಣ್ಯಕಶಿಪು ಬಂದು ಕೇಳಿದ ತಕ್ಷಣ, ಇನ್ನು ನೋಡಿದ ತಕ್ಷಣ ಹೇಗಿರುತ್ತೆ ಆ ಸಮಯಕ್ಕೆ ಎಲ್ಲ ಇಂದ್ರಿಯಗಳು ಆ ಮಾಂಸ, ಖಂಡ, ಚರ್ಮ ಎಲ್ಲ ತಿಂದುಬಿಡ್ತವೆ, ಕೇವಲ ಮೂಳೆಗಳ ಮಾತ್ರ ಇದೆ. ಹಿರಣ್ಯಕಶಿಪುನ ಮೂಳೆಗಳಲ್ಲಿ ಜೀವ ಇಟ್ಕೊಂಡು ತಪಸ್ಸನ್ನು ಮಾಡ್ತಾ ಇದ್ದ. ಆ ರೀತಿ ಕಠಿಣ ತಪ ಮಾಡಿದಾಗ ಆ ಎಲ್ಲ ಪ್ರಾಣ ತಿಂಗಳು ಕೇವಲ ಪ್ರಾಣ ಮಾತ್ರ ಇದೆ. ಇಂತಹ ತಪಸ್ಸು ಇನ್ನು ಯಾರು ಮಾಡಿಲ್ಲ, ಮುಂದೆ ಯಾರು ಮಾಡಲಾರ ಅಂತ ತಪಸ್ಸು ನೀನು ಮಾಡಿದೀಯಾ, ನೀನು ಒಳ್ಳೇದಾಗಲಿ. ಈ ಅಸುರೇಂದ್ರ ಇನ್ನ ಎಲ್ಲ ಇಷ್ಟ ಆಗ್ತಾನೆ ಈಡೇರಿಸ್ತಾನೆ, ದೇವತೆಗಳ ದರ್ಶನ ಕೊಡ್ತಾನೆ, ಕೇಳು ಅಂದ್ರ. ನಾನು ಹೇಳ್ತಾರೆ, ಈ ರೀತಿಯಾಗಿ ಆ ವಿಶಿಷ್ಟವಾಗಿರ್ತಕ್ಕಂತಹ ಆ ಬ್ರಹ್ಮದೇವರು ಪ್ರತ್ಯಕ್ಷವಾದಾಗ ಆಗ ಹಿರಣ್ಯಕಶಿಪು ಆ ಬ್ರಹ್ಮದೇವರನ್ನ ನೋಡ್ತಾನೆ. ಹಂಸಾರೂಢರಾಗಿ ಬ್ರಹ್ಮದೇವರು ಕಾಣಿಸ್ತಾರೆ. ಅವ್ರಿಗೆ ಅಷ್ಟಾಗಿ ನಮಸ್ಕಾರ ಮಾಡ್ತಾನೆ. ನಮಸ್ಕಾರ ಮಾಡಿ ಹಿರಣ್ಯಕಶಿಪು ಏನ್ ಬೇಕು ಅಂತ ಕೇಳಿದಾಗ ವಿಶಿಷ್ಟವಾಗಿರ್ತಕ್ಕಂತಹ ಅವನು ವರವನ್ನ ಕೇಳ್ತಾ ಇದ್ದಾನೆ. ಕೈ ಮುಗಿದು ವರವನ್ನ ಕೇಳ್ತಾ ಇದ್ದಾನೆ. ಏನಪ್ಪಾ ಅಂದ್ರೆ, ನಮ್ಮ ಆದ್ಯಾಯ ಬೀಜಾಯ ಜ್ಞಾನ ವಿಜ್ಞಾನ ಮೂರ್ತಯೇ. ಕಂಡ ತಕ್ಷಣ ಅವನಿಗೆ ಜಯ ಅಂತ ದೇಹದಲ್ಲಿರೋದ್ರಿಂದ ಭಗವಂತನನ್ನ ಯಾವ ರೀತಿಯಾಗಿ ಪ್ರಾರ್ಥನೆ ಮಾಡಬೇಕೋ ಅದೇ ರೀತಿಯಾಗಿ ಎದುರಿಗಿರ್ತಕ್ಕಂತಹ ಚತುರ್ಮುಖ ಬ್ರಹ್ಮದೇವರು ಕೂಡ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಚತುರ್ಮುಖ ಬ್ರಹ್ಮದೇವರು ವಿಶೇಷವಾಗಿ ಬರ್ತಾನೆ. ಇಲ್ಲಿ ವಿಷ್ಣುವಿನ ಗುಣಗಳೆಲ್ಲವೂ ಕೂಡ ಬ್ರಹ್ಮ ಸ್ತೋತ್ರ ಮಾಡೋದ್ರಲ್ಲಿ ಇರ್ತಕ್ಕಂಥದ್ದು ಅಂತರ್ಯಾಮಿಯಾಗಿ ಮಾಡ್ತಕ್ಕಂಥವನಾಗಿದ್ದಾನೆ. ಈ ರೀತಿಯಾಗಿ ಏನು ಕೇಳ್ತಿ ಎಲ್ಲ ಕೊಡ್ಬೇಕು ಅಂತ ಕೇಳಿದಾಗ, ಹೇ ಪ್ರಭೋ ಯದಿ ದಾಸ್ಯ ಅಭಿಮತಾನ್ ವರಾನ್ಯೇವ ವರೋತ್ತಮ, ಅದರಿಂದ ನಾನು ಕೇಳ್ತಕ್ಕಂಥ ಎಲ್ಲ ವರವನ್ನು ಕೊಡ್ತೇನೆ, ಕೊಡುವ ಅಂತ ಕೇಳಿದಾಗ ನನಗೆ ಶ್ರೇಷ್ಠವಾದ ವರ ಯಾವಪ್ಪ ಅಂತ ಕೇಳಿದ್ರೆ, ನೀನು ಸೃಷ್ಟಿ ಮಾಡಿ, ನೀನು ನೋಡಿ ಶಬ್ದ ನೋಡಿ, ನೀನು ಸೃಷ್ಟಿ ಮಾಡಿರ್ತಕ್ಕಂಥ ಯಾವ ಪ್ರಾಣಿಗಳಿಂದ ಕೂಡ ನನಗೆ ಮರಣ ಬರಬಾರದು, ಒಳಗಡೆ ಸಾಯಬಾರದು, ಹೊರಗಡೆ ಸಾಯಬಾರದು, ಹಗಲಲ್ಲಿ ರಾತ್ರಿಯಲ್ಲಿ ದೇಹ ಅವಯವವನ್ನು ಬಿಟ್ಟು ಬೇರೆ ಆಯುಧಗಳಿಂದ ನನಗೆ ಮರಣ ಬರಬಾರದು, ಭೂಮಿಯಲ್ಲಿ ಸಾಯಬಾರದು, ಆಕಾಶದಲ್ಲಿ ಸಾಯಬಾರದು, ಮನುಷ್ಯರಿಂದ ಸಾಯಬಾರದು, ಮೃಗಗಳಿಂದ ಸಾಯಬಾರದು, ಯಾವುದರಿಂದ ಕೂಡ ನನಗೆ ಮೃತ್ಯು ಬರಲೇಬಾರದು. ಆಮೇಲೆ ನಿರ್ಜೀವ ಪದಾರ್ಥಗಳಾದ ಕಲ್ಲು ಬದಲಾಗಿರ್ತಕ್ಕಂಥ ಸಜೀವ ಕ್ಷತ್ರಿಯ ನಾಯಿ ಬದಲಾಗಿ ದೇವತೆಗಳು, ಅಸುರರು, ಸರ್ಪಗಳು, ಇವುಗಳಿಂದ ನನಗೆ ಮೃತ್ಯು ಬರಬಾರದು. ಯುದ್ಧದಲ್ಲಿ ನನಗೆ ಎದುರಾಳಿ ಯಾರೂ ಇರಬಾರದು, ಎಲ್ಲ ಜೀವಿಗಳ ಮೇಲೆ ನನಗೆ ಆಧಿಪತ್ಯ ಬರಬೇಕು. ಇಂತಹ ವರವನ್ನು ನೀವು ಕೊಡಬೇಕು. ಸರ್ವೇಶಾಂ ಲೋಕಪಾಲಾನ ಮಹಿಮಾನಂ ತಥಾತ್ಮನ, ಇಂದ್ರಾದಿ ಎಲ್ಲ ಲೋಕಪಾಲಕರ ಮಹಿಮೆಯು ನನಗೆ ಬರಬೇಕು ಅಂತ ತಪಸ್ಸನ್ನ ಮಾಡಿದ್ದೀನಿ, ನೀವು ಕೊಡಬೇಕು ಅಂತ ಕೇಳಿದಾಗ ಬ್ರಾಹ್ಮಣರಾದ್ರು ಸರಿ ಅಂತ ಹೇಳಿ ಏನೇನು ಮಾತಾಡಲಿಲ್ಲ. ತಾತೇನ ದುರ್ಲಭ ಪುಂಸೋ ಯಾನ್ ಋಣೀಶ ವರಾನ್ ಮಮ. ವತ್ಸ ಹಿರಣ್ಯಕಶ್ಯಪು, ನೀನು ನನ್ನಿಂದ ಯಾವ ವರವನ್ನು ಬೇಡಿದೆಯೋ ಅವು ಜನರಿಗೆ ಅತ್ಯಂತ ದುರ್ಲಭವಾದವು. ದುರ್ಲಭ ಆದ್ರೂ ಕೂಡ ನೀನು ಬೇಡಿದೆಯಾ, ವರವನ್ನು ಕೊಡ್ತೇನೆ, ತಗೋ ತಥಾಸ್ತು ಅಂತೇಳಿ ಎಲ್ಲ ವರವನ್ನು ಕೊಟ್ಟು. ಇದು ಒಂದೇ ಒಂದು ಪ್ರಶ್ನೆ, ನಿನ್ನಿಂದ ಅಂದ್ರೆ ಬ್ರಹ್ಮನಿಂದ ಅದು ಬ್ರಹ್ಮ ಸೃಷ್ಟಿ ಮಾಡಿ ಇನ್ನೊಬ್ಬರಿದ ಅಂತ ಅವ್ನಿಗೆ ಗೊತ್ತೇ ಇಲ್ಲ. ಅದು ಗೊತ್ತಿದ್ರೆ ಹಿರಣ್ಯಕಶ್ಯಪ ದೇವರಾಗ್ಬಿಟ್ಟಿದ್ದಾನೆ, ಗೊತ್ತಿಲ್ಲ. ಬ್ರಹ್ಮನಲ್ಲಿ ಸೃಷ್ಟಿ ಮಾಡಿ ಇನ್ನೊಬ್ಬ ವ್ಯಕ್ತಿ ಇದ್ದಾನೆ, ಅವನ ಸರ್ವೋತ್ತಮ ನಾರಾಯಣ, ಅದನ್ನು ಗೊತ್ತಿಲ್ಲ. ಆದ್ರಿಂದ ಇಂತಹ ವರವನ್ನು ಕೊಟ್ಟಿದ್ದೇನೆ ಅಂತೇಳಿ ಆ ವರವನ್ನು ಸ್ವೀಕಾರ ಮಾಡಿ ಅವನಿಂದ ಪೂಜಿಸಿಕೊಂಡು ಅಲ್ಲಿಂದ ಬ್ರಹ್ಮದೇವರು ಹೋಗಿದ್ದಾರೆ. ಮುಂದೆ ಹೋದಾಗ ಮಹಾಸುರ ಹಿರಣ್ಯಕಶ್ಯಪು ಎಲ್ಲಾ ದಿಕ್ಕು, ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ, ವಾಯುವ್ಯ, ಆಗ್ನೇಯ, ನೈಋತ್ಯ ಎಲ್ಲಾ ಕಡೆ ಹೋಗ್ಬಿಟ್ಟು 3 ಲೋಕದಲ್ಲಿ ಗೆದ್ದು ದೇವತೆಗಳು, ಅಸುರರು, ರಾಜರು, ಗಂಧರ್ವರು, ಶ್ರೇಷ್ಠರು, ಗಿಡಜಾತಿ, ಪಕ್ಷಿಗಳು, ಸರ್ಪಗಳು, ಸಿದ್ಧರು, ಚಾರಣರು, ವಿದ್ಯಾಧರರು, ಪ್ರೇತಭೂತಗಳು, ಸಿಂಹಾದಿ ಮೃಗಗಳು, ಬಲಶ್ರೇಷ್ಠ ಎಲ್ಲರೂ ಕೂಡ ಗೆದ್ದು ತನ್ನ ವರ್ಷ ಇಟ್ಕೊಂಡ್ಬಿಟ್ಟ. ನಾನು ಎಲ್ಲಂಕೆ ನಾನೇ ಪರಮಾತ್ಮ, ನಾನೇ ಸರ್ವೋತ್ತಮ ಅಂತೇಳಿ ತಿಳ್ಕೋಬೇಕು ಅಂತ ಆಜ್ಞೆ ಮಾಡ್ಕೊಂಡ್ಬಿಟ್ಟ. ಇಂತಹ ಹಿರಣ್ಯಕಶಿಪು ಆ ಸಂಪತ್ತಿನಿಂದ ಕೂಡ್ಕೊಂಡು ಸ್ವರ್ಗವನ್ನೇ ಆಕ್ರಮಣ ಮಾಡ್ಬಿಟ್ಟ. ಇಂದ್ರ ನೆರೆಸ್ಕೊಡಿಸಿ ತಾನೇ ಕೂತ್ಕೊಂಡ್ಬಿಟ್ಟ ಬಲವಂತವಾಗಿ. ಆ ಹಿಂದಿನ ಭವನ ಸಾಕ್ಷಾತ್ ವಿಶ್ವಕರ್ಮನೇ ನಿರ್ಮಾಣ ಮಾಡಿಕಂತ ಭವ್ಯವಾದ ಭವನ. ಅಂತಹ ಭವನದಲ್ಲಿ ವಿಶೇಷವಾಗಿ ಕೂತ್ಕೊಂಡು ತನಗೆ ಏನೇ ಸುಖ ಬೇಕೋ ಎಲ್ಲವನ್ನು ಕೂಡ ಹಿರಣ್ಯಕಶಿಪು ತೃಪ್ತಿಯಾಗಿ ಪಡ್ಕೊಂಡ. ಇವನು ಭಯಕ್ಕೆ ಮಳೆಗಾಲದಲ್ಲಿ ಮಳೆ ಸುಲ್ತಿತ್ತು, ಚಳಿಗಾಲದಲ್ಲಿ ಚಳಿ ಬರ್ತಿತ್ತು, ಯಾವ್ಯಾವ ಕಾಲದಲ್ಲಿ ಗಿಡಗಳು ಪುಷ್ಪ ವೃಷ್ಟಿ ಎಲ್ಲ ಮಾಡ್ತಾ ಇದ್ವು, ಯಾವುದು ಎದುರ್ತಾ ಇರಲಿಲ್ಲ. ಸಮುದ್ರಗಳು ಮುತ್ತುರತ್ನ ಕೊಡ್ತಾ ಇದ್ವು. ಹೀಗೆ ಅವನು ಎದುರ್ಕೊಂಡು ಎಲ್ಲವೂ ಕೂಡ ಯಥೇಚ್ಛವಾಗಿ ಕೊಡ್ತಾ ಇದ್ವು. ಅವನ ಶಿಕ್ಷೆಗೆ ಎಲ್ಲರೂ ಭಯ ಪಡ್ತಾ ಇದ್ವು. ಹೀಗಿರ್ಬೇಕಾದ್ರೆ ದೇವತೆಗಳಿಗೆ ಎಷ್ಟು ದಿನ ನೋಡ್ತಾರೆ ದೇವತೆಗಳು? 1 ದಿವಸ 2 ದಿವಸ ಹಾಕಾಯ್ತು, ಮತ್ತೆ ಹೋದ್ರು. ಇದು ಸರಿಯಲ್ಲ ಅಂತ ಸೀದಾ ಭಗವಂತನ ಹತ್ರ ಹೋದ್ರು.
ಭಗವಂತನ ಹೋಗಿ ಅಚ್ಯುತ ನೀನೇ ಭಗವಂತ. ಅಚ್ಯುತ ಅಂತ ಭಗವಂತ ಯಾಕೆ ಬಂದ ಹೆಸರು? ಚ್ಯುತಿ ಇಲ್ಲದವನು, ನಾಶ ಇಲ್ಲದವನು ಅಚ್ಯುತ. ಯಾರಿಗೆ ನಾಶ ಇಲ್ಲ ಅವನು ಅಚ್ಯುತ ಅಂತ ಕರೀತಾರೆ. ಭಗವಂತ ನಾಶ ಇಲ್ಲ. ಆದ್ದರಿಂದ ತಸ್ಮೈ ನಮೋಸ್ತು ಕಾಷ್ಟಾಯ ಯತ್ರಾತ್ಮ ಹರಿರೀಶ್ವರೇ. ಭಗವಂತ ಹೋಗಿ ಎಲ್ಲ ಸ್ತೋತ್ರ ಮಾಡಿದ್ರು. ಋಷಿಗೆ ನಮಸ್ಕಾರ ಮಾಡಿ ಕೇಳಿದ್ರು, ಭಗವಂತ ನಿಮಗೆ ನಮಸ್ಕಾರ ಮಾಡ್ತಾ ಇದ್ದೀವಿ, ಇಂತಹ ವಿಶಿಷ್ಟವಾದ ಹಿರಣ್ಯಕಶಿಪು ಹಿಂಸೆ ಕೊಡ್ತಾ ಇದ್ದೇನೆ, ಇನ್ನು ರಕ್ಷಣೆ ಮಾಡಬೇಕು ಅಂದ್ರೆ ಭಗವಂತ ಕಾಣಿಲ್ಲ, ದೇವತೆಗೆ ಪ್ರತ್ಯಕ್ಷ ಆಗೋದಿಲ್ಲ. ನೀವು ಒಬ್ಬ ವ್ಯಕ್ತಿ ಹತ್ರ, ರಾಷ್ಟ್ರಪತಿ ಮುಖ್ಯಮಂತ್ರಿ ಹತ್ರ ಹೋಗ್ಬೇಕಾದ್ರೆ ಡೈರೆಕ್ಟ್ ಬರಂಗಿಲ್ಲ, ಅಲ್ಲಿ P1 P ಅವ್ನು ಇರ್ತಾನೆ, ಅವ್ರು ಹಿಡ್ಕೊಂಡು ಹೋಗ್ಬೇಕು. ಇಲ್ಲಿ ಅಷ್ಟೇ ಭಗವಂತ ದೇವತೆಗಳು ಕಾಣಿಸಂಗಿಲ್ಲ, ಬ್ರಹ್ಮದೇವರು ಲಕ್ಷ್ಮೀ ದೇವರು ಯಾರೋ ಒಬ್ರು ಹಿಡ್ಕೋಬೇಕು, ಆ ಮುಖಾಂತರ ಹೋಗ್ಬೇಕು. ಇಲ್ಲಿ ಡೈರೆಕ್ಟ್ ಹೋದ್ರೆ ಅದರಿಂದ ಭಗವಂತ ಕಾಣಲಿಲ್ಲ. ಏನ್ ಮಾಡಿದ? ಆ ಶರೀರೀಯ ವಾಣಿಯಿಂದ ಹೇಳಿದ, ಅಶರೀರ ವಾಣಿಯಿಂದ, ಆಕಾಶವಾಣಿಯಿಂದ, ಏನೇ ದೇವೋತ್ತಮನೇ ಹೆದರಬೇಡ್ರಿ, ನಿಮ್ಗೆಲ್ಲ ಮಂಗಳ ಆಗಿ ನನ್ನ ದರ್ಶನ ಜೀವನಿಗೆ ಎಲ್ಲಾ ಸೇರಿಸಿ ಅಂತ ಕೊಡ್ತಾರೆ. ಆದ್ರಿಂದ ಇಷ್ಟೇ ಕೆಲವೇ ದಿನಗಳು ನೀವು ಎಲ್ಲರಿಗೆ ಸಮಯ ಕಾಯ್ತಾ ಇರಿ. ಯಾಕಂದ್ರೆ ಯದಾ ದೇವೇಶು ವೇದೇಶು ಗೋಷು ವಿಪ್ರೇಷು ಸಾಧುಷು ಧರ್ಮೇ ಮೈಕ ವಿದ್ವೇಷ ಸವ ಆಶು ಇನಿಷ್ಯತಿ. ಯಾವಾಗ ಯಾರಿಗೆ ದೇವತೆಗಳಿಗೆ, ವೇದಗಳಿಗೆ, ಗೋವುಗಳಿಗೆ, ಬ್ರಾಹ್ಮಣರಿಗೆ, ಸಾಧು ಸಜ್ಜನರಿಗೆ ದ್ವೇಷವನ್ನ ಮಾಡಿ ಶುರುವಾಗ್ತಾರೋ ಅವಾಗ ನಾನು ಬಂದು ನಿಮ್ಗೆ ಕಾಪಾಡ್ತೀನಿ ಅಂತ ಹೇಳ್ಬಿಟ್ಟು ಭಗವಂತ ಅವ್ರಿಗೆಲ್ಲರೂ ಆಶ್ವಾಸನೆ ಕೊಡ್ತಾನೆ. ಎಲ್ಲ ದೇವತೆಗಳು ಸಂತೋಷ ಪಡ್ಕೊಂಡು ಅಲ್ಲಿಂದ ಹೊರಡ್ತಾರೆ. ಭಗವಂತ ಬಂದು ನಮಗೆ ಕಾಪಾಡ್ತಾನೆ ಅಂದ್ರೆ ನಾಳೆ ಹೇಳ್ತಾರೆ, ಇತ್ಯುಕ್ತ ಲೋಕ ಗುರುಣ ತಂ ಪ್ರಣಮ್ಯ ದೇವಕಸಹ. ಎಲ್ಲರೂ ಕೂಡ ಭಗವಂತ ನಮಸ್ಕಾರ ಮಾಡಿ ದೇವತೆಗಳು ತಾವು ಅಲ್ಲಿಂದ ಹೊರಟುಬಿಟ್ಟು, ಹಿರಣ್ಯಕಶಿಪು ಇನ್ನೇನು ಸತ್ತೋಗ್ತಾ ಬಿಡಪ್ಪ, ಚಿಂತೆ ಇಲ್ಲ, ಇದು ಚಿಂತೆ ಆಗಿರ್ಬೋದು ಅಂತ ಅವರೆಲ್ಲರೂ ಮನಸ್ಸಲ್ಲಿ ಅಂದ್ಕೊಂಡು ಹೊರಟೋದ್ರು. ಆಗ ಹೇಳ್ತಾರೆ, ತಸ್ಯ ದೈತ್ಯಪತೆ ಪುತ್ರಾಹ ಚತ್ವಾರ ಪರಮಾದ್ಭುತಾ. ಇಂತಹ ಹಿರಣ್ಯಕಶಿಪುರಿಗೆ 4 ಜನ ಗಂಡು ಮಕ್ಕಳು, ಪ್ರಹ್ಲಾದ, ಸಹ್ಲಾದ, ಆಹ್ಲಾದ, ಹ್ಲಾದ ಅಂತೇಳಿ 4 ಜನ ಗಂಡು ಮಕ್ಕಳು. ಇದರಲ್ಲಿ ಮೊದಲನೇ ದೊಡ್ಡ ಮಗ ಪ್ರಹ್ಲಾದ. ಆತ್ಮವತ್ ಸರ್ವಭೂತಾನ ಏಕಂ ಪ್ರಿಯ ಸೂರ್ತಮಃ. ಈ ಹಿರಣ್ಯಕಶಿಪು 4 ಮಕ್ಕಳಲ್ಲಿ ವಿಶಿಷ್ಟವಾಗಿರ್ತಕ್ಕಂತಹ ವ್ಯಕ್ತಿ ಅಂದ್ರೆ ಈ ಪ್ರಹ್ಲಾದ ಎಂಬತಕ್ಕಂಥ ವ್ಯಕ್ತಿ. ಈ ಪ್ರಹ್ಲಾದ ಬಾಲಕನಾಗಿ ಇದ್ದಾಗ ಅವನು ಮಾಡಿರ್ತಕ್ಕಂತಹ ಒಂದು ಸಂಭಾಷಣೆ ಹರಿಸರ್ವೋತ್ತಮ ಅಂತ ಹೇಳ್ಬೇಕಾದ್ರೆ ಅವನಿಂದ ಈ ಯಾವ ಹಿರಣ್ಯಕಶಿಪಿಗೆ ಮರಣ ಬಂತು ಅಂತೇಳಿ ನಾರದರು ಧರ್ಮರಾಜನಿಗೆ ಹೇಳಿದಾಗ ಧರ್ಮರಾಜ ಪುನಃ ಪ್ರಶ್ನೆ ಮಾಡ್ತಾನೆ, ಯಸ್ಮಿನ್ ಮಹಾಗುಣರಾಜನ್ ಮೃತ್ಯಂತೆ ಕೈವಿರ್ಮೋಹು. ಧರ್ಮರಾಜ ಕೇಳ್ತಾನೆ, ಅಲ್ಲ ಚಿಕ್ಕ ಹುಡುಗ ಬಾಲಕ, ಅವನಿಂದ ಇಲ್ಲ ಸಾವು ಬಂತು ತಾಯಿ ತಂದೆಗೆ, ಇಲ್ಲಿ ಕಥೆಯನ್ನು ವಿಸ್ತಾರವಾಗಿದೆ, ಅದನ್ನು ದಯವಿಟ್ಟು ವಿಸ್ತಾರವಾಗಿ ತಿಳಿಸ್ಕೊಡ್ರಿ ಅಂತ ಹೇಳಿದ್ರೆ ಆಗ ಅವ್ರು ಹೇಳ್ತಾರೆ, ಚಿಕ್ಕ ಬಾಲಕ ಪ್ರಹ್ಲಾದ ಅಂತ ಹೇಳಿ ಅವನ್ನ ಹಿರಣ್ಯಕಶಿಪು ಗುರುಕುಲಕ್ಕೆ ಬಿಡ್ತಕ್ಕಂಥವನಾಗಿದ್ದ. ಗುರುಕುಲದಲ್ಲಿ ಚಂಡಾಮರ್ಕರು ಎಂಬತಕ್ಕಂಥ 2 ಗುರುಗಳಿದ್ರು. ಆ ಗುರುಗಳು ಶುಕ್ರಾಚಾರ್ಯ ಮಕ್ಕಳು. ಶುಕ್ರಾಚಾರ್ಯರು ದೈತ್ಯರ ಗುರುಗಳು, ಅವರ ಮಕ್ಕಳು ಚಂಡಾಮರ್ಕರು. ಅವ್ರ ಗುರುಕುಲದಲ್ಲಿ ಇವ್ರನ್ನ ವಿದ್ಯಾಭ್ಯಾಸಕ್ಕೆ ಬಿಡಿದ್ರು. ಬಾಲಕ ಆಟ ಆಡೋದು, ಇದು ಮಾಡೋದು ಎಲ್ಲ ಮಾಡ್ತಾ. ಆದ್ರೆ ಗುರುಗಳು ಇರತಕ್ಕಂಥ ಪಾಠ ಒಂದು ಕಿವಿ ಹೋಗ್ತಿರ್ಲಿಲ್ಲ. ಗುರುಗಳು ಏನ್ ಹೇಳ್ತಿದ್ರು ಅಂದ್ರೆ ಧರ್ಮ, ಅರ್ಥ, ಕಾಮ, ಮೋಕ್ಷ ಎಂಬತಕ್ಕಂಥ ಚತುರ್ವಿಧ ಪುರುಷಾರ್ಥಗಳಿದೆ. ಆ ಚತುರ್ವಿಧ ಪುರುಷಾರ್ಥದಲ್ಲಿ ಅವ್ರು ಹೇಳ್ತಕ್ಕಂಥದ್ದು ಧರ್ಮ, ಅರ್ಥ, ಕಾಮ ಇಷ್ಟೇ ಹೇಳ್ತಿದ್ರು, ಬೇರೆ ಹೇಳ್ತಿರ್ಲಿಲ್ಲ. ಆದ್ರಿಂದ ಅವ್ನು ಯಾವ ವಿಷಯ ಓದ್ತಾ ಇರಲಿಲ್ಲ, ಅವ್ನು ಕೇಳ್ತಾನೆ ಇರಲಿಲ್ಲ. ಅವ್ನೇನ್ ಮಾಡಿದ, ಆಸೀನ ಪರ್ಯಟನ್ ನಶ್ನನ್, ಕೂತಾಗ, ಓಡಾಡುವಾಗ, ಉಣ್ಣುವಾಗ, ಮಲಗುವಾಗ, ಕುಡಿಯುವಾಗ, ಮಾತಾಡುವಾಗ ತಾನೇನೋ ಮಾಡ್ತಿದ್ದಂತ ಅರಿವಿಲ್ಲದೆ ಇದ್ರೆ ಏಕಾಂತದಲ್ಲಿ ಮನಸ್ಸು ಭಗವಂತನ ಅವಸ್ಮರಣೆ ಮಾಡ್ತಾ ಇದ್ದ. ನೋಡಿ, ಭಕ್ತಿಯಲ್ಲಿ ಭಕ್ತಿಯಲ್ಲಿ ಪ್ರಹ್ಲಾದನಿಗೆ ಒಂದು ಮುಖ್ಯವಾದ ವಿಷಯ. ಯಾವಾಗಲೂ ಭಗವಂತನ ಅವಸ್ಮರಣೆ, ಅವನಿಗೆ ಏನು ಬೇಕಾಗಿಲ್ಲ. ಈ ಜಡಭಕ್ತ ಕಥೆ ಕೇಳಿಲ್ಲ, ಆ ಜಡಭಕ್ತನಂತೆ ಪ್ರಹ್ಲಾದ ಸದಾ ಕೂಡ ಊರಲ್ಲಿ ಆಟ ಆಡಿದ್ರೆ ನಾಟ ಹೋಗ್ತಿರ್ಲಿಲ್ಲ. ಆಟ ಬೇಡ, ಭಗವಂತನ ಅವಸ್ಮರಣೆ ಮಾಡಿ. ಊಟ ಹಸಿವಾಗಿಲ್ಲ, ಭಗವಂತನ ಅವಸ್ಮರಣೆ ಮಾಡಿ. ಹೀಗೆ ಮಲ್ಕೋಬೇಕಾದ್ರೆ ಭಗವಂತನ ಅವಸ್ಮರಣೆ ಮಾಡಿ. ನೀರು ಕುಡಿಬೇಕಾದ್ರೆ ಭಗವಂತನ ನಾಮಸ್ಮರಣೆ. ಯಾವುದು ಭಗವಂತನ ನಾಮಸ್ಮರಣೆ ಮಾಡ್ತಾನೆ ಇದ್ದ. ಭಗವಂತನ ನಾಮಸ್ಮರಣೆ ಬೇಕಾದ್ರೆ ಅಳ್ತಾ ಇದ್ದ, ಒಂದ್ಸರಿ ಕೆಲವೊಮ್ಮೆ ನಗ್ತಾ ಇದ್ದ. ಭಗವಂತ ನೋಡಿ ಆನಂದ ಆಗ್ತಿತ್ತು, ನಗ್ತಾ ಇರ್ತಿತ್ತು. ಕೆಲವೊಂದಿರ್ತ ನೋಡಿ, ಸಣ್ಣ ಮಗು ಹುಟ್ಟಿದಾಗ ನಾವು ಮಗು ನೋಡಿದ್ರೆ ಇವಾಗ ಸಣ್ಣ ಮಗು ದೇಹ ಕಾಣಿಸ್ತಾ ಇರ್ತಾರೆ, ನಗ್ತಾ ಇದೆ ಅಂತ ಅಂದಿರ್ತಿಲ್ಲ. ಅದಕ್ಕೇನಂತ ಗೊತ್ತಾಗುತ್ತೆ, ನಮ್ಗೆ ಗೊತ್ತಾಗುತ್ತೆ. ನಾವು ಆ ರೀತಿ ಇದು ಅನ್ಕೊಂತೀವಿ. ಆ ರೀತಿ ಪುಟ್ಟ ಬಾಲಕ ಪ್ರಹ್ಲಾದ ಈ ರೀತಿ ಮಾಡಿ ಪಾಠವನ್ನು ಓದ್ತಾ ಇದ್ದ, ಅಲ್ಲೇನು ಕಲಿತಾನೆ ಇರಲಿಲ್ಲ. ಹೀಗಿರ್ಬೇಕಾದ್ರೆ ತಸ್ಮಿನ್ ಮಹಾಭಾಗವತೆ ಮಹಾಭಾಗೆ ಮಹಾತ್ಮಿನಿ ಹಿರಣ್ಯಕಶಿಪು ಅವರಾದನ್ ಅಕರೋನ್ ರಮಣಾತ್ಮಜೆ. ಇಂತಹ ಭಾಗವತ ಉತ್ತಮನಾಗಿರ್ತಕ್ಕಂಥ ಮಗನನ್ನ
ಒಂದ್ ದಿವಸ ಪ್ರಹ್ಲಾದ ಗುರುಗಳಿಂದ ಕರ್ಕೊಂಬಂದು ಕೇಳ್ಕೊಂಡ, ತನ್ನ ತೊಡೆ ಮೇಲೆ ಕುಡಿಸ್ಕೊಂಡು ಅವನನ್ನು ಮುದ್ದು ಮಾಡ್ತಾ, ಮಗು ಪ್ರಹ್ಲಾದ, ಸಾಮಾನ್ಯಗೆ ಈಗ ಗಂಡ ಹೆಂಡತಿ ಮಕ್ಕಳು ಕೆಲಸ ಮಾಡ್ತಾ ಇದ್ರೆ ಮಕ್ಕಳು LKG ಸೇರಿಸ್ಬಿಡ್ತಾರೆ. ಬಂದ್ಮೇಲೆ ಬಂದು ಕುಡಿಸ್ಕೊಂಡು ಅಪ್ಪಿ A ಫಾರ್ ಹೇಳಪ್ಪ, B ಫಾರ್ ಹೇಳಪ್ಪ ಅಂತ ಕೇಳಲ್ಲ, ಮುದ್ದೆ ಅಂತ ಮಕ್ಕಳು ತಂದು ತುಂಬಾ ಖುಷಿ ಆಗ್ಬಿಡುತ್ತೆ. ನನ್ನ ಮಗ ಇಷ್ಟು ಹೇಳ್ಬಿಟ್ಟಲ್ಲಪ್ಪ ಅಂತೇಳಿ. ಹಾಗೆ ಹಿರಣ್ಯಕಶಿಪು ಪುಟ್ಟ ಮಗು ಓದ್ಕೊಂಡ್ಬಂದು ಅಂತೇಳಿ ಒಳಗೆ ಕುಡಿಸ್ಕೊಂಡು, ಪಾಪು ಏನು ಹೋಗಿದ್ದಪ್ಪ ಒಳಗೆ ಹೇಳು ಅಂತ ಕೇಳಿದಾಗ ಆ ಸಮಯಕ್ಕೆ ಆ ಮಗು ವಿಶೇಷವಾಗಿ ಹೇಳ್ತಾ ಇದೆ. ಏನಪ್ಪಾ ಅಂದ್ರೆ ಭಗವಂತನ ತತ್ವವಾಗಿರ್ತಕ್ಕಂಥ ವಿಷಯ. ತತ್ಸಾಧು ಮೊನ್ನೆ ಅಸುರವರ್ಯ ದೇಹಿನ ಸದಾ ಸಮುದ್ಯ ದಿಯಾಮ ಸದ್ಗ್ರಹಾತ್. ಪ್ರಹ್ಲಾದ ಹೇಳುವಂತಹ ಮಾತು, ಏ ಅಸುರವರ್ಯ, ದುರ್ವಿಷಯಗಳಲ್ಲಿ ಅಭಿನಯಿಸದಿಂದ ಜೀವರು ಸದಾ ಚಂಚಲ ಮನಸ್ಕರಾಗಿರ್ತಾರೆ. ಅಂತವರ ಮನೆಯ ಕತ್ತಲು ಬಾಯಿಯಂತೆ ಆತ್ಮನಾಶ ಕಾರಣವಾಗುತ್ತೆ. ಹಾಗಾಗಿ ನಾನು ಮನೆ ಬಿಟ್ಟು ಸದ್ಯ ಸಂಘ ಹೊಂದಿ ಭಗವಂತನೇ ಆಶ್ರಯಿಸ್ತೇನೆ. ಏನ್ರಿ ವೇದಾಂತ ವಿಷಯ, ಒಬ್ಬರಿಗೆ ಅರ್ಥ ಆಗ್ತದೆ ನಮ್ಗೆ. ಅಂದ್ರೆ ನಮ್ಮ ಮನಸ್ಸೆಲ್ಲ ಭಗವಂತನೇ ಇರಬೇಕು, ಆ ಕಾರ್ಯ ಮಾಡ್ಬೋದು, ಸದಾ ಚಿಂತನೆ ಮಾಡ್ಬೇಕು, ನಮ್ಮ ಮನಸ್ಸು ಚಂಚಲ, ಇಂಥ ಈ ವೇದಾಂತ ವಿಷಯವನ್ನು ಹೇಳಕ್ ಹೋಗ್ತಾರೆ. ಕೇಳಿದ ತಕ್ಷಣ ಶುತ್ವ ಪುತ್ರ ಇರೋ ದೈತ್ಯ ಪರಪಕ್ಷ ಸಮೀತ. ಹಿರಣ್ಯಕಶಿಪು ಬಂತು, ಏನು ಕೂಸಿದು, ಏನೋ ಒಂದು ಶತ್ರುವಾಗಿರ್ತಕ್ಕಂಥ ಆ ವಿಷ್ಣು ಬಗ್ಗೆ ಯಾರೋ ತತ್ವ ವಿಷಯ ಹೋಗ್ತಾರ, ಬಿಡು ಸಣ್ಣ ಮಗು ಗೊತ್ತಾಗಿದ್ರೆ ಪಾಪ ಏನೋ ಬಾಯಿ ಬಂದು ಹೋಗ್ಬಿಡಿದೆ, ಬಿಡು ಇಲ್ಲಿ ಅಂತ ಅವನೇನು ಸಿಟ್ಟು ಮಾಡ್ಕೊಳ್ಳಿಲ್ಲ. ಸರಿ ಅಂತ ಗುರುವ ಶಿಷ್ಯನ್ ಕಾಲ, ನೋಡಿ ಮಗು ಯಾರೋ ಸವಾಸ ಮಾಡ್ತಾ ಇದೆ ಅನ್ಸುತ್ತೆ, ನೀವು ಸರಿಯಾಗಿ ವಿದ್ಯೆಯನ್ನು ಹೇಳ್ಕೊಡ್ರಿ ನೀವು ಅಂತೇಳಿ ಹಿರಣ್ಯಕಶಿಪು ಪುನಃ ಅವರಿಬ್ಬರು ಕೈ ಕೊಟ್ಟು ಕೂರ್ಕೊಳ್ಳಕ್ಕೆ ಪ್ರಹ್ಲಾದನ ಕಳ್ಸಿಕೊಟ್ಟ. ವತ್ಸ ಪ್ರಹ್ಲಾದ ಭದ್ರಂತೆ ಸತ್ಯಂ ಕಥೆಯ ಮಾಮುಷ. ಅವ್ರು ಶಂಕರಾಚಾರ್ಯ ಚಂಡ ಮಾಡ್ಕೊಂಡು ಅಂದ್ರು, ಅಲ್ಲ ಯಾವತ್ತೂ ಇಂಥ ವಿಷಯ ನಾವು ಹೇಳಕ್ ಹೋಗಿಲ್ಲ, ನೀನ್ ಎಲ್ಲಿ ಬಂತಪ್ಪ ಇಂಥ ವಿಷಯ ಎಲ್ಲ ಇವ್ರಿಗೆ, ಯಾರು ಸವಾಸ ಮಾಡಿದಾನೆ, ಯಾರು ಸವಾಸ ಇಲ್ವಲ್ಲ, ನಮ್ಮ ಹತ್ರ ಬಿಟ್ಟು ಎಲ್ಲೆಲ್ಲಿ ಹೋಗೋದಿಲ್ಲ, ಯಾಕೆ ಬಂದಿದಲ್ಲ ಇರ್ಲಿ ಅಂತೇಳಿ ಪುನಃ ಅವರೆಲ್ಲ ಕೆಲ್ಸ್ಕೊಳ್ಳಿಲ್ಲ. ಸರಿ ಅಂತೇಳಿ ಆ ಪ್ರಹ್ಲಾದನಿಗೆ ಮತ್ತೆ ಒಳ್ಳೆ ವಿಷಯವನ್ನ ಹೇಳಲಿಕ್ಕೆ ಪ್ರಾರಂಭ ಮಾಡಿದ್ರು. ಏನಂತ, ನೀನು ಚೆನ್ನಾಗಿ ಆ ಯಾವ ವಿಷಯವನ್ನ ಅಭ್ಯಾಸ ಮಾಡಬೇಕು, ಕುತ್ಕೋಬೇಕು ಅಂತ ಹೇಳಿದಾಗ ಅಲ್ಲಿ ಸರಿಯಾಗಿ ಬಾಲಕವ್ಯ ಏನ್ ಮಾಡ್ತಾನೆ, ಸರಿ ಅಂತೇಳಿ ಆ ಯಥಾಭ್ರಾತತೆಯೋ ಬ್ರಹ್ಮನ್ ಸ್ವಯಂ ಆಕಾಶ ಸನ್ನಿಧೋ. ಈ ಅಯಸ್ಕಾಂತ ಒಂದ್ ಕಡೆ ಕಬ್ಬಣ ಇಡ್ರಿ, ಕಬ್ಬಣ ಇಟ್ರೆ ಅಯಸ್ಕಾಂತ ಎಲ್ಲಿರುತ್ತೋ ಕಬ್ಬು ಟಪ್ಪಂತ ಹೇಳ್ಕೊಂಡ್ಬಿಡುತ್ತೆ. ಹಾಗೆ ಆ ಭಗವಂತನ ಬುದ್ಧಿಯನ್ನ ಪ್ರಹ್ಲಾದರ ಚಿಕ್ಕ ವಯಸ್ಸಿದ್ದರೂ ಕೂಡ ಆ ಬುದ್ಧಿಯ ಅವ್ರ ಕಡೆ ಹೋಗಿ ಆ ರೀತಿಯಾಗಿ ಆಗಿಬಿಟ್ಟಿದ್ದವ್ರು. ಅವ್ರು ಯಾರ ಉಪದೇಶ ಬೇಕಾಗಿರಲಿಲ್ಲ. ಆ ರೀತಿಯಾಗಿ ಏತಾವ ಬ್ರಾಹ್ಮಣವಾಗಿ ವಿರರಾಮ ಮಹಾಮತಿ. ಸರಿ ಅಂತೇಳಿ ಆ ಪ್ರಹ್ಲಾದನ್ನ ಕಳ್ಸಿಕೊಟ್ಟು ಮತ್ತೆ ಪುನಃ ಆ ಕಲಿಸ ಒಂದು ವಾರ ಆಯ್ತು, ವಿದ್ಯಾಭ್ಯಾಸ ಮಾಡಿದೆ, ಮತ್ತೆ ಕರ್ಕೊಂಡ್ಬಂದು ಮುದ್ದು ಮಾಡಿ ಅದೇ ರೀತಿ ಮದುವೆ ತರ ಕುಡಿಸ್ಕೊಂಡ, ತೊಳೆ ಮೇಲೆ ಕುಡಿಸ್ಕೊಂಡು, ಪ್ರಹ್ಲಾದ ಮತ್ತೆ ಏನ್ ಕಲ್ತು ಹೇಳಪ್ಪ, ಒಂದಿನ ಕಲ್ತ್ಕೊಂಡು ಚೆನ್ನಾಗಿ ಕೊಡೋ ಪಾಠನ ಈಗ ಹೇಳೋ, ಸ್ವಲ್ಪ ದಿವಸ ಆಗಿದ್ದರಿಂದ ಏನು ಕಲ್ತಿರ್ಬೇಕು ಅಂದ್ರೆ ಆವಾಗ ಕೂಡ ಮಗು ಏನಂತ ಹೇಳ್ತದೆ, ಶ್ರವಣಂ ಕೀರ್ತನಂ ವಿಷ್ಣೋ ಸ್ಮರಣಂ ಪಾದ ಸೇವನಂ ಅರ್ಚನಂ ವಂದನಂ ದಾಸ್ಯಂ ಸಖ್ಯಂ ಆತ್ಮನಿವೇದನಂ. ನವವಿಧವಾಗಿರ್ತಕ್ಕಂಥ ಭಕ್ತಿಗಳನ್ನು ತಿಳ್ಕೋಬೇಕು ಅಂತ ಹೇಳ್ಬೇಕು ಮಗು. ಶ್ರವಣಂ ಕೀರ್ತನಂ ವಿಷ್ಣು ಸ್ಮರಣಂ ಪಾದ ಸೇವನಂ ಅರ್ಚನಂ ವಂದನಂ ದಾಸ್ಯಂ ಸಖ್ಯಂ ಆತ್ಮನಿವೇದನಂ. ಶ್ರವಣ, ನೀವೆಲ್ಲರೂ ಕುತ್ಕೊಂಡು ಏನು ಈ ಒಂದು ತಿಂಗಳು ಪೂರ್ತಿ ನಿಮ್ ಕಿವಿಗಳಿಂದ ಅನೇಕ ವಿಷಯಗಳನ್ನು ಶ್ರವಣ ಮಾಡ್ತೀರಾ, ಆ ರೀತಿ ಭಗವದ್ ಮಹಿಮೆಯನ್ನ ಶ್ರವಣ ಮಾಡಬೇಕು. ಕೀರ್ತನಂ, ಇವೆಲ್ಲ ಹೆಣ್ಮಕ್ಳು ಸಾಯಂಕಾಲ ಬಂದು ಆಮೇಲೆ ಪುರಾಣ ಆದ್ಮೇಲೆ ಕುತ್ಕೊಂಡು ನೀವೇನು ಭಜನೆ ಮಾಡ್ತಿಲ್ಲ, ಕೀರ್ತನೆ ಹರಿಕೀರ್ತನೆ ಮಾಡ್ತಿರಲ್ಲ, ಆ ತಾರತಮ್ಯ ಹಾಡುಗಳನ್ನ ಆ ಕೀರ್ತನೆ ಮಾಡಬೇಕು. ವಿಷ್ಣು ಸ್ಮರಣಂ, ಬಿಡಿ ಆ ಸಮಯದಲ್ಲಿ ಭಗವಂತ ನಾಮಸ್ಮರಣೆ ಮಾಡಬೇಕು. ಪಾದ ಸೇವನ, ಆ ಭಗವಂತನ ಭಾವವನ್ನ ಹಿಡ್ಕೊಂಡು ಕೆಲವೆಲ್ಲ ತಿರುಪತಿ ಹೋಗ್ತಾರೆ, ಪಂಡರಾಪುರಕ್ಕೆ ಹೋಗ್ತಾರೆ, ಮತ್ತೆ ಉಡುಪಿ ಹೋಗ್ತಾರೆ, ಏನ್ ನೋಡಿದ್ರೆ ಕೃಷ್ಣ ಹಂಗಿದ್ದ, ರಂಗೇಶ್ವರ ಹಿಂಗಿದ್ದು, ಒಂದು ನಿಮಿಷ ನೋಡ್ಬಿಟ್ಟಿವೆ. ಹಾಗಲ್ಲ, ಆಪಾದ ಮೌಳಿ ಪರ್ಯಂತಂ ಗುರುಣ ಆಕೃತಿ ಸ್ಮರೇತ. ಅಂದ್ರೆ ನೋಡ್ಬೇಕಾದ್ರೆ ಆ ಭಗವಂತನ ಪಾದಗಳಿಂದ ಮುಖದಲ್ಲಿ ನೋಡ್ಬೇಕು. ಅವ್ರು ಏನು ವಜ್ರ ಕಿರೀಟ ಆಗಿದ್ರು, ಅವ್ರಿಗೆ ಶೆಲವಸಿದ್ರು, ಮೂರ್ನಾಮ ಹೆಂಗ್ ಬರಿದ್ರು, ಇದು ನೋಡಬಾರ್ದು, ಆ ಪಾದ ನೋಡ್ಬೇಕು. ಪಾದಗಳು ನೋಡ್ತಾ ಆ ಭಗವಂತನ ಪಾದಗಳು ಈ ರೀತಿಯಾಗಿದೆ ಅಂತ ನೋಡ್ಬೇಕು. ಆ ರೀತಿಯಾಗಿ ಆ ಪಾದಗಳನ್ನ ವಿಶಿಷ್ಟವಾಗಿ ನೋಡ್ಬೇಕು. ಅದು ಪಾದ ಸೇವನ. ಅರ್ಚನಂ, ತುಳಸಿ ಪುಷ್ಪಗಳಿಂದ ಹೂಗಳಿಂದ ಭಗವಂತನ ಅರ್ಚನೆ ಮಾಡಬೇಕು. ವಂದನಂ, ಸ್ವಾಭಾವಿಕೋತ್ಕೃಷ್ಟ ಪ್ರಕಾರಕ ಜ್ಞಾನಜನಕ ಶಿರೋನಮನ ಅತಿ ಸಂಪುಟಿ ಕರ್ಣಾದಿ ವ್ಯಾಪಾರ ಅಂತ ಒಂದನ ಗಂಡಸು ಸಾಷ್ಟಾಂಗ ನಮಸ್ಕಾರ, ಹೆಣ್ಮಕ್ಳು ಪಂಚಾಂಗ ನಮಸ್ಕಾರದಿಂದ ಭಗವಂತನ ನಮಸ್ಕಾರ ಮಾಡಬೇಕು. ದಾಸ್ಯಂ, ನೀನು ಈಶ, ನಾನು ದಾಸ. ಒಮ್ಮೆ ರಾಮಾಯಣದಲ್ಲಿ ಕಪಿಗಳೆಲ್ಲ ಸೇರ್ಕೊಂಡು ಇದಕ್ಕೋದಾಗ, ಇಲ್ಲಿಗೆ ಶ್ರೀಲಂಕಾ ಲಂಕಕ್ಕೆ ಹೋದಾಗ ರಾವಣ ಕುತ್ಕೊಂಡಿದ್ದಂತೆ ಮೇಲ್ಗಡೆ, ಹನುಮಂದಿರ ಹೋದಂತೆ. ಹನುಮಂದಿರ ಹೋದ ತಕ್ಷಣ ಅವರೇ ಇರೋ ಎಷ್ಟು ಕೂತಿರ್ಬೇಕು, ನಾನೇ ಇರ್ಬೇಕು ಅಂತ ಅವರೇ ಬಹಳ ಸುತ್ಕೊಂಡು ಅವ್ರ ಹತ್ರ ಕುತ್ಕೊಂಡ್ಬಿಡಂತೆ.
ಆಗ ಅವ್ರು ಕೇಳಿದಂತೆ, ಯಾರೋ ರಾವಣ ಕೇಳಿದ ಹನುಮಂತ, ನೀನು ಯಾರು ಅಂದ್ರೆ ದಾಸೋಹಂ ಕೌಸಲೇಂದ್ರ ಶ್ಯಾಮ, ಕೌಸಲ್ಯ ಮಗನಾಗಿದ್ದ ರಾಮನ ದಾಸ ನಾನು ಅಂತ ಹೇಳಿದ ಹನುಮಂತರು. ನೋಡಿ, ಕೌಸಲ್ಯ ಮಗ ರಾಮ ಅಂತ ರಾಮನ ಅಂತ ಹೇಳಿಲ್ಲ, ಅವ್ರ ದಾಸ ರಾಮ ಅಂತ ಹೇಳಿಲ್ಲ, ಕೌಸಲ್ಯ ಮಗ ಅಂತ ಹೇಳಿ. ಅದಕ್ಕೆ ದೊಡ್ಡವ್ರ ಹೆಸರನ್ನ ಯಾವತ್ತೂ ಹೇಳೋದಿಲ್ಲ, ಈ ರೀತಿಯಾಗಿ ಹೇಳ್ತಾರೆ. ದಾಸ್ಯಭಾಗ ಅಂದ್ರೆ ದಾಸ ಸ್ನೇಹದಿಂದ ಇರಬೇಕು ಅಂತ, ಸತ್ಯಂ ಸ್ನೇಹದಿಂದ ಇರಬೇಕು. ಇನ್ನು ಆತ್ಮನಿವೇದನ, ತಮ್ಮ ಆತ್ಮನೇ ನಿವೇದನ. ಈಗ ಹನುಮಂತ ದೇವರಿಗೆ ಮಂಗಳಾರತಿ ಮಾಡ್ತಾ ಇರ್ತಾರೆ, ಅವ್ರು ಜಾಂಟೆ ಚೈಯಾಳೆ ಎಲ್ಲ ಡಬಡಬ ಅಂತ ಮಾಡಿಸ್ತಿರ್ತಾರೆ. ಯಾಕೆ ಮಾಡ್ತಾರೆ ಅದೆಲ್ಲ? ಆ ಶಬ್ದ ಯಾಕೆ ಮಾಡ್ತಿರ್ತಾರೆ ಅಂದ್ರೆ ನಮ್ಮ ಮನಸ್ಸು ಬೇರೆ ಕಡೆ ಹೋಗಬಾರ್ದು, ಏಕಾಗ್ರತೆಯಿಂದ ಆ ಮಂಗಳಾರತಿ ನೋಡಬೇಕು, ಪರಮಾತ್ಮ ನೋಡಬೇಕು, ಆ ದೃಷ್ಟಿಯಿಂದ ಎಲ್ಲವನ್ನು ಮಾಡ್ತಿರ್ತಾರೆ. ಇಲ್ಲಿ ಆತ್ಮನಿವೇದನೆ ನಮ್ಮ ದೇಹವನ್ನೇ, ನಮ್ಮ ಮನಸ್ಸನ್ನೇ ನಿವೇದನೆ ಮಾಡಬೇಕು. ಎಲ್ಲ ಅಂಗಗಳನ್ನು, ಎಲ್ಲ ಇಂದ್ರಿಯಗಳನ್ನು ಭಗವಂತನ ಇಡಬೇಕು. ಇದೊಂದು ಕಥೆ ಇದೆ. ಒಮ್ಮೆ ಒಬ್ಬ ಬ್ರಾಹ್ಮಣ ಏನ್ ಮಾಡ್ತಾ ಇದ್ದ ಅಂದ್ರೆ ದೇವ್ರ ಪೂಜೆ ಮಾಡ್ತಾ ಇದ್ದ. ದೇವ್ರ ಪೂಜೆ ಮಾಡ್ಬೇಕಾದ್ರೆ ಎಲ್ಲ ಮಾಡಿ ತುಂಬಾ ಬಡವ ಪಾಪ, ಎಲ್ಲ ಮಾಡ್ದ. ಕೊನೆಗೆ ನೈವೇದ್ಯ ಬಂತು, ಒಂದೇ ಸದಾಲನು ನೈವೇದ್ಯ ಬಂತು. ನೈವೇದ್ಯ ಮಾಡ್ಬೇಕಾದ್ರೆ ಅವನ ಮನಸ್ಸಲ್ಲಿ ಇರ್ತೀನಿ ಅಂತ ಇವತ್ತು ದೇವರಿಗೆ ಕರ್ಶಾವಿ ಕಾಯಿಯನ್ನ, ಶಾವಿಗೆಯನ್ನು ತುಪ್ಪದಲ್ಲಿ ಕರೆದು ದ್ರಾಕ್ಷಿ, ಗೋಡಂಬಿ, ಜಾಕಾಯಿ, ಜಾಪತಿ, ಯಾಲಕ್ಕಿ, ಗಿಲಕ್ಕಿ, ಸಕ್ಕರೆ ಎಲ್ಲ ಹಾಕ್ಬಿಟ್ಟು ಅದನ್ನು ನೈವೇದ್ಯ ಮಾಡ್ಬೇಕು ಅಂತ ಮನಸ್ಸಲ್ಲಿ ಬಂತು. ಅಷ್ಟೇ ಅವ್ನ ಯೋಗ್ಯತೆ ಇಲ್ಲ, ದ್ರಾಕ್ಷಿ ತಗೋಬೇಕು ರೊಕ್ಕ ಇಲ್ಲ ಅಂತ ಬಂದ್ಬಿಟ್ಟು ಮನಸ್ಸಲ್ಲಿ ಬಂದ್ಬಿಡ್ತು. ಅವೇನ್ ಮಾಡ್ದ, ಕುತ್ಕೊಂಡ ದೇವ್ರ ನೈವೇದ್ಯ ಮಾಡಿದ, ಕಣ್ಮುಚ್ಕೊಂಡ. ಇವತ್ತು ಭಗವಂತನಿಗೆ ಶಾವಿಗೆ ನೈವೇದ್ಯ ಅಂತ ಅಂದ್ಕೊಂಡ. ನೈವೇದ್ಯ ಮಾಡಿ ತಾನು ಆ ಪಾಯಸ ಬಿಸಿದೆ ಅಂತೇಳಿ ಕೈಯನ್ನ ಇಟ್ಬಿಟ್ಟ. ಕೈ ಇಟ್ಟಿದ್ದು ಯಾವುದು? ತಾನು ತಣ್ಣೀರಿನ ಅರ್ಗೆ ಪಾತ್ರೆ ಇಟ್ಕೊಂಡಿದ್ದ, ಅದು ಕೈ ಇಟ್ಟ. ಕೈ ಇಟ್ಟು ತಗೊಂಡು ನೋಡ್ತಾನೆ, ಕೈ ಸುಟ್ಟುಬಿಡ್ತು. ಅವನ ಅನುಸಂಧಾನ ಇತ್ತು, ಬಿಸಿ ಬಿಸಿ ಸಾವಿಗೆ ಪಾಯಸನ ಭಗವಂತ ನೈವೇದ್ಯ ಮಾಡ್ತೇನೆ ಅಂತ ಅನುಸಂಧಾನ ಇತ್ತು. ಅದನ್ನ ಕೈ ಸುಟ್ಟು, ಕೈ ಇಟ್ಟಿದ್ದು ನೀರಿನಾಗೆ, ಅಲ್ಲಿ ಪಾಯಸ ಇಟ್ಟಿಲ್ಲ, ಅದು ಸುಟ್ಟೋಯ್ತು. ಕಾರಣ ಅವನ ಅನುಸಂಧಾನ ಆಗಿತ್ತು, ನಿಜವಾದ ಪಾಯಸ ಅಲ್ಲಿತ್ತು, ಭಗವಂತ ಸ್ವೀಕಾರ ಮಾಡಿದ. ಇದಕ್ಕೆ ಆತ್ಮನಿವೇದನ ಅಂತ ಹೇಳ್ತಾರೆ. ನಾವು ಮಾಡಬೇಕಾದ್ರೆ ಆತ್ಮನಿವೇದನೆ ಮಾಡಬೇಕು, ಈ ರೀತಿಯ ಮಾಡಬೇಕು. ನಮ್ಮ ಅನುಸಂಧಾನ ಏನ್ ಬರದನ್ನು ಕೊಟ್ಟಿದ್ದಾನೆ ಸ್ವಾಮಿ, ಏನ್ ದುಡ್ಡಿಲ್ಲ, ಬಂದು ಸ್ವಾಮಿಯವರು ಪಂಚಾಮೃತನೇ ಮಾಡಿಸ್ಬೇಕು ಅಂದಿಲ್ಲ, ಸ್ವಾಮಿ ಪಂಚಾಮೃತ ಮಾಡಿಸ್ತೇನೆ ಅಂತ ಮನಸ್ಸು ಅಂದ್ಕೊಂಡು ಸಾಕು, ಅದು ಪುಣ್ಯ ಬರುತ್ತೆ. ಯಾಕಂದ್ರೆ ನಮ್ಮ ಮಾಧ್ಯಮರಿಗೆ ಮನಸ್ಸಿನಲ್ಲಿ ಇಟ್ಕೊಳ್ಳೋದೇ ಬಹಳ ಮುಖ್ಯವಾದ. ನಾವೇನು ಅನುಸಂಧಾನ ಮಾಡ್ತೀವಿ, ಅನುಸಂಧಾನ ಬಹಳ ಶ್ರೇಷ್ಠ. ಅನುಸಂಧಾನದಿಂದ ಏನು ಮಾಡೋಕ್ಕಾಗೋದಿಲ್ಲ. ಒಂದು ಅನುಸಂಧಾನ ಇಲ್ಲ, ಮಡಿ ಇಲ್ಲ, ಸ್ವಾಮಿ ಮಡಿ ಉಟ್ಕೊಂಡಿಲ್ಲ, ಪಂಚೆ ಉಟ್ಕೊಂಡಿದ್ದೀನಿ, ಇದೇ ಮಡಿ ಅನ್ಕೊಂಡಿದ್ದೀನಿ, ನಮಸ್ಕಾರ ಮಾಡ್ತೀನಿ ಅಂತ ಭಕ್ತಿಯಿಂದ ಮಾಡಿ. ಅದಕ್ಕೆ ವ್ಯಾಸರಾಜರು ಒಂದು ಕಡೆ ಹೇಳ್ತಾರೆ, ಶ್ರೀಮನ್ ಮಧ್ವಮತೆ ಹರಿಪರತರಃ ಸತ್ಯಂ ಜಗತ್ ತತ್ವತೋ ವೇದ ಜೀವಗಣಾ ಹರೇರನುಚರಾ ನೀಚೋಚ್ಚ ಭಾವಂಗತಾ ಮುಕ್ತಿ ನೈವ ಸುಖಾನುಭೂತಿ ಅಮಲ ಭಕ್ತಿ ತತ್ಸಾಧನಂ ಆಕ್ಷಾದ್ಯ ತೃತೀಯಂ ಪ್ರಮಾಣಂ ಅಖಿಲಾಂ ನಾಯಕ ವೇದ್ಯೋ ಹರಿ ಅಂತೇಳಿ ಈ ವ್ಯಾಸರಾಜರು ಮಧು ತತ್ವವನ್ನು ಹೇಳಿದ. ಅಲ್ಲಿ ವಿಶೇಷವಾಗಿ ಅಖಿಲಾಂ ನಾಯಕ ವೇದ್ಯೋ ಹರಿ ಎಂಬಲ್ಲಿ ಮತ್ತು ಭಕ್ತಿಯಲ್ಲಿ ಹೇಳ್ಬೇಕಾದ್ರೆ ಅಮಲ ಭಕ್ತಿಸ ಸತ್ಸಾಧನಂ, ಅಮಲ ಭಕ್ತಿಸ ತತ್ಸಾಧನಂ, ನಿರ್ಮಲವಾಗಿರ್ತಕ್ಕಂಥ ಭಕ್ತಿಯೇ ಬಹಳ ಮುಖ್ಯ. ಭಕ್ತಿ ಮಾಡಿದ್ರೆ ಭಗವಂತ ಬೇಕಾದ್ರೆ ರಾಯರ ಮಠಕ್ಕೆ ಹೋಗಿ ಆ ಮಂತ್ರಾಲಯಕ್ಕೆ ಹೋಗಿ ಆ ಜನ 8 ಜನ ಕ್ಲೀನ ಸಿಂದ್ಕೊಂಡು ಅಲ್ಲಿ ರಾಯ ದರ್ಶನ ಮಾಡಿ ಪೂಜ್ಯಾಯ ಬರೋವಾಗೆ ಮನೆಯಲ್ಲಿ ರಾಯ ಕೂಡ ಇಟ್ಕೊಂಡು ನಮಸ್ಕಾರ ಮಾಡಿ, ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರಥಾಯ ಮಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮದೇವಿ ಮಂತ್ರಾಲಯಕ್ಕೆ ಹೋಗಿದ್ದೆ, ತುಂಬಾ ಮುಳುಗಿದೆ, ರಾಯ ಮುಂದೆ ನಿಂತ್ಕೊಂಡೆ, ದರ್ಶನ ಮಾಡಿದ್ರೆ ರಾಯ ನನಗೆ ಅನುಗ್ರಹ ಮಾಡಿದ್ರು ಅಂತ ಮನಸ್ಸಲ್ಲಿ ಚಿಂತೆ ಮಾಡಿದ್ರು ಕೂಡ ರಾಯ ಅನುಗ್ರಹ ಮಾಡ್ತಾರೆ. ಮಂತ್ರಾಲಯಕ್ಕೆ ಹೋಗಿ, ತಿರುಪತಿಗೆ ಹೋಗಿ, ಆ ಕಟ್ಟಡದ ವಯಸ್ಸಾಗಿ ನಿಂತ್ಕೊಂಡು ಬರ್ಕೊಂಡು ಏನ್ರಿ ಮಂತ್ರಾಲಯ, ನಾನು ಅಲ್ಲೇ 51 ವರ್ಷ ಇದ್ದೀನಿ, ನಾನು ರಾಯ ಬಂದ ಪಕ್ಕದಲ್ಲೇ ಒಂದು 20 ವರ್ಷ ಮಲ್ಕೊಂಡಿದ್ದೀನಿ, ಅದು 20 ವರ್ಷ ಅಲ್ಲೇ ಮಲ್ಕೊಂಡಿದ್ದೀನಿ, 15 ವರ್ಷ ಮಲ್ಕೊಂಡಿದ್ದೀನಿ. ಯಾಕಂದ್ರೆ ಇವತ್ತು ಆ ಪ್ರಾಕಾರ ಒಂದು ಪ್ರಶ್ನೆ ಹಾಕ್ಲಿಕ್ಕೆ ಆಗ್ತಾ ಇಲ್ಲ. ಬೇಕಾದ್ರೆ ನಾವು ಹೋಗ್ಬರಿ ಸೆಕೆಂಡ್ ಸಾಧಾರಣ ಸಂಡೆ ಹೋಗ್ಬರಿ ಪ್ರಕಾಶ ಹಾಕೊಂಬರಿ, ನಿಮ್ 1000 ರೂಪಾಯಿ ಕೊಡ್ತೀನಿ, ಸಾಧ್ಯನೇ ಇಲ್ಲ, ಅಲ್ಲಿ ಬಂದ್ ಮಾಡ್ಬಿಡ್ತಾರೆ. ಅಷ್ಟು ಜನ ಬರ್ತಾರೆ ರಾಯರ ಭಕ್ತರು. ಕಲಿಯುಗದಲ್ಲಿ ಇದು ಗೊತ್ತಿಲ್ಲ ನಿಮ್ಗೆ ರಾಯರ ಬಗ್ಗೆ ಹೇಳ್ಬೇಕಂದ್ರೆ, ಮಂತ್ರಾಲಯದಲ್ಲಿ ರಾಯರು ಬೃಂದಾವಸ್ಥರಾಗಿ 355 ವರ್ಷ ಆಗ್ತಾ ಬಂತು. ಆಗ ರಾಯರ ಮಹಿಮೆ ದಿನದಿನಕ್ಕೂ ಬೆಳ್ತಕ್ಕಂಥದ್ದಾಯ್ತು. ಸುಮಾರು ರಾಯರ ಆರಾಧನೆ 300 ವರ್ಷದಲ್ಲಿ ಪ್ರಾತಸ್ಮರಣೀಯಾದ ಸುಧೀಂದ್ರ ತೀರ್ಥರಿದ್ರು. ಅವರು ಆಗಿನ ಕಾಲದಲ್ಲಿ ರಾಘವೇಂದ್ರ ಸ್ವಾಮಿಯವರು ರಚನೆ ಮಾಡತಕ್ಕಂಥ ಭಾಟ್ಟ ಸಂಗ್ರಹ ಅಂತ ಒಂದು ಪುಸ್ತಕ ರಾಯ ಬರೆದಿದ್ದಾರೆ. ಅದನ್ನ ವಿಷಯ ಮೀಮಾಂಸ ಬಗ್ಗೆ ಬರುತ್ತೆ. ಮೀಮಾಂಸ ಅಂದ್ರೆ ಏನು ಗೊತ್ತಿಲ್ಲ. ಮೀಮಾಂಸ ಯಜ್ಞ, ಯಾಗ, ಹೋಮ, ಹವನ ಯಾವ ರೀತಿ ಮಾಡಬೇಕು, ಎಲ್ಲಿ ಮಾಡಬೇಕು, ಹೇಗೆ ಮಾಡ್ಬೇಕು ಅಂತ ಹೇಳುವಂತ ವಿಷಯನೇ ಮೀಮಾಂಸ ಬರ್ತಕ್ಕಂಥ ವಿಷಯ. ಆ ಮೀಮಾಂಸ ಕುರಿತಕ್ಕಂಥ ಇದನ್ನ ಬರೆದಿದ್ದಾರೆ ರಾಯರು ಭಾಟ್ಟ ಸಂಗ್ರಹ ಅಂತ. ಅವತ್ತಿನ ಕಾಲಕ್ಕೆ 1970 ಇಸ್ವಿಯಲ್ಲಿ ಪ್ರಾತಸ್ಮರಣೀಯ ಸುಧೀಂದ್ರ ತೀರ್ಥರು ಆ ಪುಸ್ತಕವನ್ನು ಪ್ರಿಂಟ್ ಮಾಡಿಸಿ ಅವಾಗೆಲ್ಲ ಸಿದ್ಧಾರೂಢ ಮರದಲ್ಲ ಆನೆ ಇತ್ತಂತೆ, ಆನೆ ತರಿಸ್ಬಿಟ್ಟು ಆನೆ ಮೇಲೆ ಇಟ್ಟೆಲ್ಲ ನಾನು ಕೇಳಿದ್ದೆ, ನಾನು ನೋಡಿದ್ದಲ್ಲ, 70 ಇಸ್ವಿ ನಾನು ಮಂತ್ರಾಲಯಕ್ಕೆ ಹೋಗಿದ್ದಿಲ್ಲ, ಮೆರವಣಿಗೆ ಮಾಡಿದಂತೆ. ಅದೆಲ್ಲ ಮಾಡಿದ್ಮೇಲೆ ಅಂತಹ ಪುಸ್ತಕ ಎಲ್ಲ ಕಡೆ ಪ್ರಚಾರವಾಗಿ ಅದೆಲ್ಲಿ ಹೋಯ್ತು ಅಂದ್ರೆ ತಮಿಳುನಾಡಿನಲ್ಲಿ, ಮದ್ರಾಸ್ನಲ್ಲಿ, ಮೈಲಾಪುರದಲ್ಲಿ ಒಂದು ಸಂಸ್ಕೃತ ಕಾಲೇಜ್ ಇದೆ, ಸಂಸ್ಕೃತ ಕಾಲೇಜ್, ಅಲ್ಲಿ ಹೋಯ್ತು ಪುಸ್ತಕ. ಅಲ್ಲಿ ಒಬ್ಬ ಅದ್ವೈತರು ಸ್ಮಾರ್ಟ್ ಅಂತ, ಅದ್ವೈತ ಒಬ್ಬ ದೊಡ್ಡ ಪಂಡಿತರು ಬಾಲಸುಬ್ರಹ್ಮಣ್ಯ ಶಾಸ್ತ್ರಿಗಳು ಅಂತ, ಅವರು ಪ್ರಿನ್ಸಿಪಾಲ್ ಅಲ್ಲಿ. ಅವರು ಈ ಪುಸ್ತಕವನ್ನು ನೋಡಿದ್ರು. ಪುಸ್ತಕ ಯಾರಪ್ಪ ಬರೆದಿದ್ದು? ರಾಘವೇಂದ್ರ ತೀರ್ಥರು.
ಯಾರಿದ್ದಾರೆ ಇದು? ಆಂಧ್ರ ಪ್ರದೇಶ ಕರ್ನೂಲು ಜಿಲ್ಲೆ ಆದೋನಿ ತಾಲೂಕು ಮಂತ್ರಾಲಯ ಕ್ಷೇತ್ರದಲ್ಲಿ ಒಬ್ಬರಿದ್ದಾರೆ, ಮಂತ್ರಾಲಯ ಅವರು ಅಂತ. ಅವರು ಅದ್ವೈತಿಗಳು ಆ ಪುಸ್ತಕ ನೋಡಿ ಎಂತ ವಿಷಯ ಬರೆದಿರತ್ತೆ ಅಂತೇಳಿ ಅಲ್ಲಿ ರಿಟೈರ್ಡ್ ಆದ ತಕ್ಷಣ ಮಂತ್ರಾಲಯಕ್ಕೆ ಬಂದು ಸುಧೀಂದ್ರ ತೀರ್ಥರ ಹತ್ರ ನಮಸ್ಕಾರ ಮಾಡಿ, ಪುಸ್ತಕ ಬಹಳ ಚೆನ್ನಾಗಿದೆ ಅಂದ್ರೆ ನೀವಿಲ್ಲೇ ಪ್ರಿನ್ಸಿಪಾಲ್ ಆಗಿರಿ ಅಂದ್ರು. ಅವರು ಬಾಲಸುಬ್ರಹ್ಮಣ್ಯ ಶಾಸ್ತ್ರಿ ಸುಮಾರು 15-20 ವರ್ಷ ಪ್ರಿನ್ಸಿಪಾಲ್ ಆಗಿ ಇವತ್ತಿನ ಪ್ರಸ್ತುತ ಪೀಠಾಧಿಪತಿಯಾಗಿರುವಂತಹ ನಮ್ಮ ಸುಧೀಂದ್ರ ತೀರ್ಥರ ಪೂರ್ವಾಶ್ರಮ ತಂದೆ ಆಗಿರ್ತಕ್ಕಂಥ ನನ್ನ ಗುರುವಾಗಿರ್ತಕ್ಕಂಥ ರಾಜಾಸ ಗಿರಿಯಾಚಾರ್ಯರಿಗೆ ಮೀಮಾಂಸ ಪಾಠವನ್ನು ಹೇಳ್ಕೊಡ್ತಕ್ಕಂಥ ವ್ಯಕ್ತಿಗಳು. ಯಾಕೆ ಹೇಳ್ತೀನಿ ಅಂದ್ರೆ ರಾಯರ ಗ್ರಂಥದಲ್ಲಿ ಅಷ್ಟು ಮಹಿಮೆ ಇದೆ ಅಂತ ಹೇಳ್ತೀನಿ. ಆದ್ರಿಂದ ಇಲ್ಲಿ ಆತ್ಮನಿವೇದನ ನಮ್ಮ ಮನಸ್ಸಲ್ಲೇ ಕುತ್ಕೊಂಡು ಏನೇನು ಕಷ್ಟಪಡೋದು ಬೇಡ, ಭಗವಂತ ನಾಮಸ್ಮರಣೆ ಮಾಡಬೇಕು. ಇಂತಹ ವಿಷಯಗಳನ್ನ ಪ್ರಹ್ಲಾದ ಹೇಳಿದಾಗ ಹಿರಣ್ಯಕಶಿಪುವಿಗೆ ವಿಪರೀತವಾಗಿರ್ತಕ್ಕಂಥ ಕೋಪ ಬಂದ್ಬಿಡ್ತು. ಅಲ್ಲಿಂದ ಬ್ರಾಹ್ಮಣಾಧಮ ದುರ್ಬುದ್ಧಿ ಅಂತೇಳಿ ಅವನನ್ನ ದಬ್ಬಿಟ್ಟು ಮಗನನ್ನ ನೋಡಲೇ ಇಲ್ಲ. ಆದ್ರೆ ಒಂದು ಹೂವನ್ನು ಕೆಳಗಾಗಿದ್ರೆ ಆ ಹೂವಿಗೆ ಭೂಮಿಯಿಂದ ಎಷ್ಟು ನೋವಾಗಬೇಕು ಅಷ್ಟು ನೋವು ಪ್ರಹ್ಲಾದ ಕೂಡ ಆಗಲಿಲ್ಲ. ಸ್ವಲ್ಪ ಕೂಡ ವ್ಯತ್ಯ ಆಗಲಿಲ್ಲ. ಆಗ ಗುರುಪುತ್ರ ಕರೆದ್ಬಿಟ್ಟು ಬೈತಾ ಇದ್ದಾರೆ, ನೀವೇನು ಪಾಠ ಕೊಡಿದೆ? ನಾನು ಮೊದಲೇ ಹೇಳಿದ್ದೆ ಅವನಿಗೆ ಧರ್ಮ ಅರ್ಥ ಕಾಮ ಈ ಮೂರನ್ನೇ ಕೊಡ್ಬೇಕು ಅಂತ ಹೇಳಿದ್ದೆ, ಪುರುಷಾರ್ಥ ಬೇರೆ ಹೇಳ್ಬೇಡ ಅಂತ ಹೇಳಿದ್ದೆ. ಹೇಳಿಲ್ಲ. ಅವರನ್ನೇ ಏನ್ ಮಾಡ್ತಾರೆ, ಇಲ್ಲ ಇದೇನೋ ಆ ರೀತಿ ಆಗ್ಬಿಡಿದೆ, ನೀವು ಚಿಂತೆ ಮಾಡಬೇಡಿ. ನಮ್ಮ ತಂದೆ ಊರಲ್ಲಿ ಇಲ್ಲ, ಅವ್ರು ಬಂದ್ಮೇಲೆ ಪುನಃ ಕರ್ಕೊಂಡೋಗಿ ಇಲ್ಲಿ ಒಳ್ಳೆ ಪಾಠವನ್ನು ಹೇಳ್ಬಿಟ್ಟು ಇದ್ ಮಾಡ್ತೀವಿ, ಚಿಂತೆ ಮಾಡಬೇಡ್ರಿ ಅಂತೇಳಿ ಪುನಃ ಅವ್ರು ಕರ್ಕೊಂಡು ಹೋಗಿದ್ದಾರೆ. ಕರ್ಕೊಂಡು ಹೋಗಿ ಅವ್ನ ಪಾಠವನ್ನ ಎಲ್ಲವನ್ನು ಕೂಡ ಹೇಳಬೇಕು ಅಂತೇಳಿ ಪ್ರವೇಶ ಮಾಡಿದ್ದಾರೆ. ಹಾಗಾಗಿ ಅವ್ನು ಕೂರಿಸ್ಬಿಟ್ಟು ಶುಕ್ರಾಚಾರ್ಯ ಬಂದ್ಮೇಲೆ ಚಂಡ ಮಾಡ್ಕೊಂಡು ಏಕಾಂತದಲ್ಲಿ ಕೂತ್ಕೊಂಡು ಪಾಠವನ್ನು ಹೇಳ್ಕೊಡ್ತಾ ಇದ್ದಾರೆ. ಕಲ್ತು ಬಿಟ್ಟ ಅವ್ರಿಗೆ ವಿಶ್ರಾಂತಿ ಬೇಕಾಯ್ತು. ಮಕ್ಕಳ ಹೋಗಿ ಕೇಳ್ರಿ ಅಂತ ಎದ್ದೋಗ್ಬಿಟ್ಟು ಹೋದ ತಕ್ಷಣ ಪ್ರಹ್ಲಾದ ಬರೀ ಆಟ ಆಡಬೇಡಿ ಕೂತ್ಕೊಡ್ರಿ ಅಂತೇಳಿ ಪ್ರಹ್ಲಾದರಾಜು ಅವರೆಲ್ಲರೂ ಕರ್ಕೊಂಡ್ಬಂದು ಕೂಡಿಸ್ಬಿಟ್ಟು ನೋಡಿ, ಗುರುಗಳು ಹೇಳ್ತಕ್ಕಂಥ ಪಾಠವನ್ನು ಕೇಳಬೇಡಿ, ಅವ್ರು ಸರಿಯಾಗಿ ಪಾಠವನ್ನು ಯಾವುದೂ ಕೂಡ ಹೇಳಿಲ್ಲ, ಈಗ ಕುತ್ಕೊಡ್ರಿ ನಾನು ಹೇಳ್ತೀನಿ ಅಂತ ಹೇಳ್ಬಿಟ್ಟು ಅವರೆಲ್ಲವರಿಗೆ ಉಪದೇಶ ಮಾಡಿ ಶುರು ಮಾಡಿದ. ಪುಟ್ಟ ಪ್ರಹ್ಲಾದ ಶುರು ಮಾಡಿದ, ಕೌಮಾರ ಆಚರೆ ಪ್ರಾಜ್ಞೋ ಧರ್ಮಾನ್ ಭಾಗವತಾನಿಹ ದುರ್ಲಭಂ ಮಾನುಷಂ ಜನ್ಮ ತದಪಿ ಅದ್ರುಮ ಅಮರ್ತದಂ. ಅಂದ್ರೆ ಅವನೆಲ್ಲ ಭಗವಂತ ಬಗ್ಗೆ ಉಪದೇಶ ಮಾಡಿ ಎಲ್ಲ ಮಗಳಿ. ನಮ್ಮ ವಯಸ್ಸು ಎಷ್ಟಪ್ಪ? 100 ವರ್ಷ. 50 ವರ್ಷ ನಿದ್ದೆ ಮಾಡಿ ಕಳೆದು ಬಿಡ್ತೀವಿ. ಇನ್ನು ಒಂದು 50 ವರ್ಷದಲ್ಲಿ 20 ವರ್ಷ ಯೌವನದಲ್ಲಿ, 20 ವರ್ಷ ವಾರ್ಧಕ್ಯದಲ್ಲಿ ಮುದುಕಾಯವಾಗಿ ಕಳೆದು ಬಿಡ್ತೀವಿ. ಇನ್ನು 10 ವರ್ಷದಲ್ಲಿ ಎಷ್ಟು ಸಾಧನೆ ಮಾಡೋಕ್ಕೆ ಸಾಧ್ಯ? ಆದ್ರಿಂದ ನಾವು ಬಾಲಕರಾಗಿದ್ದ ಕೌಮಾರ ಆಚರಣೆ ಪ್ರಾಜ್ಞ, ಚಿಕ್ಕ ಮಕ್ಕಳಿಂದಲೇ ಅವನು ಇರಬೇಕು. ಈಗ ಮನೆ ಗಂಡ ಹೆಂಡತಿ ಅಡಿಗೆ ಮಾಡಿ ನೈವೇದ್ಯ ಮಾಡಿ ಮಕ್ಕಳು ಬರ್ಸಿದೆ ಊಟ ಮಾಡ್ತಾರೆ. ಗಂಡ ಹೆಂಡತಿ ಆಫೀಸ್ ಹೋಗ್ತಿಂದ ಹೋಟೆಲ್ ಸಾರು ತರಿಸ್ಬಿಟ್ಟು ಅನ್ನ ಮಾಡಿ ತಿಂದಪ್ಪ ಅಂದ್ರೆ ನಾಳೆ ಮಕ್ಕಳು ಅದೇ ಮಾಡ್ತಾರೆ, ಕ್ಯಾಂಟೀನ್ ತರಿಸ್ಬಿಟ್ಟು ತಿಂದು ಹೋಗ್ತವೆ. ಇಲ್ಲಿ ಬರ್ತದೆ ಭಕ್ತಿ. ಅದೇ ಕೌಮಾರ ಆಚರಣೆ ಪ್ರಾಜ್ಞ, ಮಕ್ಕಳಿದ್ದಾಗಲೇ ತಂದೆ ತಾಯಿಗಳು ಒಳ್ಳೆ ಸಂಸ್ಕಾರವನ್ನು ಕೊಡಬೇಕು. ಸಂಸ್ಕಾರ ಕೊಟ್ಟು ಮಕ್ಕಳು ಕೂಡ ಅದೇ ರೀತಿಯಾಗಿ ಬೆಳಿತಾರೆ ಅಂತ ಹೇಳಿ ವಿಶೇಷವಾಗಿ ಯಾವ ಪ್ರಹ್ಲಾದರಾಜರು ಆ ಮಕ್ಕಳಿಗೆ ಅಲ್ಲಿರ್ತಕ್ಕಂಥ ವಿಶಿಷ್ಟವಾದ ಉಪದೇಶವನ್ನ ಮಾಡ್ತಕ್ಕಂಥವ್ರು. ಎಲ್ಲ ಉಪದೇಶವನ್ನು ಕೂಡ ಅವ್ರು ಕೇಳಿಬಿಟ್ಟು ದೈತ್ಯಪುತ್ರ ಹೇಳ್ತಾ ಇದ್ದಾರೆ, ಪ್ರಹ್ಲಾದ ನಾವು ನೀನು ಒಂದೇ ಗುರುಕುಲದಲ್ಲಿ ಓದಿದ್ದೀವಿ, ಇದು ಚಂಡಾವರ್ತ ಗುರುಗಳೇ ಇದ್ದಾರೆ, ಬೇರೆ ಎಲ್ಲಿಲ್ಲ. ಮತ್ತೆ ನೀನ್ ನೋಡಿದ್ರೆ ರಾಜ ಅರಮನೆಗೆ ಇರ್ತೀಯ, ನಿಮ್ಗೆ ಯಾರೋ ಬೇರೆ ಮಹಾತ್ಮರ ಸಂಘ ಸವಾಸ ಆಗಿಲ್ಲ. ಇಷ್ಟಿದ್ರು ಕೂಡ ಇಷ್ಟು ವಿಷಯ ನಿಮ್ಗೆ ಹೆಂಗ್ ಗೊತ್ತಾಯ್ತು, ಹೇಗೆ ಬಂತು, ಇದನ್ನ ನಮಗೆ ಸರಿಯಾಗಿ ತಿಳಿಸ್ಕೊಡ್ತೀಯಪ್ಪ ಅಂತ ಅಲ್ಲಿರ್ತಕ್ಕಂಥ ಹಸುರ ಪುತ್ರರೆಲ್ಲರೂ ಕೂಡ ಕೇಳಿದ್ರು. ಆಗ ಪ್ರಹ್ಲಾದ ಹೇಳ್ತಾ ಇದ್ದಾನೆ, ಪಿತರಿ ಪ್ರಸ್ಥಿತೇ ಸ್ಮಾಕಂ ತಪಸ್ಸೇ ಮಂದರಾಚಲಂ. ನಮ್ಮಪ್ಪ ತಪಸ್ ಮಾಡ್ಬೇಕಂತ ಮಂದರಾಚಲಕ್ಕೆ ಹೋದಾಗ, ತಪಸ್ ಮಾಡ್ಬೇಕಾದ್ರೆ ನನ್ನ ಹೆಂಡತಿ ನಮ್ಮ ತಾಯಿ ಅಂದ್ರೆ ಹಿರಣ್ಯಕಶಿಪು ಹೆಂಡತಿ ಪ್ರಹ್ಲಾದನ ತಾಯಿ ಗರ್ಭವತಿಯಾಗಿ. ಆಗ ಇನ್ನೊಂದು ಗೊತ್ತಾಯ್ತು, ತಪಸ್ಸಾಚಾರ ಮಾಡಕ್ ಹೋದ್ರೆ ಇವ್ ಗರ್ಭವತಿ ಆಗಿದ್ದಾರೆ, ಇವಳಲ್ಲಿರ್ತಕ್ಕಂಥ ಮಗು ಇವನೇ ಅಪ್ಪನೇ ಬೇಕಾದ್ರೆ ಮಗ ಹೇಗಿರ್ಬೋದು, ಅದಕ್ಕೆ ಕೊಂದಿರ್ಬೇಕು, ಬಿಟ್ಬಿಡ್ಬೇಕು ಅಂತೇಳಿ ಅವನೇನು ಮಾಡಿದ, ಇಂದ್ರ ಅಲ್ಲಿ ಬಂದು ಆ ಯಾವ ಹಿರಣ್ಯಕಶಿಪುನ ಹೆಂಡತಿಯನ್ನ ಕೈ ಹಿಡಿದು ಕರ್ಕೊಂಡು ಹೋಗ್ತಾ ಇದ್ದ. ಅದೇ ಸಮಯಕ್ಕೆ ಅಲ್ಲಿಗೆ ನಾರದರು ಬಂದು ಇನ್ನೊಂದು ಕೇಳ್ತಾರೆ, ಇಂದ್ರ ಏನ್ ಮಾಡ್ತಾ ಇದೀಯಾ ಅಂತ ಕೇಳಿದಾಗ, ಇಲ್ಲ ಹಿರಣ್ಯಕಶಿಪುನ ಹೆಂಡತಿ ಇವಳು, ಈ ಹೊಟ್ಟೆ ಗರ್ಭದಲ್ಲಿ ಒಂದು ಕೂಸಿದೆ, ಆ ಕೂಸು ಹುಟ್ಟಿದ ಮೇಲೆ ಇನ್ನು ಏನು ಮಾಡ್ತಾ ಗೊತ್ತಿಲ್ಲ, ಅದರಿಂದ ಅದು ಕೊಂಡ್ಬಿಟ್ಟು ಇವಳು ಬಿಟ್ಟುಬಿಡ್ತೀನಿ. ಮಹಾ ತಪ್ಪಾಡಿದೆ ಇದೆಯಪ್ಪ. ಯಾಕಂದ್ರೆ ಅಸ್ಯಾಸ್ಯ ಜಠರೇ ವೀರ್ಯಂ ಅವಿಷ್ಯಂತು ಸುರದ್ವಿಷಃ ಅಸ್ಯಾತಾಂ ಯಾವತ್ ಪ್ರಸವಂ ಮೋಕ್ಷೇ ಅರ್ಥ ಪದವೀಂ ಗತಃ. ಇಲ್ಲಿ ನೀನು ಬಿಟ್ಬಿಡ್ತೀನಿ ಅಂತ ಹೇಳಿದಲ್ಲ, ಇಂತಹ ಪತಿವ್ರತ ಸದಿ ಸ್ತ್ರೀ ಆಗಿರ್ತಕ್ಕಂಥ ಹಿರಣ್ಯಕಶಿಪುನ ಹೆಂಡತಿ ಕೈಯಾದಿನ ಹೊಟ್ಟೆಯಲ್ಲಿರ್ತಕ್ಕಂಥ ಸಾಮಾನ್ಯ ವ್ಯಕ್ತಿ ಅನ್ಕೋಬೇಡ. ಇವನು ಭಗವದ್ ಭಕ್ತರಿದ್ದಾನೆ, ಆದ್ರಿಂದ ಅಂತವನ್ನ ಬಿಟ್ಟುಬಿಡಪ್ಪ ಅಂತೇಳಿ ನಾರದ ಹೇಳಿದ ತಕ್ಷಣ ಭಗವದ್ ಭಕ್ತ ಅಂದ ತಕ್ಷಣ ಇಂದ್ರದೇವರು ಬಿಟ್ಟುಬಿಟ್ಟು ಆ ಕೈಯಾದುವಿಗೆ ಒಂದು ಪ್ರಶ್ನೆ ಹಾಕೊಂಡು ವಾಪಸ್ ಹೋಗ್ಬಿಟ್ಟು
ಆಮೇಲೆ ನಾಲ್ವರು ಕರ್ಕೊಂಡು ಬಾ ಮನ ಜೊತೆಗೆ ಬಾ ಅಂದ್ರೆ ಕರ್ಕೊಂಡು ಅವ್ರಿಗೆ 2 ವಾರ ಕೊಟ್ಟು, ನೋಡಮ್ಮ ನಿಮ್ಗೆ ಇಚ್ಛಾ ಪ್ರಸವ ಕೊಡ್ತೀವಿ, ನೀವು ಯಾವತ್ತು ಅರಿಬೇಕು ಅಂತೀಯ ಅವತ್ತು ನೀವು ನೋಡಿ ಹುಟ್ಟುತ್ತೆ, ಅಲ್ಲಿ ಬಗ್ಗೆ ಚಿಂತೆ ಮಾಡಬೇಡ. ಅದಕ್ಕೆ ಪ್ರಹ್ಲಾದರಾಗಿ 1000 ವರ್ಷ ತಪಸ್ ಮಾಡಿ ಬರ್ತಾರೆ, ಪ್ರಹ್ಲಾದ ಇಲ್ಲ ಅಂದ್ರೆ ಅದಕ್ಕೆ ಚಿಕ್ಕ ಬಾಲಕ ಅಂತ ಗೊತ್ತಾಗುತ್ತೆ. ಅದರಿಂದ ಚಿಂತೆ ಮಾಡಬೇಡ. ಒಂದು ಇನ್ನೊಂದು ಎಲ್ಲಿ ತಗೊಂಡ ಇಲ್ಲಿ ನಮ್ಮನೆ ಇರ್ಬೇಕು, ಯಾವ ತೊಂದರೆ ಆಗೋದಿಲ್ಲ, ಕೇಳ್ಕೊಂಡು ಇರ್ಬೇಕು ಅಂತೇಳಿ ವಿಶಿಷ್ಟವಾಗಿರ್ತಕ್ಕಂತಹ 2 ವರಗಳನ್ನು ಕೂಡ ಅವ್ರು ಕೊಡ್ತಕ್ಕಂಥವರಾಗಿ ಕರ್ಕೊಂಡು ಹೋಗ್ಬಿಟ್ಟು ಒಂದ್ ಕಡೆ ಕೂಡಿಸಿ ಭಗವಂತನ ನಾಮಸ್ಮರಣೆ ಮಾಡ್ತಾ ವಿಶೇಷವಾಗಿ ಆ ಕೈಯಾದಿಗೆ ಇಚ್ಛಾಪ್ರಸವ ಅಂತಕ್ಕಂಥ ವರ ಒಂದು ಕೊಟ್ಟರು. ಇನ್ನೊಂದು ನೀನ್ ಗಂಡ ಬರತಂಗ ನೀನು ಇಲ್ಲೇ ಇರೋ, ಬಹುಕಾಲ ತಪಸ್ ಮಾಡ್ಕೊಂಡು ಬಂದನೆ ಹೋಗಂತಮ್ಮ ಅಂತ ಇದ್ರು. ಈ ರೀತಿಯಾಗಿ ಹೋದ್ಮೇಲೆ ದೀರ್ಘಕಾಲವಾಯಿತು. ಭಗವಂತನ ಕಥಾರೂಪವಾದ ಭಾಗವತ ಇತ್ಯಾದಿಗಳನ್ನ ನಾರದರು ಆ ಕೈಯಾದ ಮುಂದೆ ಹೇಳ್ತಾ ಇದ್ರು. ಆ ಕೈಯಾದ ಕೇಳಿ 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 ಹೆಂಗಸು ಬೇಗ ಸ್ಮರಣೆ ಮತ್ತಬಿಡ್ತಾರೆ, ಮತ್ತೊಬ್ಬ ಜಾಸ್ತಿ. ಅದರಿಂದ ಆ ಸ್ಮರಣೆಯಿಂದ ನನ್ನ ತಾಯಿ ಮತ್ತೋಗ್ಬಿಟ್ರು, ಅದು ನಾನು ಗರ್ಭದಲ್ಲಿದ್ದೆ, ಅದರಿಂದ ನಾನೇ ಸಂಪೂರ್ಣವಾಗಿ ಆ ಕಥೆ ಎಲ್ಲವನ್ನೂ ಕೇಳಿದ್ದೆ. ಆ ಕಥೆಯನ್ನು ಕೇಳಿದ್ರೆ ಇವತ್ತು ಎಲ್ಲವೂ ಕೂಡ ನನ್ನ ಸ್ಮರಣೆಯಲ್ಲಿ ಹಾಗೆ ಉಳಿದಿದೆ. ಆ ವಿಷಯವನ್ನ ನಿಮ್ಮ ಮುಂದೆ ಯಥಾವತ್ತಾಗಿ ನಾನು ತಿಳಿಸಿದ್ದೇನೆ ಅಂತೇಳಿ ಪ್ರಹ್ಲಾದರಾದರು ಆ ವಿಶಿಷ್ಟವಾಗಿರ್ತಕ್ಕಂಥ ದೈತ್ಯ ಮಕ್ಕಳ ಮುಂದೆ ವಿಶೇಷವಾಗಿ ಆ ಕಥೆಯನ್ನು ಹೇಳ್ತಕ್ಕಂಥವರಾಗಿದ್ದಾರೆ. ಆಗ ಪ್ರಹ್ಲಾದರಾಜರು ವಿಶೇಷವಾಗಿ ಹೇಳಿದ್ಮೇಲೆ ಸರಿ ಇಚ್ಛಾ ಪುನಃ ಪ್ರಹ್ಲಾದ ಹಿಂಸೆ ಕೊಡಬೇಕು ಅಂತ ಬಂದಾಗ ಹಿರಣ್ಯಕಶಿಪು ಕರ್ಕೊಂಡ್ಬರ್ತಾರೆ. ಅವನು ನಮ್ಮ ಮಗನೇ ಅಲ್ಲ ಅಂತ ಗೊತ್ತಾಗ್ಬಿಡ್ತದೆ. ಇದೆಲ್ಲ ನೋಡ್ಬಿಟ್ಟು ಇರ್ತಕ್ಕಂತಹ ಹಿರಣ್ಯಕಶಿಪುನ ಹುಡುಕುದಲ್ಲಿ ಇರ್ತಕ್ಕಂತಹ ಚಂಡಮಾರುತ ಬಂದು ನಿಮ್ಮ ಮಗ ಸಾಮಾನ್ಯನಲ್ಲ, ನಾವು ಪಾಠ ಕೊಡುದಲ್ಲ, ಅವನಿಗೆ ವಿಶೇಷವಾಗಿ ಬಂದಿರ್ತಕ್ಕಂಥದ್ದು, ಅವ್ನು ನಮ್ಮಿಂದ ನೋಡ್ಕೋಕ್ಕಾಗಲ್ಲ ಸ್ವಾಮಿ, ನೀವೇ ನೋಡ್ಕೊಡ್ರಿ ಅಂತ ತಂದೆಗೆ ಒಪ್ಪಿಸ್ಬಿಟ್ರು. ತಂದೆಗೆ ಸಿಟ್ಟು ಬಂದು ಆ ಲೋಕಪಾಲಕರು ಎಲ್ಲರೂ ನನ್ನ ಕಣ್ಣು ಎದುರುತ್ತಾರೆ. 3 ಲೋಕರೇ ಗಡಗಡ ಅಂತ ನಡಗುತ್ತೆ, ನನ್ನ ಶತ್ರುವಾಗಿರ್ತಕ್ಕಂಥ ವಿಷ್ಣುವಿನ ಸ್ಮರಣೆ ಮಾಡ್ತೀಯಲ್ಲ ನೀನು ಅಂತೇಳಿ ಅವನು ಕೇಳಿ ಪ್ರಹ್ಲಾದನ ಮೇಲೆ ಕೋಪ ಬಂದು ಅವನು ಹಿಂಸೆ ಕೊಡ್ತಾರೆ. ಅಂದ್ರೆ ಇಂತಿಂತ ಹಿಂಸೆ ಅಲ್ಲ, ಲೋಕದಲ್ಲಿ ಏನೇನು ಹಿಂಸೆ ಇದೆಯೋ ಬೆಂಕಿಯಲ್ಲಿ ಹಾಕಿ ಕುಡಿಸೋದು, ವಿಷ ಭಾಷಣ ಮಾಡೋದು, ಮೇಲಿಂದ ಕುಡಿಸೋದು ಎಲ್ಲವನ್ನೂ ಕೂಡ ಮಾಡಿಸಿದ್ರು ಕೂಡ ಅವನಿಗೆ ಸಾವೇ ಬರೋದಿಲ್ಲ. ಕಾರಣ ಇಷ್ಟೇ, ಹರಿನಾಮ ಸ್ಮರಣೆ ಮಾಡೋರಿಗೆ ಯಾವತ್ತೂ ತೊಂದರೆ ಆಗೋದಿಲ್ಲ. ಅದಕ್ಕೆ ಪ್ರಹ್ಲಾದರಾಜ ಚರಿತ್ರೆಯೇ ಮುಖ್ಯವಾಗಿರ್ತಕ್ಕಂಥ ಕಾರಣ. ಆದ್ರಿಂದ ಆ ವಿಶೇಷವಾಗಿ ಅವನು ಕೇಳ್ತಾನೆ, ಅಲ್ಲೋ ಚಿಕ್ಕ ಹುಡುಗ ಆಗಿದ್ದೀಯಾ, ನನ್ನ ಕಂಡ್ರೆ ಎಲ್ಲಾ ದೇವತೆಗಳು ಗಡಗಡ ಅಂತ ನಲ್ತಾರೆ, ನನ್ನ ಹೊಟ್ಟೆಯಲ್ಲಿ ಹುಟ್ಟಿರ್ತಕ್ಕಂಥ ನೀನು ಇಷ್ಟು ಹೆದರಿಕೆಯಲ್ಲಿ ಇರ್ಬೇಕಾದ್ರೆ ಏನಿರ್ಬೇಕು ನಿನ್ನಲ್ಲಿ? ಬಟ್ ಯಾವಾಗಿಲ್ಲ ತಂದೆ, ಭಗವನ್ ನಾವು ಸ್ಮರಣೆ ಅಷ್ಟೇ. ಈ ಭಗವಂತ ಎಲ್ಲಿದ್ದಾನೆ? ಎಲ್ಲಕ್ಕೂ ಸರ್ವತ್ರ ವ್ಯಾಪ್ತನಾಗಿದ್ದಾನೆ. ಅರಮನೆಯಲ್ಲಿ ಬಂದ, ಕೈಯಲ್ಲಿ ಕಡಿಗೊಂಡು ತಗೊಂಡ. ಹಾಗಾದ್ರೆ ನಿನ್ನ ಭಗವಂತ ಎಲ್ಲ ಕಂಬದಲ್ಲಿ ಇದ್ದಾನೆ, ಎಲ್ಲಾ ಕಂಬದಲ್ಲಿ, ಈ ಕಂಬದಲ್ಲಿ, ಈ ಕಂಬ, ಎಲ್ಲಾ ಕಂಬದಲ್ಲಿ ಇದ್ದಾನೆ. ಹಾಗಾದ್ರೆ ಈ ಭಗವಂತ ಏನ್ ಮಾಡ್ತಾನೆ ನೋಡ್ತೀನಿ ಅಂತ ಆ ಕಂಬಕ್ಕೆ ತಗೊಂಡು ತನ್ನ ಕಡಗದಿಂದ ಕಂಬದ ಒಂದ್ಸರಿ ಹಠಾಂತ ಏಟ್ ಕೊಡ್ತಾನೆ. ಕೊಟ್ಟ ತಕ್ಷಣ ಆ ಕಂಬದಿಂದ ವಿಶಿಷ್ಟವಾಗಿರ್ತಕ್ಕಂಥ ರೂಪ ನರಸಿಂಹ ರೂಪ ಅವತಾರವಾಗುತ್ತೆ. ನರಸಿಂಹ ಅಂದ್ರೆ ನರ ಅಂದ್ರೆ ಮನುಷ್ಯ, ಸಿಂಹ ಅಂದ್ರೆ ಸಿಂಹದ ರೂಪ, ಮುಖವೆಲ್ಲ ಸಿಂಹದ ರೂಪ, ದೇಹ ಎಲ್ಲ ಮನುಷ್ಯನ ರೂಪ. ಇಂಥ ಅದ್ಭುತವಾಗಿರ್ತಕ್ಕಂಥ ರೂಪ ಅಲ್ಲಿ ಬಂದು ಕಾಣಿಸುತ್ತೆ. ಆಗ ಹಿರಣ್ಯಕಶಿಪುಗೆ ಭಯ ಆಗ್ಬಿಡುತ್ತೆ. ಏನು ನೋಡ್ತಾನೆ, ಇದು ಮನುಷ್ಯನೂ ಅಲ್ಲ, ಪ್ರಾಣಿಯಲ್ಲ, ಆ ರೀತಿ ಇರ್ತಕ್ಕಂಥ ರೂಪ ಅಂತೇಳಿ. ಆಗ ವಿಶೇಷವಾಗಿ ಸತ್ಯಂ ವಿಧಾತಂ ನಿಜ ಭೃತ್ಯ ಭಾಷಿತಂ ವ್ಯಾಪ್ತಿಂಚ ಭೂತೆ ಶಕಿಲೇಶು ಚಾತ್ಮನಃ ಅದೃಶ್ಯತ ಅತ್ಯದ್ಭುತ ರೂಪ ಮಹದ್ವಾನ್ ಸ್ತಂಭೆ ಸಭಾಯ ನ ಮೃಗಂ ನ ಮಾನುಷಂ. ಹೀಗೆ ಎಲ್ಲ ಭೂತಗಳಿಗೆ ವಿಶಿಷ್ಟವಾಗಿರ್ತಕ್ಕಂತಹ ಆ ವಿಶಿಷ್ಟವಾದ ರೂಪದಲ್ಲಿ ಆ ನರಸಿಂಹದೇವರು ಆ ಕಂಬದಿಂದ ಬರ್ತಕ್ಕಂಥವರಾದ್ರು. ಬಂದಾಗ ಇನ್ನು ಕೇಳಿರ್ತಕ್ಕಂಥ ವರಗಳ ಪ್ರಕಾರವಾಗಿ ಅವರು ಹಗಲು ಸಾಯಿಸ್ತಿಲ್ಲ, ರಾತ್ರಿ ಸಾಯಿಸಿಲ್ಲ, ಸಂಧ್ಯಾ ಕಾಲ ಸಾಯಿಸಿದ್ರು. ಹೊರಗೂ ಅಲ್ಲ ವಸ್ತುವಿನ ಮೇಲೆ ಸಾಯಿಸಿದ್ರು. ಖಡ್ಗ ಅಲ್ಲ, ಕಾರು ಅಲ್ಲ, ಕೇವಲ ಕೈಲಿರ್ತಕ್ಕಂಥ ಉಗುರುಗಳಿಂದ, ನಖಗಳಿಂದ. ಅದಕ್ಕೆ ಈ ವಾಸ್ತುತಿಯಲ್ಲಿ ನಖಸ್ತೋತ್ರ ಅಂತಿದೆ. ಹರಿಕಲಾಂಸಾರದಲ್ಲಿ ಬರೀ ನಖಸ್ತೋತ್ರ ಇದೆ. ರಾಘವೇಂದ್ರ ಮತಸ್ತೋತ್ರದಲ್ಲಿ ನಖಸ್ತೋತ್ರ ಅಂದ್ರೆ ಊರಿನ ಸ್ತೋತ್ರ ಅಂತ. ಊರು ಯಾಗೋ ನರಸಿಂಹದೇವರ ಊರು. ಆ ಊರಿನಿಂದ ಸಂಹಾರ ಮಾಡಿ ಆ ನರಸಿಂಹದೇವರು ಕರುಳು ಬದುಕು ನೋಡ್ತಾ ಇದ್ದಂತೆ. ಇಂತಹ ವಿಶಿಷ್ಟವಾಗಿರ್ತಕ್ಕಂಥ ಮುತ್ತು ರತ್ನವಿರ್ತಕ್ಕಂಥ ಪ್ರಹ್ಲಾದರ ಜೀವಗಳು ನೀವು ಎಷ್ಟಿರ್ಬೋದು ಅಂತ ಹುಡ್ತಾ ಇದ್ದಾರಂತೆ. ಆ ಕರುಳುಮಾಲ ಹಾಕೊಂಡು ನರಸಿಂಹ ಅಂದ್ರೆ ಅಂತಹ ಪ್ರಹ್ಲಾದನ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಭಕ್ತಿಗೆ ನರಸಿಂಹದೇವರು ಪ್ರತ್ಯಕ್ಷ ಆದಾಗ ಆ ನರಸಿಂಹದೇವರು ನೋಡಿ ಎಲ್ಲಾ ದೇವತೆಗಳು ಆಶ್ಚರ್ಯವಾಯ್ತು. ಏನಪ್ಪ ಇಂಥ ಅವತಾರ ನೋಡಿಲ್ಲ, ಲಕ್ಷ್ಮೀ ದೇವಿ ಕೂಡ ಇಂಥ ರೂಪ ನೋಡಿಲ್ಲ ಅಂತ ಭಾಗವತಲ್ಲಿ ಬರುತ್ತೆ. ಈ ಭಾಗವತಕ್ಕೆ ತಾತ್ಪರ್ಯ ಬರತಕ್ಕಂಥ ಮಧ್ವಾಚಾರ್ಯ ಹೇಳ್ತಾರೆ, ಲಕ್ಷ್ಮೀ ಗೊತ್ತಿಲ್ಲ ರೂಪ ಇಲ್ಲ. ಲಕ್ಷ್ಮೀ ನಾರಾಯಣರಿಗೆ ಸಮ ಇದ್ರು ನೋಡಿ. ದೇಶತಃ ಕಾಲತಃ ಎಲ್ಲಾ ದೇಶದಲ್ಲೂ ಲಕ್ಷ್ಮೀನಾರಾಯಣ, ಎಲ್ಲಾ ದೇಶದಲ್ಲೂ, ಎಲ್ಲಾ ಸಮಯದಲ್ಲೂ, ಎಲ್ಲಾ ಕಾಲದಲ್ಲೂ ಇದ್ದಾರೆ. ಆದ್ರೆ ಗುಣತಃ ಗುಣಗಳಿಂದ ಮಾತ್ರ ಲಕ್ಷ್ಮೀ ಕಮ್ಮಿ, ಇದೆಲ್ಲದೂ ಸಮಾನ. ಭಗವಂತ ಯಾವ್ದು ಕಮ್ಮಿ? ಲಕ್ಷ್ಮಿ. ಗುಣತಃ ಭಗವಂತನ ಇಷ್ಟೇ ಗುಣಗಳು ಅನ್ನತಕ್ಕಂಥ ವಿಷಯದಲ್ಲಿ ಲಕ್ಷ್ಮೀ ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ.
ಅವನಿಗೆ ಅನಂತ ಕಲ್ಯಾಣ ಗುಣಪರಿಪೂರ್ಣ ಶ್ರೀಮನ್ನಾರಾಯಣ. ಇಷ್ಟೇ ಗುರುಗಳು ಅಂತಕ್ಕಂಥ ವಿಷಯದಲ್ಲಿ ಮಾತ್ರ ಲಕ್ಷ್ಮೀದೇವಿ ಕಮ್ಮಿವಿನ ಎಲ್ಲರಿಗೂ ಕೂಡ ಸಮಾನವಾಗಿರ್ತಕ್ಕಂಥ ಅಂತ ಲಕ್ಷ್ಮೀದೇವಿ ಕೂಡ ಅಲ್ಲಿ ಬಂದಿದ್ದಾರೆ, ಬ್ರಹ್ಮದೇವರು ಬಂದಿದ್ದಾರೆ, ಎಲ್ಲಾ ದೇವತೆಗಳು ಬಂದಿದ್ದಾರೆ. ಅದ್ಭುತ ರೂಪ ನೋಡ್ಬಿಟ್ರು. ಎಲ್ಲ ಕೊನೆಗೆ ಆ ಉಗ್ರ ನರಸಿಂಹನ ನೋಡ್ಬಿಟ್ಟು ಕೊನೆಗೆ ಲಕ್ಷ್ಮೀದೇವಿ ಒಂದು ಲಕ್ಷ್ಮೀದೇವಿ ಸ್ವಾಮಿ ಶಾಂತನಾಗಂದ್ರೆ ಶಾಂತ ಆಗ್ತಿದ್ದ, ಹೇಳಿಲ್ಲ. ಬ್ರಹ್ಮದೇವರು ಹಾಕಿದ್ರು, ಅವ್ರು ಹೇಳಿಲ್ಲ. ಕೊನೆಗೆ ಲಕ್ಷ್ಮೀ ಬ್ರಹ್ಮ ಕರ್ಕೊಂಡು ಪ್ರಹ್ಲಾದ ಬಾಯಿಲಿ ನಿಮ್ಮ ತಂದೆಯನ್ನ ಸಂಹಾರ ಮಾಡೋಕ್ಕೋಸ್ಕರ ನಮ್ಮ ತಂದೆ ಹೀಗಾಗಿದ್ದ ಶಾಂತವಾಗಬೇಕಪ್ಪ, ಇವಾಗ ಶಾಂತಗೊಳಿಸು ಅಂದ್ರೆ ಆಗ ಪುಟ್ಟ ಪ್ರಹ್ಲಾದ ಬಂದು 2 ಕೈಗಳನ್ನು ಮುಗಿದು ಆ ನರಸಿಂಹ ದೇವರನ್ನ ಶ್ರೇಷ್ಠ ಅಶೋಕಗಳಿಂದ ಸ್ತೋತ್ರ ಮಾಡಿ ಶಾಂತಗೊಳಿಸ್ತಾನೆ. ಆಗ ಪ್ರಹ್ಲಾದ ರಾಜರನ್ನ ನರಸಿಂಹದೇವರು ಕೇಳ್ತಾರೆ, ಮಗು ಪ್ರಹ್ಲಾದ ನೀವು ಏನ್ ಬೇಕಪ್ಪ ಅಂತ ಕೇಳ್ತಾರೆ. ಒಂದೇ ಸರಿ ಪ್ರಹ್ಲಾದ ರಾಜರು, ಸ್ವಾಮಿ ನನಗೆ ಮೋಕ್ಷ ಕೊಟ್ಬಿಡು ಸಾಕು, ಇಷ್ಟು ಕಷ್ಟಪಟ್ಟಿನಿ ನಮ್ಮ ಅಪ್ಪನ ಕಾಲಿಗೆ ಮೋಕ್ಷ ಕೊಡು ಅಂದ್ರೆ ತಥಾಸು ಅಂತ ಕೊಟ್ಬಿಡ್ತಿದ್ರು ನರಸಿಂಹರು. ಆದ್ರೆ ಪ್ರಹ್ಲಾದ ರಾಜು ಮೋಕ್ಷವನ್ನ ಕೇಳಲಿಲ್ಲ. ಸ್ವಾಮಿ ನನ್ನ ನಂಬಿ ಅನೇಕ ಜೀವರಾಶಿಗಳಿದ್ದಾರೆ ಸ್ವಾಮಿ, ಅವರೆಲ್ಲರೂ ಕೂಡ ಸಾಧನೆಯನ್ನ ಮಾಡಿಸ್ಕೊಂಡು ನಾನು ನಿಮ್ಗೆ ಕರ್ಕೊಂಡ್ಬರ್ತೀನಿ, ಆಗ ಮೋಕ್ಷ ಕೊಡಂತೆ, ಅಲ್ಲಿಗೆ ಮೋಕ್ಷ ಬೇಡ ಅಂತ ಕೇಳಿದ್ರು. ಸಾಧನೆ ಅದಕ್ಕೋಸ್ಕರ ರಾಘವೇಂದ್ರ ಸ್ವಾಮಿಗಳು ಯಾವುದೇ ಒಂದು ಗ್ರಂಥಗಳನ್ನು ಬರಲಿ, ಇವತ್ತು ರಾಯ ಬರತಕ್ಕಂಥ 48ಕ್ಕೂ ಅಧಿಕವಾಗಿರ್ತಕ್ಕಂಥ ಗ್ರಂಥಗಳಿದಾವೆ. ಆದರೆ ಅನೇಕ ಗ್ರಂಥ, ಒಂದು ಸಣ್ಣ ವಿಷಯ ಹೇಳ್ತೀನಿ. ರಾಮಚಾರಿತ್ರ ಮಂದಿರ ಅಂತ ಒಂದು ಸಣ್ಣ ಗ್ರಂಥ, 11 ಶ್ಲೋಕ ಇದೆ. ಇಡೀ 11 ಶ್ಲೋಕ ಓದ್ಬಿಟ್ರೆ ಇಡೀ ವಾಲ್ಮೀಕಿ ರಾಮಾಯಣವನ್ನ ಪಾರಾಯಣ ಮಾಡಿದ್ರೆ ಎಷ್ಟು ಪುಣ್ಯ ಬರಬೇಕೋ ಅಷ್ಟು ಪುಣ್ಯ ರಾಯರು ಮಾಡಿರ್ತಕ್ಕಂಥ ರಾಮಚಾರಿತ್ರ ಮಂದಿರ ಓದ್ಬಿಟ್ರೆ ಸಾಕು, ಅಷ್ಟು ಪುಣ್ಯ ಬರುತ್ತೆ. ಅದೇ ತರ ಕೃಷ್ಣ ಚಾರಿತ್ರ ಮಂದಿರ ಬೇಕಾಷ್ಟು ಗ್ರಂಥಗಳಿದೆ. ಇದ್ರೊಳಗೆ ಮೊದಲನೇ ಶ್ಲೋಕದಲ್ಲಿ ಜಾನಕಿ ನಪ್ಪಸಿದೆ ಅಂತ ಹೇಳ್ತಾರೆ. ಶ್ರೀಮಾನ್ ವಿಷ್ಣು ಪ್ರಜಾತೋ ದಶರಥನುಪತೆ ರಾಮನಾಮಾತನೀತೋ ವಿಶ್ವಾಮಿತ್ರೇಣ ಮಂತ್ರ ಹೃದಯ ಸಹಿತ ಸ್ಥಾತಕಾಂಗಾತು ಗೋಪ್ತಂ ಬ್ರಹ್ಮಾದ್ಯಂ ಪ್ರಾಪ್ಯ ಹತ್ವಾ ನಿಶರೇಕರಂ ಯಜ್ಞಪಾಲೋ ಯಮೋಚ್ಯ ಹಲ್ಯಾ ಶಾಪಂಚ ಬಂತ್ವ ಶಿವ ಧನುಂದುಪಯನ್ ಜಾನಕೀನ ಪ್ರಸೀದೆ. ಈ ಒಂದು ಶ್ಲೋಕದಲ್ಲಿ ಸೀತಾ ಸ್ವಯಂವರ ಆಯ್ತು, ರಾಮ ಹುಟ್ಟಿದ್ದ ದೊಡ್ಡದಾಗಿ ಬೆಲ್ಲಾಯ್ತು, ಒಂದ್ಸಲ ಸಿಕ್ಕ ರಾಮನ ಹೇಳ್ತೆ ಅಂತ ಹೇಳಿ. ಇಲ್ಲಿ ಜಾನಕೀನ ಪ್ರಸೀದೆ, ಜಾನಕಿಯನ್ನ ಮದುವೆ ಮಾಡಿಕೊಂಡಿರ್ತಕ್ಕಂಥ ರಾಮದೇವರೇ ನಹ ಪ್ರಸೀದೆ ಮಖ್ಯಮ್ಮೆ ಅವಾಭ್ಯಾಂ ನೌ ಅಸ್ಮಭ್ಯಂ ನಹ ಅಂತೇಳಿ ನಮ್ಮೆಲ್ಲರೂ ರಕ್ಷಣೆ ಮಾಡುವಂತ ರಾಯರು ನಮ್ಮನ್ನು ರಕ್ಷಣೆ ಮಾಡೋದು ಕೇಳಿಲ್ಲ, ನಮ್ಮೆಲ್ಲರನ್ನು ನೋಡಿ ಎಷ್ಟು ವಿಶಾಲವಾದ ಭಾವನೆ ರಾಯರಿಗೆ, ನಮ್ಮೆಲ್ಲರೂ ರಕ್ಷಣೆ ಮಾಡುವಂತ ಕೇಳ್ಕೊಂಡು. ಅದೇ ಪ್ರಹ್ಲಾದ ರಾಜರು ಅವತ್ತು ಮೋಕ್ಷವನ್ನು ಕೇಳ್ಬಿಟ್ಟಿದ್ರೆ ಇವತ್ತು ವ್ಯಾಸರಾಜರು ಬರ್ತಿರ್ಲಿಲ್ಲ, ಬಾಲ್ಯಕ ರಾಜರು ಬರ್ತಿರ್ಲಿಲ್ಲ, ರಾಯರು ಬರ್ತಿರ್ಲಿಲ್ಲ. ಆದ್ರೆ ಸಾಧನೆ ಸಾಧನೆ ಮಾಡಿಸ್ಕೊಂಡ್ಬಂದು ಆ ಮೋಕ್ಷ ಕರ್ಕೊಂಡು ಹೋಗ್ತೀವಿ ಅಂತ ರಾಘವೇಂದ್ರ ಸ್ವಾಮಿ ಅವರು ಹೇಳಿದ್ರು. ಅದಕ್ಕೆ ಪ್ರಹ್ಲಾದ ರಾಜರು ಆ ರೀತಿ ಕೇಳಿದ್ರು. ಆ ಪ್ರಹ್ಲಾದ ರಾಜಾಗಿರ್ತಕ್ಕಂಥ ರಾಯರು ಮೋಕ್ಷವನ್ನು ಕೊಡ್ತಾರೆ. ಮೋಕ್ಷವನ್ನು ಕೊಟ್ಟಾಗ ಪ್ರಶ್ನೆ ಮಾಡ್ತಾರೆ, ಅಲ್ಲದೆ ರಾಯರು ಒಬ್ಬ ಕರ್ಮದ ದೇವತೆ, ರಾಜಗಿಂತ ಬಹಳ ಅಧಮಕ್ಕೆ ಮಠದಲ್ಲಿ ಬರ್ತಕ್ಕಂಥವ್ರು, ಇವರಲ್ಲಿ ಮೋಕ್ಷ ಕೊಡ್ತಾರ್ರಿ ಅಂದ್ರೆ ಅದೇ ಭಾಗವತ ಸಪ್ತಮ ಸ್ಕಂದಲ್ಲಿ ಅಲ್ಲಿ ಹೇಳ್ತಾರೆ, ಪ್ರಹ್ಲಾದ ರಾಜರಲ್ಲಿ ವಿಶೇಷ ವಾಯುದೇವರ ಆವೇಶ ಉಂಟು, ವಾಯುದೇವರ ಸಂಪೂರ್ಣ ಆವೇಶ ಉಂಟು. ನೀವು ರಾಯ ಚೈತ್ರ ಕೇಳಿರ್ಬೋದು, ನಮ್ಮ ಕರ್ನಾಟಕದಲ್ಲಿ ಚಿತ್ರದುರ್ಗ ಅಂತ ಒಂದು ಜಿಲ್ಲೆ ಇದೆ. ಆ ಚಿತ್ರದುರ್ಗದಲ್ಲಿ ಚಿಕ್ಕಪೇಟೆ ಅಂತ ಒಂದು ಏರಿಯಾ, ಆ ಚಿಕ್ಕಪೇಟೆಯಲ್ಲಿ ಒಂದು ರಾಯರ ಮಠ ಇದೆ. ಆ ರಾಯ ಮಠದ ಪಕ್ಕದಲ್ಲಿ ಒಂದು ಸ್ಥಳ ಇದೆ. ಅಲ್ಲಿ ಒಬ್ಬ ವೆಂಕಣ್ಣ, ನೇರಿ ವೆಂಕಣ್ಣ ಅಂತ ಒಬ್ಬ ಬಹಳ ಅಮಾಯಕ. ರಾಘವೇಂದ್ರ ಸ್ವಾಮಿ ಸಂಚಾರ ಮಾಡ್ತಾ ಚಿತ್ರದುರ್ಗ ಬಂದಿದ್ರಂತಲ್ಲಿ. ಬಂದಾಗ ವೆಂಕಣ್ಣ ಬಂದು ಸಾಷ್ಟಾಂಗ ನಮಸ್ಕಾರ ಮಾಡಿದಂತೆ. ವೆಂಕಣ್ಣ ಅಂದ್ರಂತೆ ರಾಯರು, ಸ್ವಾಮಿ ಏನ್ ಬೇಕು? ಮೋಕ್ಷ ಕೊಡಿ. ಮೋಕ್ಷ ಸೆಟ್ರಲ್ಲಿ ಸಿಗುತ್ತೆ, ಚಾಕ್ಲೇಟ್ ಬಿಸ್ಕತ್ ತಿನ್ನಕ್ಕೆ, ಮೋಕ್ಷ ಕೊಡಿ. ಆಯ್ತಪ್ಪ ಇನ್ನೊಂದ್ಸರಿ ಬಂದು ಕೊಡ್ತೀನಿ ಅಂತ ರಾಯರು ಪುನಃ ಸಂಚಾರ ಮಾಡಿ ಓಟೋಗ್ತಾರೆ. ಈ ತರ 2 ಸರಿ ಆಯ್ತು, 3ನೇ ಸರಿ ಬಂದು ರಾಯರು ವೆಂಕಣ್ಣ ಅಂದ್ರೆ ಬುದ್ಧಿ ನಮಸ್ಕಾರ, ಏನ್ ಬೇಕು? ಮೋಕ್ಷ ಕೊಡಿ. ಅವ್ನು ಬೇರೆ ಕೆಲ್ಸನೇ ಹೇಳಿ, ಮೋಕ್ಷ ಕೊಡಿ. ಅಮಾಯಕ. ಆಯ್ತಪ್ಪ ಕೊಡ್ತೀನಿ ಮೋಕ್ಷ, ಇವತ್ತು ಕೊಟ್ಬಿಡ್ತೀನಿ ಅಂದ್ಬಿಟ್ರೆ ಅಂತ ಸರಿ ಎಲ್ಲ ಜನ ಆಶ್ಚರ್ಯ ಆಗ್ಬಿಡ್ತೀವಿ. ಮೋಕ್ಷ ಕೊಡ್ತಾರಪ್ಪ, ಕೈ ಮತರ್ಷ ಕೊಡಕ ಕಲ್ಸಕ್ಕೆ ಕೊಡ್ಲಿಕ್ಕೆ ಮೋಕ್ಷ ಕೊಡ್ತಾರೆ. ನೋಡ್ತೇನೆ ಸರಿ ಅಂದ್ರೆ ತಾಯಿ ಮಾಡಬೇಕಲ್ಲ, ಚಿತ್ರಕ್ಕೆ ಹೋಗ್ರಿ, ಪಕ್ಕದ ಒಂದು ಜಾಗ ಇದೆ. ಜಾಗದಲ್ಲಿ ಶಿಷ್ಯರಿಗೆ ಹೇಳಿ ಒಂದಿಷ್ಟು ಕಟ್ಟಿಗೆ ತರಿಸಿದ್ರು, ಒಣ ಕಟ್ಟಿಗೆ ತರಿಸಿದ್ರು. ಕಟ್ಟಿ ಚೌಕ ಕಟ್ಟಿಗೆಲ್ಲ ಓಡಿಸ್ಬಿಟ್ಟು ವೆಂಕಣ್ಣ ಅಂದ್ರು ಸ್ವಾಮಿ ಅದ್ರ ಮೇಲೆ ಮಲ್ಕೊಂಡು, ಕಟ್ಟಿಗೆ ಮೇಲೆ ಮಲ್ಕೊಂಡು ಅದಕ್ಕೆ ಅಗ್ನಿ ಸ್ಪರ್ಶ ಮಾಡಿ ದಗದಗ ಉಳಿತದೆ. ವೆಂಕಣ್ಣ ಹೋಗೋದು, ವೆಂಕಣ್ಣ ಹೋಗಿಬಿಟ್ಟ. ನೋಡ್ತಾರೆ ದೇವತೆಗಳು ಬಂದು ಆಕಾಶ ಬಂದು ವೆಂಕಣ್ಣನ ಮೋಕ್ಷಕ್ಕೆ ಕರ್ಕೊಂಡು ಹೋಗಿರ್ತಕ್ಕಂಥ. ಇವತ್ತು ಕೂಡ ಚಿತ್ರದುರ್ಗದಲ್ಲಿ ಅಲ್ಲಿ ವೆಂಕಣ್ಣನಿಗೆ ಮೋಕ್ಷ ಕೊಡ ಸ್ಥಳ ಎಂದು ಬಂದಿದ್ದಾರೆ. ನೀವು ನೋಡ್ಬೋದು. ಇನ್ನು ಪ್ರಶ್ನೆ ಏನು ಬರ್ತದೆ, ಅಲ್ಲ ರಾಜ್ ಹೇಗೆ ಮೋಕ್ಷ ಕೊಟ್ರಿ? ಕರ್ಮದ ದೇವತೆ ಅವರು ಅವರೇನು ಬ್ರಹ್ಮದೇವರ ಅವೇನು ವಾಯುದೇವರ ಕೊಡ್ಲಿಕ್ಕೆ ಅಂದ್ರೆ ವಾಯುವಿನ ಸಮಾವಿಷ್ಟ. ರಾಯರಲ್ಲಿ ಸದಾ ವಾಯುದೇವರ ಆವೇಶ, ಒಂದು ಕ್ಷಣ ತಪ್ಪಿರೋದಿಲ್ಲ. ಬೇರೆ ಯಾವ ದೇವತೆಗಳು ಇರಲಿಲ್ಲ. ಮಧ್ವಾಚಾರ್ಯ ಬಿಟ್ರೆ ಅದನ್ನು ಯಾರೇ ಕರ್ಕೊಂಡ್ಬನ್ನಿ ಯಾರಲ್ಲಿ ಕೂಡ ಈ ತರ ಇಲ್ಲ. ಅದು ನಾನು ಹೇಳ್ತಾ ಭಾಗವತ ಹೇಳ್ತೇನೆ,
ಅದರಿಂದ ವಾಯುದೇವ ವಿಶೇಷ ಆವೇಶದಿಂದ ವಾಯುದೇವರು ಹರಿಸರ್ವೋತ್ತಮ ವಾಯುದೇವತ್ಮ ಅಂತಹ ಇವರು ಪ್ರಶ್ನೆ ಮಾಡಿದ್ರು, ಸ್ವಾಮಿ ವಾಯುದೇವರು ಮೂರೇ ಅವತಾರ ಅಂತಾರಲ್ಲ? ಹೌದಪ್ಪ, ಮೂರು, ಆನಂದ, ಭೀಮ, ಮಧ್ವ. ಹಾಗಾಗಿ ಯುಗನಾಗಲ್ಲ, ಯುಗಗಳು 4 ಇದೆಯಲ್ಲ, ಕೃತಯುಗ, ತ್ರೇತಾಯುಗ, ದ್ವಾಪರಯುಗ, ಕಲಿಯುಗ, ಇವು ಮೂರೇ ಅವತಾರಲ್ಲ. ತ್ರೇತಾಯುಗದಲ್ಲಿ ರಾಮನ ಸೇವಕೋಸ್ಕರ ಅಲ್ಲ ಅವತಾರ ಮಾಡಿದ್ರು. ರಾಮಾವತಾರಸ್ಯ ಹರೇರದತ್ತ ಸೇವಾಂ ಹನುಮಧ್ವ ಭುಷಾಸಮೀರ ಭೀಮಾತ್ಮನೋ ಯಾದ ವಪೂಷಣಾಜ್ಯ ಮಧ್ವಾತ್ಮನೋ ಯಾತ ಮಿತ್ರಭಾಗ್ಯ. ಹನುಮಂತ ದೇವರ ರಾಮ ಸೇವೆ ಮಾಡಲಿಕ್ಕೆ ತ್ರೇತಾಯುಗದಲ್ಲಿ ಹನುಮಂತರಾಗಿ ಹುಟ್ಟಿದ. ಭೀಮಸೇನ ದೇವರು ಕೃಷ್ಣ ಸೇವೆ ಮಾಡೋಕ್ಕೋಸ್ಕರ ದ್ವಾಪರಯುಗದಲ್ಲಿ ಆ ಭೀಮಸೇನ ದೇವರಾಗಿ ಹುಟ್ಟಿದ್ರು ವಾಯುದೇವರು. ಕಲಿಯುಗದಲ್ಲಿ ವೇದಗಳ ಸೇವೆ ಮಾಡೋಕ್ಕೋಸ್ಕರ ಮಧ್ವಾಚಾರ್ಯ ಹುಟ್ಟಿದ್ರು. ಕೃತಯುಗದಲ್ಲಿ ವಾಯುದೇವರು ಅವತಾರ ಇಲ್ಲಿ ಬಂದ. ಬಹಳ ಜನಕ್ಕೆ ವಾಯುದೇವರು ಅಂದ್ರೆ ಗೊತ್ತಿಲ್ಲ. ವಾಯುದೇವರು ಅಂದ್ರೆ ಮುಖ ಮುಚ್ಕೊಂಡು ಕಟ್ಕೊಂಡು ಇದೆಲ್ಲ ಅವ್ರು ವಾಯುದೇವರಲ್ಲ, ಅವ್ರು ಹನುಮಂತ ದೇವರು. ಮುಖ್ಯ ಪ್ರಾಣದೇವರು ಬೇರೆ, ಆ ಹನುಮಂತ ದೇವರು ಬೇರೆ. ಹನುಮಂತ ದೇವರು ತ್ರೇತಾಯುಗದಲ್ಲಿ ಅವತಾರವಾಗಿರ್ತಕ್ಕಂಥ ಹನುಮಂತ ದೇವರು. ವಾಯುದೇವರ ಮುಖ ಊದ್ಕೊಂಡಿರಲ್ಲ, ಅವರೊಬ್ಬ ದೇವತೆಗಳು. ಬಹಳ ಜನಕ್ಕೆ ವಾಯುದೇವರ ವಾಹನ ಗೊತ್ತಿಲ್ಲ ಅನ್ಸುತ್ತೆ ನಿಮಗೆ. ವಾಯುದೇವರ ವಾಹನ ಜಿಂಕೆ. ಜಿಂಕೆ ಶ್ರೀನಿವಾಸ ಕಲ್ಯಾಣಕ್ಕೆ ಕತೆ ಕೇಳಿದ್ರೆ ಇದ್ರಲ್ಲಿ ಅಶ್ವಿನಿ ಮಾಸ ಗೊತ್ತಾಗುತ್ತೆ. ಜಿಂಕೆ ಮೇಲೆ ಕುತ್ಕೊಂಡ್ ಬರ್ತಾರೆ, ದಾತಿ ದೇವಿ ಕೂರಿಸ್ಕೊಂಡು ವಾಯುದೇವರು ಬರ್ತಾರೆ. ವಾಯುದೇವರು ಮುಖ ಇದಿರಲ್ಲ, ಮುದ್ಕೊಂಡಿರಲ್ಲ, ಹನುಮಂತ ದೇವರು. ಅವರ ಮೂಲ ರೂಪ ವಾಯುದೇವರು ಅಂತ ದೇವತೆಯಾಗಿರ್ತಾರೆ. ಇಂತಹ ವಾಯುದೇವರು ಕೃತಯುಗದಲ್ಲಿ ಅವತಾರ ಮಾಡಿದಾರ ಅಂತ ಪ್ರಶ್ನೆ. ಅದಕ್ಕೆ ಸಮಾಧಾನ ಇಷ್ಟೇ, ಪ್ರಹ್ಲಾದರಾಜರು ಕೃತಯುಗದಲ್ಲಿ ಅವತಾರ ಮಾಡಿದ್ರು, ನರಸಿಂಹದೇವರ ಅವತಾರ. ಆಗ ಪ್ರಹ್ಲಾದರಾಜರಲ್ಲಿ ವಿಶೇಷ ವಾಯುದೇವರ ಆವೇಶಗಳಿಂದ ಆ ಯುಗದಲ್ಲೂ ಕೂಡ ವಾಯುದೇವರು ಅವತಾರ ಮಾಡಿದ್ರು ಅಂತ ನಾವು ಪರಂಪರೆ ಹೇಳ್ಕೊಂಡ್ರೆ ತಪ್ಪೇನಿಲ್ಲ ಅಂತ ವಿಷಯವನ್ನು ತಿಳ್ಕೋಬಹುದು. ಇಂತಹ ವಿಶಿಷ್ಟವಾಗಿರ್ತಕ್ಕಂತಹ ರಾಘವೇಂದ್ರ ಸ್ವಾಮಿಯವರು ವಿಶೇಷವಾಗಿ ಮೋಕ್ಷವನ್ನು ಕೊಡ್ತಕ್ಕಂಥ ಕಲಿಯುಗ ಆರಾಧ್ಯ ದೇವರು. ಆ ರಾಯರಿಗೋಸ್ಕರವೇ ಇಂತಹ ನರಸಿಂಹ ದೇವರ ಅವತಾರವಾಗಿರ್ತಕ್ಕಂಥದ್ದು. ಇಂತಹ ನರಸಿಂಹದೇವರ ಕಥೆಯನ್ನ ನಾವು ಎಷ್ಟು ಸಾರಿ ಕೇಳಿದ್ರು ಕೂಡ ಆ ಭಾಗವತದಲ್ಲಿ ಅದು ಕಮ್ಮಿನೇ ಅಲ್ಲ. ಅಂತಹ ನರಸಿಂಹದೇವರ ಚರಿತ್ರೆ ಸಪ್ತಮ ಸ್ಕಂದ ಭಾಗವತದಲ್ಲಿ ಬರ್ತಕ್ಕಂಥ ವಿಶಿಷ್ಟವಾದ ಪ್ರಹ್ಲಾದರಾಜ ಚರಿತ್ರೆ. ಯಾಕಂದ್ರೆ ಪ್ರಹ್ಲಾದರಾಜರು ಅಂದ್ರೆ ಭಕ್ತಿ ಅಂದ್ರೆ ಪ್ರಹ್ಲಾದರಾಜರು, ವಿರಕ್ತಿ ಅಂದ್ರೆ ವ್ಯಾಸರಾಜರು, ಜ್ಞಾನ ಅಂದ್ರೆ ರಾಯರು. ಭಾಗ ಗೊತ್ತಿಲ್ಲ, ರಾಯರಂದ್ರೆ ಕಲ್ಪವೃಕ್ಷ ಕಾಮಧೇನು ಕೇಳಿ ಕೊಡ್ತಾರೆ ಅಷ್ಟೇ ರಾಯರು. ಯಾರೋ ಪ್ರಶ್ನೆ ಮಾಡಿದ, ಅದ ಸ್ವಾಮಿ ನೀವು ಕಲ್ಪವೃಕ್ಷ ಕಾಮಧೇನು ರಾಯರು, ತಾವು ಹೆಂಡತಿ ಬೇಕು, ಮಕ್ಕಳು ಬೇಕು, ದುಡ್ಡು ಬೇಕು, ಬಂಗಾರ ಬೇಕು, ಬೆಳ್ಳಿ ಬೇಕು, ಆರೋಗ್ಯ ಬೇಕು, ಹಳ್ಳಿ ಬೇಯಿಸ್ಬೇಕು, ಮನೆ ಬೇಕು, ಎಲ್ಲ ಕೊಡ್ತಾರೆ ಸ್ವಾಮಿ. ಆದ್ರೆ ನಾವು ಸತ್ತಾಗಿ ಯಾವ ಬರೋದಿಲ್ಲ ಸ್ವಾಮಿ. ನಿಮ್ ರಾಯರು ಏನ್ ಕೊಟ್ರು? ರಾಯರು ಅದಕ್ಕೋಸ್ಕರ ಅವತಾರ ಮಾಡಿಲ್ಲ, ಜ್ಞಾನಕ್ಕೋಸ್ಕರ ಅವತಾರ ಮಾಡಿದ್ದಾರೆ. ಅವರು ಮಾಡಿರ್ತಕ್ಕಂಥ 48 ಗ್ರಂಥಗಳಿವಲ್ಲ, ಆ ಗ್ರಂಥಗಳನ್ನ ಅಭ್ಯಾಸ ಮಾಡಿ ಆ ಅಭ್ಯಾಸದ ಜ್ಞಾನ ಬರುತ್ತೆ. ಆ ಜ್ಞಾನದಿಂದ ಮೋಕ್ಷ ಸಾಧನೆ ಆಗುತ್ತೆ. ವಿನಃ ಕೇವಲ ಹೇಳ್ತೇವೆ ಇವೆಲ್ಲ. ಯಾಕಂದ್ರೆ ಈ ಒಂದು ಹೇಳ್ತಾರೆ, ತಾಯಿ ಆಗಿರ್ತಕ್ಕಂಥವು ತನ್ನ ಸಣ್ಣ ಪುಟ್ಟ ಕೂಸನ್ನ ಎತ್ಕೊಂಡಿರ್ತಾರೆ. ಆ ಮಗುಗೆ ಕೆಮ್ಮು ನೆಗಡಿ ಆಗುತ್ತೆ, ವೈದ್ಯರ ಹತ್ರ ಕರ್ಕೊಂಡು ಹೋಗ್ತಾರೆ. ಡಾಕ್ಟರ್ ನೋಡ್ತಾರೆ, ದವಾಖಾನೆ ನೋಡ್ತಾರೆ, ನಿಮ್ಮ ಮಗು ತುಂಬಾ ಕೆಮ್ಮು ನೆಗಡಿ ಆಗಿಬಿಡೋದನ್ನ ಒಂದು ಔಷಧಿ ಬರ್ಕೊಡ್ತೀನಿ, ತಗೊಂಡು ಕುಡಿಸಿಬಿಡು, ಕಮ್ಮಿ ಆಗ್ಬಿಟ್ಟು ಆರಾಮಾಗುತ್ತೆ ಅಂತ ಹೇಳ್ತಾರೆ. ತಾಯಿ ಆದ ಮತ್ತೆ ಮಗು ಕರ್ಕೊಂಡ್ಬಂದು ಔಷಧಿ ಗಾಳಿ ತಗೊಂಡ್ಬಂದು ಕುಡಿಸ್ಕೊಂಡು ಟಾನಿಕ್ ಕುಡಿಸ್ಬೇಕಾರೆ ತಾಯಿ ಬುದ್ಧಿವಂತಿಕೆ ಮಾಡ್ತಾರೆ. ಈ ಟಾನಿಕ್ ವಿಷಯವಾಗಿರುತ್ತೆ, ಇದ್ರಲ್ಲಿ ಬಾಯಿ ಹಾಕ್ಬಿಟ್ಟು ಉಗುಳಿ ಬಿಡುತ್ತೆ ಮಗು ಅಂತ ತಾಯಿ ಏನ್ ಮಾಡ್ತಾರೆ, ಜೇನುತುಪ್ಪನು ಕಲ್ಸಕ್ಕನ್ನು ತುಟಿ ಮುಗಿಸ್ತಾರೆ. ಮಗು ಚೆಪ್ಪ ಬಾಯಿ ತೆಗಿತಾರೆ, ಪಟಕ್ಕಂತ ಔಷಧಿ ಹಾಕ್ಬಿಟ್ಟು ಬುಡುಕ್ಕಂತ ಕುಡಿತದೆ. ಜ್ವರ ಹೋಯ್ತು, ಕೆಮ್ಮು ಹೋಯ್ತು, ನೆಗಡಿ ಹೋಯ್ತು. ಇದು ತಾಯಿ ಮಾಡುವಂತ ಕರ್ತವ್ಯ. ಅದೇ ಸ್ಥಳದಲ್ಲಿ, ತಾಯಿ ಸ್ಥಳದಲ್ಲಿ ರಾಯರಿದ್ದಾರೆ. ನಿಮ್ಮಂತ ಭಕ್ತರನ್ನ ಮತಗಳಿಗೆ, ಮಂದಿರಕ್ಕೆ, ದೇವಸ್ಥಾನಕ್ಕೆ, ರಾಜ್ಯಗಳಿಂದ ಇಂಥ ಆಶ್ರಮಕ್ಕೆ ಕಳಿಸ್ಬಿಟ್ಟು ನಿಮಗೆ ಪ್ರವಚನ ಪಾಠವನ್ನು ಹೇಳಿಬಿಟ್ಟು ಕೇಳಿಸಿ ನಿಮ್ಮನ್ನೆಲ್ಲರೂ ಕೂಡ ರಾಯರು ಹತ್ತಿರ ಕರ್ಕೊಂಡು ನಿಮ್ಮಿಂದ ಸಾಧನೆ ಮಾಡ್ತಾರೆ. ಇವತ್ತು ಹೋಗೋಣ, ನೋಡಿ ಇವತ್ತು ಒಂದೇ ಒಂದು ಹಾಡು ಹೇಳಿದ್ವಿ, ಬೇಕೆಲ್ಲ ಹಾಡು ಹೇಳಿದ್ವಿ, ನಾವು ತಾರತಮ್ಯ ಹಾಡು ಹೇಳೋಣಂತೆ. ಸತ್ಯಂ ಜಗತ್ತಿದ್ದು ಪಂಚವೇದ ಉಳಿತ ಶ್ರೀ ಗೋವಿಂದ ತಾರತಮ್ಯ ಹೇಳೋಣ ಅಂತ ಹೇಳಿ ಈ ತಾರತಮ್ಯ ಹೇಳೋದು ಇಲ್ಲ. ಇವತ್ತು 30 ಅಧಿಕ ಮಾಸ 33 ಹಾಡು ಹೇಳೋಣಂತೆ. ಹೀಗೆ ಒಂದೊಂದು ಬೆಳೆಸ್ಕೊಂತ ಏನಾಗ್ತೀರಿ, ಕೊನೆಗೆ ಸ್ವಲ್ಪ ಸಾಧನೆ ಮಾಡ್ಕೊಂಡು ಕೊನೆಗೆ ಮೋಕ್ಷವನ್ನ ಪಡ್ಕೊಂತೀವಿ. ಇಂತಹ ಮೋಕ್ಷ ಪಡೆಯೋಕ್ಕೆ ಕಾರಣವಾಗಿರ್ತಕ್ಕಂತಹ ಗುರುಗಳೇ ಪ್ರಹ್ಲಾದರಾಜರು, ದಾಸರಾಜರು, ರಾಘವೇಂದ್ರ ತೀರ್ಥರು ಅಂತ. ಈ ದಾಸರಾಜರು ವಿರಕ್ತಿ ನಿಮ್ಗೆ ಗೊತ್ತಿರ್ಬೋದು. 12 ವರ್ಷ ತಿರುಪತಿ ವೆಂಕಟರಮಣ ಪೂಜೆ ಮಾಡಿದ್ರು. ವ್ಯಾಸರಾಜರೇ ಸ್ವತಃ ಕೈಯಿಂದ ಪೂಜೆ ಮಾಡಿದ್ರು. ಕೊನೆಗೆ ಆ ಶ್ರೀ ವೈಷ್ಣವರು ಬಂದಾಗ ಅವ್ರಿಗೆ ಪೂಜೆ ಬಿಟ್ಬಿಟ್ಟು ನಿರುತ್ತರಾಗಿ ಬಂದ್ಬಿಟ್ಟು. ಅಷ್ಟೇ ಅಲ್ಲ, ಇವತ್ತು ಪ್ರತಿಯೊಬ್ಬ ಮಾಧ್ವ ವ್ಯಾಸರಾಜ ಮಾಡ್ತಕ್ಕಂಥ 3 ಗ್ರಂಥಗಳು ಓದಬೇಡ, ಅಟ್ಲೀಸ್ಟ್ ಬಾಯಿಂದ ಜ್ಞಾಪಕಬೇಕು. ತರ್ಕತಾಂಡವ, ನ್ಯಾಯಾಮೃತ, ತಾತ್ಪರ್ಯ ಚಂದ್ರಿಕಾ, ಈ 3 ಗ್ರಂಥಗಳು ನರಸಿಂಹದೇವ ಕಣ್ಣಂತೆ ಇರ್ತಕ್ಕಂಥ ಅಂತ ಗ್ರಂಥಗಳನ್ನು ಬರತಕ್ಕಂಥ ವ್ಯಾಸರಾಜರು ಇಡೀ ಮಹಾರಾಜ ಸಿಂಹಾಸನ ಕುಡಿಸಿ ಕೃಷ್ಣದೇವರಾಯ ಮಾಡಿದ ರಾಜ್ಯ ಪರಿಪಾಲನೆ ಮಾಡಬೇಕಾಯ್ತು, ಬಿಟ್ಟು ಬಹಳ ವಿರಕ್ತದ ವ್ಯಾಸರಾಜರು. ಭಕ್ತಿ ಅಂದ್ರೆ ನಮ್ಮ ಪ್ರಹ್ಲಾದರು, ಭಕ್ತಿಯಲ್ಲಿ ಪ್ರಹ್ಲಾದರು, ವಿರಾಗದಲ್ಲಿ ವ್ಯಾಸರಾಜರು,
ಜ್ಞಾನದಲ್ಲಿ ರಾಘವೇಂದ್ರ ಸ್ವಾಮಿಗಳು ಇಂತಹ ಪ್ರಹ್ಲಾದರ ಚರಿತ್ರೆಯನ್ನ ಯಥಾಮತಿ ಯಥಾಶಕ್ತಿ ಸಮಯ ನೋಡಲೇ ಇಲ್ಲ ಕತೆ ಕೇಳ್ತೀನಿ. ನನಗೆ ಒಂದು ಸಂತೋಷ, ಈ ಆಜ್ಞಾವಕ ಸಂಸ್ಥೆಯಲ್ಲಿ ಪ್ರವಚನ ಮಾಡ್ಬೇಕಾದ್ರೆ ನೀವೆಲ್ಲ ಸ್ತ್ರೀಯರು ಪುರುಷರು ನಿಶಬ್ದವಾಗಿ ಏನು ಕೆಲವು ಶ್ರವಣ ಮಾಡಿದ್ರಿ, ಅದು ನನಗೆ ತುಂಬಾ ಹೆಮ್ಮೆ ಅನಿಸಿದೆ. ಇದು ಯಾವಾಗಲೂ ಕೂಡ ಈ ಅಧಿಕಾರಿಗಳಿಗೆ ಕಮಿಟಿಯವರಿಗೆ ಎಲ್ಲರಿಗೂ ಹೇಳ್ತೀನಿ, ಈ ತರ ಯಜ್ಞ ಕಾರ್ಯವನ್ನು ಮಾಡ್ತಾ ಇದ್ರಿ. ಇದು ಬಹಳ ಮುಖ್ಯವಾಗಿದೆ, ಕಲಿಯುಗದಲ್ಲಿ ಬಹಳ ಮುಖ್ಯವಾಗಿದೆ. ನೀವು ಹೋಮ ಮಾಡ್ಬೋದು, ಇದು ಮಾಡಬಹುದು, ಎಲ್ಲ ಮಾಡಬಹುದು, ಅನುದಾನ ಮಾಡಬಹುದು, ಎಲ್ಲ ಇರ್ಬೋದು. ಆದ್ರೆ ಜ್ಞಾನ ಕಾರ್ಯಕ್ಕಿರ್ತಕ್ಕಂತಹ ವೈಶಿಷ್ಟ್ಯ ಯಾವ್ದು ಇರೋದಿಲ್ಲ. ಪ್ರತಿಯೊಬ್ಬರಿಂದ ಉದ್ಧಾರ ಮಾಡ್ಕಂದ್ರೆ ಒಬ್ರು ಮನೆಗೆ ಒಬ್ರು ಪಂಡಿತ ಕರೆಸಿ ಪ್ರವಚನ ಮಾಡಿಸಿ ಊಟ ಹಾಕಿ ಮನೆ ಅವ್ರ ನೋಡ್ತಾರೆ ಎಷ್ಟೋ ದುಡ್ಡು ಖರ್ಚಾಗುತ್ತೆ, ಕಷ್ಟವಾಗುತ್ತೆ. ಒಂದು ಸಾಮೂಹಿಕವಾಗಿ ಮಾಡಿದಾಗ ಎಷ್ಟು ಜನರಿಗೆ ಅನುಕೂಲವಾಗುತ್ತೆ. ಇಂಥ ಯಜ್ಞ ಕಾರ್ಯವನ್ನ ಅಖಂಡವಾಗಿ ನೀವು ಅಧಿಕ ಮಾಸದಲ್ಲಿ ಮಾಡಿದ್ದೇನೆ ಅಂತ ಎಲ್ಲರಿಗೂ ಕೂಡ ನಾನು ಧನ್ಯವಾದವನ್ನು ತಿಳಿಸ್ತಾ ನನ್ನ ಪ್ರವಚನ ಮುಗಿಸ್ತಾ ಇದ್ದೇನೆ. ಹರಿ ಓಂ ಶ್ರೀ ಕೃಷ್ಣ ಮಂತ್ರೇವ ವಿದ್ಯಾತ್ಮಲಾಭ ಪ್ರಕೃತಿ ಸ್ವಭಾವ ಕರೋಮಿ ಯಜ್ಞ ಸಕಲಂ ಪರಸ್ತೆ ನಾರಾಯಣ ಏತಿ ಸಮರ್ಪಯಾಮಿ ನಮಸ್ಕರೋಮಿ.